ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮತ್ತೊಂದು ಸಲ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ನಮ್ಮ ಮಾಲಿನಿ ಮೇಡಮ್ದು ವಿಡಿಯೋಗಳನ್ನ ನೀವೆಲ್ಲ ತುಂಬ ಜನ ನೋಡಿದ್ದೀರಾ ಕೂಡ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಪರವಾಗಿ ಮತ್ತು ನಮ್ಮ ಪರವಾಗಿ. ಎರಡನೇದು, ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ. ಪುನೀತ್ ಅವರ ಒಂದಷ್ಟು ವಿಡಿಯೋಗಳ ಲಿಂಕ್ಗಳನ್ನು ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿ. ಕೆಲವೊಂದು ಮಿಸ್ ಆಗಿರೋ ಸಾಧ್ಯತೆ ಇದೆ ಕೆಲವೊಬ್ಬರಿಗೆ. ಯಾಕೆ ಅಂತಂದರೆ ನಾವು ಈ ಒಂದು ಸಿರೀಸ್ ಎಸ್ಪೆಷಲಿ ಮಾಲಿನಿ ಮೇಡಮ್ ಜೊತೆ ಮಾಡಿದ್ದು ಯಾಕೆ ಅಂತಂದರೆ ಜನಸಾಮಾನ್ಯರಿಗೆ, ನಮ್ಮಂಥವ್ರಿಗೆ ಜನಸಾಮಾನ್ಯರಿಗೆ ಕೆಲವೊಂದು ಮೂಲಭೂತ ತಿಳುವಳಿಕೆಗಳು ಇಲ್ಲದೇ ಇರುವಂಥ ಸಂದರ್ಭಗಳಿರ್ತವೆ, ಗೊತ್ತಿಲ್ಲದೇ ಇರೋಂಥ ಸಂದರ್ಭಗಳಿರ್ತವೆ. ಅಂಥವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಯಾಕೆಂದರೆ ಅವರು ಅಕಾಡೆಮಿಕ್ ಒಂದು ರಿಸರ್ಚ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇರೋದ್ರಿಂದ ಅವ್ರಿಗೆ ಒಂದು ಆಳವಾದ ಅಧ್ಯಯನ ಮತ್ತು ಅದ್ರ ಬಗ್ಗೆ ಜ್ಞಾನ ಇರೋದ್ರಿಂದ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಉದಾಹರಣೆಗೆ, ಈಗ ರಕ್ತ ಸಂಬಂಧದಲ್ಲಿ ಮದುವೆ ಆಗಬಾರ್ದು ಅಂತ ಅನ್ನೋ ವಿಚಾರ ಇರಬಹುದು, ಅಥವಾ ಮಕ್ಕಳು ಯಾಕೆ ಬುದ್ಧಿಮಾಂತರಾಗಿ ಹುಡ್ತಾರೆ ಅಂತ ಇರಬಹುದು. ಆ ಥರ ಅಂದರೆ ನಮ್ಮೆಲ್ಲರಿಗೂ ಬೇಕಾಗಿರುವಂಥ ವಿಚಾರಗಳನ್ನ, ಅಥವಾ ಲೈಂಗಿಕ ಆರೋಗ್ಯ ಇರ್ಬೋದು, ಲೇಟಾಗಿ ಮಗು ಆಗೋದು, ಲೇಟಾಗಿ ಮದುವೆ ಆಗೋದು, ಈ ಥರದ್ದಿರ್ಬೋದು. ಗರ್ಭಿಣಿಯರು ಹೇಗೆ ತಮ್ಮ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಬೇಕು, ಈ ಥರ ಸುಮಾರು ವಿಚಾರಗಳ ಬಗ್ಗೆ ಮೇಡಮ್ ಮಾತಾಡಿದ್ದಾರೆ. ಸೊ ಅದನ್ನೆಲ್ಲವನ್ನು ಕೂಡ ನೋಡದೇ ಇರೋರು ದಯವಿಟ್ಟು ನೋಡಿ. ಇವತ್ತು ನಾನು ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಮೇಡಮ್ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾವು ಅಲ್ಲಲ್ಲಿ ಟಚ್ ಮಾಡಿದ್ವಿ ಬಿಟ್ಟರೆ ಅದನ್ನು ಒಂದು ಕಾಂಪ್ರಿಹೆನ್ಸಿವ್ ಆಗಿ ಓವರಾಲ್ ಆಗಿ ನೋಡುವಂಥ ಪ್ರಯತ್ನವನ್ನು ಈವರೆಗೂ ಆಗಿಲ್ಲ. ಹೀಗಾಗಿ ಅದನ್ನು ಇವತ್ತು ತಿಳ್ಕೊಳ್ಳೋಣ ಅಂತ. ಅದು ಯಾವುದು ಅಂದರೆ, ನಮ್ಮೆಲ್ಲರನ್ನೂ ಒಂಥರ ಆ ಹೆಸರಿನಿಂದರೆ ಒಂದು ಕ್ಷಣ ತಲ್ಲಣಗೊಳಿಸುವಂಥ ಶಕ್ತಿ ಇರುವಂಥ, ಗಾಬರಿಗೊಳಿಸುವಂಥ ಒಂದು ಸಾಮರ್ಥ್ಯ ಇರುವಂಥ ಒಂದು ಕಾಯಿಲೆ, ರೋಗ ಅಂತ ಅನ್ಬೇಕೋ ಗೊತ್ತಿಲ್ಲ ನನಗೆ, ಅದು ಕ್ಯಾನ್ಸರ್. ಸೊ ಈ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಸೊ ಅಂದರೆ ಇದನ್ನು ಫೇಸ್ ಮಾಡೋಣ ಅಂತ. ಯಾಕೆಂದರೆ ನಾವು ತಿಳುವಳಿಕೆಯಿಂದ ಮಾತ್ರ ಫೇಸ್ ಮಾಡೋಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಮ್ಮ ಒಂದು ಬೇಸಿಕ್ ಪ್ರಶ್ನೆ, ಜನಸಾಮಾನ್ಯರ ದೃಷ್ಟಿಯಲ್ಲಿ ನಮಗೆ ಅರ್ಥ ಆಗೋ ಥರ ಅಥವಾ ನಮ್ಮ ತಿಳುವಳಿಕೆಗೆ ದಕ್ಕೋ ಥರ ನೀವು ಹೇಳೋದಾದರೆ, ಕ್ಯಾನ್ಸರ್ ಅಂದರೆ ಏನು ಮತ್ತು ಇದಕ್ಕೇನು ಕಾರಣ ಮೇಡಮ್? ಸರ್, ನೀವು ತಿಳಿಸಿದ ಹಾಗೆ ಯಾವ ಕಾಯಿಲೆ ಬಂದರೂ ಜನ ಎದ್ರಲ್ಲ. ಈವನ್ ಕೋವಿಡ್ ಪಾಸಿಟಿವ್ ಆದವರು ಎಲ್ಲೋ ಒಂದ್ ಕಡೆ ನಾನು ಬದುಕ್ತೀನಿ ಅನ್ನೋ ಒಂದು ಹೋಪಲ್ಲಿ ಇರ್ತಾರೆ. ಆದ್ರೆ ಕೆಲವರು ಭಯದಿಂದನೇ ಸತ್ತಿರೋದು ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ಏನೇ ಆದ್ರೂ ನಾವು ಅದ್ ಕಾಯಿಲೆಯನ್ನ ಜಯಿಸ್ಬೋದು ಅಂತ. ಆದ್ರೆ ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ಅವನು ಎಷ್ಟೇ ಧೈರ್ಯಶಾಲಿ ಆದ್ರೂ ಎಲ್ಲೋ ಒಂದ್ ಕಡೆ ಮನಸ್ಸಿನ ಆಳದಲ್ಲಿ ಒಂದು ಭಯ ಶುರು ಆಗ್ಬಿಡುತ್ತೆ. ಹಾಗಾಗಿ ಈ ಲೇಮನ್ ಲ್ಯಾಂಗ್ವೇಜ್, ಈಗ ಜನಸಾಮಾನ್ಯರಿಗೆ ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಜೀವಕೋಶಗಳಿಗೆ ಹುಚ್ಚು ಹಿಡಿಯುವುದು ಅಂತ ಸಿಂಪಲ್ ಆಗಿ ಹೇಳ್ಬೋದು. ಅದ್ರ ಡೆಫಿನಿಷನ್ ತುಂಬಾ ಇದೆ. ಅನ್ಕಂಟ್ರೋಲ್ ಸೆಲ್ ಪ್ರಾಲಿಫರೇಷನ್ ಹತ್ರ ಬೇಕಾದಷ್ಟು ಡೆಫಿನಿಷನ್ ಎಲ್ಲ ಹೇಳ್ತಾರೆ. ಆದ್ರೆ ಈಗ ನಿಮ್ಗೆ ನಾನು ಅರ್ಥ ಮಾಡಿಸ್ಬೇಕು ಅಂದ್ರೆ, ಜೀವಕೋಶಗಳಿದೆಯಲ್ಲ ಅದಕ್ಕೆ ಹುಚ್ಚಿಡಿಯೋದನ್ನ ನಾವು ಕ್ಯಾನ್ಸರ್ ಅಂತ ಅನ್ಬೋದು. ಅಂದ್ರೆ ಜೀವಕೋಶಗಳು ಅನ್ಕಂಟ್ರೋಲ್ ಸೆಲ್ ಪ್ರಾಲಿಫರೇಷನ್ ಆಗುತ್ತೆ. ಅದು ಹೇಗಿರ್ಬೇಕು ಹಾಗಿರಲ್ಲ, ಅದೇನ್ ಮಾಡ್ಬೇಕು ಅದು ಮಾಡಲ್ಲ, ಅದೇನ್ ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಬರುತ್ತೆ. ಹಾಗಾಗಿ ಈ ಕ್ಯಾನ್ಸರ್ ಅನ್ನುವ ಒಂದು ಪದ ಇದೆಯಲ್ಲ, ಇದು ಗ್ರೀಕ್ ಪದ. ಇದು ಗ್ರೀಕ್ ಪದದಿಂದ ನಾವು ಕ್ಯಾನ್ಸರ್ ಅನ್ನೋದನ್ನ ತಗೊಂಡಿರೋದು. ಗ್ರೀಕ್ ಅಲ್ಲಿ ಇದು ಕ್ಯಾನ್ಸರ್ಗೆ ಕ್ಯಾಂಕ್ರಮ್ ಅಂತಾರೆ. ಆ ಕ್ಯಾಂಕ್ರಮ್ ಅನ್ನೋ ಪದದಿಂದ ಕ್ಯಾನ್ಸರ್ ಅಂತ ಬಂದಿರೋದು. ಕನ್ನಡದಲ್ಲಿ ಇದನ್ನ ಅರ್ಬುದ ರೋಗ ಅಂತಾರೆ, ಆಮೇಲೆ ಏಡಿ ಗ್ರಂಥಿ ಅಂತೆಲ್ಲ ಅಂತಾರೆ. ಬೇಕಾದಷ್ಟು ಇದರ ಉಲ್ಲೇಖ ನಾವು ನೋಡಿದಾಗ, ಯಾವಾಗ ಈ ಕ್ಯಾನ್ಸರ್ ಭೂಮಿಗೆ ಬಂತು ಅಂದ್ರೆ ಮನುಷ್ಯ ಇದ್ದಾಗಿಂದನೂ ಇದೆ. ಇದು ಪುರಾತನ ಕಾಲದಿಂದನೂ ಇದನ್ನ ಅರ್ಬುದ ರೋಗ ಅಂತ ಉಲ್ಲೇಖನೆ ಮಾಡಿದ್ದಾರೆ. ಏಡಿ ಗ್ರಂಥಿ ಅಂತಾರೆ. ನಿಮ್ಮ ಪಿರಮಿಡ್ ಅಲ್ಲಿರುವ ಮಮ್ಮೀಸ್ಗಳಲ್ಲಿ ಪ್ಯಾಪೈರಸ್ ಅಂತ ಅವ್ರದ್ದೊಂದು ರೈಟಿಂಗ್ ಇದೆ, ಈಜಿಪ್ಷಿಯನ್ ರೈಟಿಂಗ್. ಅದರಲ್ಲಿ ಈ ಒಂದು ಕ್ಯಾನ್ಸರ್ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಇದು ಇವತ್ತು ನಾವು ನೋಡ್ತಿರೋದಲ್ಲ, ಇದು ಪುರಾತನ ಕಾಲದಿಂದನೂ ಇದು ಇದೆ. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಕ್ಯಾನ್ಸರ್ ಪ್ರಾಣಿಗಳಿಗೆ ಬರುತ್ತೆ, ಪಕ್ಷಿಗಳಿಗೆ ಬರುತ್ತೆ, ಗಿಡಗಳಿಗೂ ಬರುತ್ತೆ. ಗಿಡಗಳಲ್ಲೂ ಟ್ಯೂಮರ್ಸ್ ಇರುತ್ತೆ ಕೆಲವು ಸಲ ನೀವು ನೋಡಿದ್ರೆ. ಆಮೇಲೆ ಹಸುಗಳಲ್ಲಿ ಅಥವಾ ಕೋಳಿಗಳಲ್ಲಿ ಎಲ್ಲಾ ಜೀವಿಗಳನ್ನು ಕಾಡಬಹುದಾದ ಒಂದು ಸಮಸ್ಯೆ ಈ ಕ್ಯಾನ್ಸರ್. ಹಾಗಾಗಿ ನಾನು ಹೇಳಿದೆ, ಕ್ಯಾನ್ಸರ್ ಅಂತಂದ್ರೆ ನಮ್ಮ ಜೀವಕೋಶಗಳಿಗೆ ಹುಚ್ಚಿಡಿಯೋದು ಅಂತ. ಯಾವ ತರ ಅಂತಂದ್ರೆ, ನಮ್ಮ ಇತಿಹಾಸದಲ್ಲಿ ಕ್ಯಾನ್ಸರ್ ಇಂದ ತೀರ್ಕೊಂಡಂತವ್ರು
ಅವರು ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಾಮಕೃಷ್ಣ ಪರಮಹಂಸರ ಬಗ್ಗೆ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಅವರಿಗೆ ಗಂಟ್ಲಿನ ಕ್ಯಾನ್ಸರ್ ಬಂದಿತ್ತು, ರಮಣ ಮಹರ್ಷಿಗಳು, ಹೀಗೆ ಬೇಕಾದಷ್ಟು ಜನ ಕ್ಯಾನ್ಸರ್ ಇಂದ ಅಂದ್ರೆ ಒಂದು ಆಧ್ಯಾತ್ಮಿಕತೆಯಲ್ಲಿ ಒಂದು ಉತ್ತುಂಗಕ್ಕೇರಿದವರು ಸಹ ಇದನ್ನ ಅನುಭವಿಸಿದ್ದಾರೆ. ಅದು ಬಂದಾಗ ಅವ್ರೇನು ಅಷ್ಟೊಂದು ಟ್ರೀಟ್ಮೆಂಟ್ ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಏಕೆಂತಂದ್ರೆ ಅವ್ರಿಗೆ ಗೊತ್ತಿತ್ತು ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದಿನ ಅಲ್ಲ ಒಂದಿನ ಸಾಯ್ಬೇಕು ಅಂತೇಳಿ ಆಧ್ಯಾತ್ಮಿಕತೆಯ ಒಂದು ಉತ್ತುಂಗದಲ್ಲಿದ್ದಾಗ ಅವರು ದೇಹನ ತ್ಯಜಿಸಿದ್ರು. ಹಾಗಾಗಿ ಇದೇನು ಹೊಸತಲ್ಲ, ಇದು ರಾಜ ಮಹಾರಾಜರ ಕಾಲದಿಂದನೂ ಇದನ್ನ ನಾವು ಓದ್ಕೊಂಡ್ ಬಂದಿದೀವಿ. ಆದ್ರೆ ಕ್ಯಾನ್ಸರ್ ಅಂತ ನಮಗೆ ಗೊತ್ತಾಗ್ತಾ ಇರೋದು ಇದು ಏನೋ ಒಂದು ಗೆಡ್ಡೆ ಆಗಿತ್ತು, ಆ ಗೆಡ್ಡೆಯಿಂದ ಅವನು ನಂತರ ಮರಣವನ್ನಪ್ಪಿದ್ದ, ಅದು ಉಲ್ಬಣಗೊಂಡಿತ್ತು ಅಂತೆಲ್ಲ ಹೇಳ್ತಾರೆ. ಹಳ್ಳಿಗಳಲ್ಲಿ ಎಲ್ಲ ತರ ಬರುತ್ತೆ, ಈಗೆಲ್ಲ ಮುಂಚೆ ಬರ್ತಿತ್ತು, ಅವ್ನು ಗಡ್ಡೆ ಆಗಿ ನೋವಾಗಿ ಅವನು ಇದು ಆಗಿ ತೀರ್ಕೊಂಡ್ರು ಅಂತ ಬರುತ್ತೆ. ಈಗ ಒಂದು $1 million ಕ್ವೆಶ್ಚನ್ ಏನಂದ್ರೆ, ಜಗತ್ತಿನಲ್ಲಿ ಇರುವ ಎಲ್ಲಾ ವಿಜ್ಞಾನಿಗಳನ್ನ ಕಾಡಿದ್ದು ಕ್ಯಾನ್ಸರ್ ಏನಕ್ಕೆ ಬರುತ್ತೆ. ಅದಕ್ಕೆ ಸಾಮಾನ್ಯ ನಾವೆಲ್ಲ ಅನ್ಕೊಂತೀವಲ್ಲ, ಕ್ಯಾನ್ಸರ್ ಏನಕ್ಕೆ ಬರುತ್ತೆ, ಚೆನ್ನಾಗಿದ್ದ ಅವನು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ ಆರೋಗ್ಯವಂತ ಮನುಷ್ಯ, ಇದಕ್ಕಿದಂಗೆ ಕ್ಯಾನ್ಸರ್ ಬಂತು, ಏನಕ್ಕೆ ಬರುತ್ತೆ, ಇದೊಂದು $1 million ಕ್ವೆಶ್ಚನ್. ಇದರ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿದಾಗ ಜಗತ್ತಿನಲ್ಲಿ ಈಗ ಅತಿ ಹೆಚ್ಚಿನ ಸಂಶೋಧನೆ ನಡೀತಿರೋದು ಕ್ಯಾನ್ಸರ್ ಬಗ್ಗೆ, ಮತ್ತು ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್, ನಮ್ಮ ಬ್ರೈನ್ ಸೆಲ್ಸ್ಗಳು ಏನಕ್ಕೆ ಸಾಯ್ತಾ ಇದೆ, ಆಮೇಲೆ ಗಟ್ ಮೈಕ್ರೋಬ್ಸ್ ಅಂತ ನಾನು ಹೇಳಿದೆ, ಕರಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಬಗ್ಗೆ, ಈ ಥರದ್ರ ಬಗ್ಗೆ ಭಾಳಷ್ಟು ದೀರ್ಘವಾದ ಸಂಶೋಧನೆ ಜಗತ್ತಿನ ಎಲ್ಲ ಒಂದು ಸಂಶೋಧನಾ ಕೇಂದ್ರಗಳಲ್ಲೂ ನಡೀತಾ ಇದೆ. ಕೊನೆಗೆ ವಿಜ್ಞಾನಿಗಳಿಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನಮ್ಮ ಜೀವಕೋಶದಲ್ಲಿರುವ DNA ಅಂತ ಒಂದಿದೆ, ಅಂದ್ರೆ ಅನುವಂಶೀಯ ವಸ್ತು. ಅದು ಈಗ ನಮ್ಮ ದೇಹ ಕೋಟ್ಯಾಂತರ ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶದ ಒಳಗಡೆ ಒಂದು DNA ಅಂತ ಇದೆ, ಕ್ರೋಮೋಸೋಮ್ಸ್ ಅಂತ ನಾನು ಹೇಳಿದ್ದೆ ಬೇರೆ ಎಪಿಸೋಡ್ ಅಲ್ಲಿ. ಆ ಕ್ರೋಮೋಸೋಮ್ ಒಳಗಡೆ DNA ಇದೆ. DNA ಏನಾದರೂ ರೂಪಾಂತರ ಆದರೆ ಆ ಜೀವಕೋಶ ಕ್ಯಾನ್ಸರ್ ಜೀವಕೋಶವಾಗಿ ಮಾರ್ಪಾಡು ಹೊಂದುತ್ತೆ. ಅದರಲ್ಲಿ ಕೆಲವೊಂದು ಜೀನ್ಸ್ಗಳಿದೆ, ಆ ಜೀನ್ಸಲ್ಲಿ ರೂಪಾಂತರ ಆಗಬೇಕು, ಮಾರ್ಪಾಡಾಗಬೇಕು. ಅದು ಇದ್ದಕ್ಕಿದ್ದಂಗೆ ಅದರ ಪಾಡಿಗೆ ಅದೇನು ಮಾರ್ಪಾಡು ಆಗಲ್ಲ. ಅದಕ್ಕೆ ಹೊರಗಡೆಯ ಒಂದು ಪ್ರಚೋದನೆ ಬೇಕದು. ಆ ಪ್ರಚೋದನೆ ಏನು ಅಂತಂದರೆ ಕಾರ್ಸಿನೋಜೆನ್ ಅಂತ ನಾವು ಕರಿತೀವಿ, ಕ್ಯಾನ್ಸರ್ ಕಾರಕಗಳು. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಈ ಕ್ಯಾನ್ಸರ್ ಕಾರಕಗಳು ಅಥವಾ ಈ ಪ್ರಚೋದನೆಗಳು ನಮ್ಮ DNA ಹೋದಾಗ DNA ರೂಪಾಂತರ ಅಥವಾ ಮ್ಯೂಟೇಷನ್ನ ಉಂಟು ಮಾಡುತ್ತೆ. ಯಾವಾಗ ಮ್ಯೂಟೇಷನ್ ಉಂಟು ಮಾಡುತ್ತೆ, ಜೀವಕೋಶ ಎಷ್ಟು ಸಲ ಡಿವೈಡ್ ಆಗಬೇಕೋ ಅದಕ್ಕಿಂತ ಜಾಸ್ತಿ ಸಲ ಡಿವೈಡ್ ಆಗೋಕ್ಕೆ ಶುರುವಾಗುತ್ತೆ. ಅನ್ಕಂಟ್ರೋಲ್ಡ್ ಸೆಲ್ ಪ್ರಾಲಿಫರೇಷನ್ ಅಂತ ನಾವು ಹೇಳ್ತೀವಿ. ಮತ್ತು ಡಿಫ್ರೆನ್ಸಿಯೇಷನಲ್ಲೂ ತೊಂದರೆ ಆಗುತ್ತೆ. ಅಂದರೆ ಆ ಜೀವಕೋಶ ತಾನು ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಬಿಟ್ಬಿಡುತ್ತದು, ಅದು ಬೇರೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಸಿಂಪಲಾಗಿ ನಾವು ಹೇಳಬೇಕು ಅಂದರೆ, ಒಬ್ಬ ಹುಚ್ಚ ಅಂತಂದರೆ ಅವನಿಗೆ ಅವನ ಬಗ್ಗೆ ಅರಿವಿಲ್ಲ, ಅವನು ಏನು ಮಾಡ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ, ಅವನು ಏನೇನೋ ಬೇರೆ ಥರ ಬಿಹೇವ್ ಮಾಡ್ತಾ ಇರ್ತಾನೆ. ಈ ಜೀವಕೋಶಗಳು ಅಷ್ಟೇ, ಅವು ಏನು ಮಾಡ್ತಿದ್ದಾವೆ ಅವು ಗೊತ್ತಿಲ್ಲ, ಅವು ಏನು ಮಾಡಬೇಕು ಅದನ್ನು ಬಿಟ್ಟು ಬೇರೆ ಏನೋ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಕ್ಯಾನ್ಸರ್ ಅಂತ ಕಾಯಿಲೆ ಬರುತ್ತೆ. ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಅಂದಾಗ ಈ ದೇಹದಲ್ಲಿ ಕಂಡುಬರುವ ಎಲ್ಲ ಗೆಡ್ಡೆ ಕ್ಯಾನ್ಸರ್ ಅಲ್ಲ. ಈಗ ಎಲ್ಲೋ ಒಂದು ಗೆಡ್ಡೆ ಎಲ್ಲೋ ಒಂದು ಆಯಿತು ಅಂದರೆ ಅದು ಕ್ಯಾನ್ಸರ್ ಅಂತ ನಾವು ಎದುರುಕೊಂಡು ಅಯ್ಯೋ ನನಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅನ್ನೋದು ಏನೂ ಅವಶ್ಯಕತೆ ಇಲ್ಲ. ಏಕೆಂತಂದರೆ ದೇಹದಲ್ಲಿರೋ ಎಲ್ಲ ಗೆಡ್ಡೆನೂ ಕ್ಯಾನ್ಸರ್ ಅಲ್ಲ. ಕ್ಯಾನ್ಸರ್ನ ನಾವು ಬೇರೆ ಥರ ಡಿಫೈನ್ ಮಾಡ್ತೀವಿ. ಈಗ ದೇಹದಲ್ಲಿ ಬೇಕಾದಷ್ಟು ಗ್ರೋತ್ಗಳು ಆಗ್ಬೋದು. ಆ 2 ಥರದ ಗ್ರೋತ್ ಅಥವಾ ಬೆಳವಣಿಗೆ ಅಂತ ನಾವು ಹೇಳ್ಬಹುದು. ಒಂದು ನಾನ್ ಕ್ಯಾನ್ಸರಸ್, ಅದು ಕ್ಯಾನ್ಸರ್ ಅಲ್ಲ. ಇನ್ನೊಂದು ಕ್ಯಾನ್ಸರ್ ಗೆಡ್ಡೆಗಳು ಅಂತ ಹೇಳ್ತೀವಿ. ಈ ನಾನ್ ಕ್ಯಾನ್ಸರಸ್ ಯಾವುದು ಅಂತಂದರೆ ಹೈಪರ್ಪ್ಲಾಸಿಯಾ, ಮೆಟಾಪ್ಲಾಸಿಯಾ, ಡಿಸ್ಪ್ಲಾಸಿಯಾ ಅಂತ 3 ಥರದ ಗ್ರೋತ್ಗಳು. ಉದಾಹರಣೆಗೆ ಹೇಳಬೇಕು ಅಂದರೆ ಹೈಪರ್ಪ್ಲಾಸಿಯಾ, ಅದರಲ್ಲಿ ಫಿಸಿಯಾಲಜಿಕಲ್ ಹೈಪರ್ಪ್ಲಾಸಿಯಾ, ಪೆಥಾಲಜಿಕಲ್ ಹೈಪರ್ಪ್ಲಾಸಿಯಾ ಅಂತ ಕರಿತೀವಿ. ಹಾಗಾದರೆ ಅದೇನು ಅಂದರೆ, ಗರ್ಭಿಣಿಯರು ಅವರಿಗೆ ಅವರ ಸ್ತನ ದೊಡ್ಡದಾಗ್ತಾ ಬರುತ್ತೆ. ಆಮೇಲೆ ಬಾಣಂತನದಲ್ಲೂ ಸಹ ಅದು ದೊಡ್ಡದಾಗಿರುತ್ತೆ. ಅಂದರೆ ಅದು ಲ್ಯಾಕ್ಟೇಷನ್, ಮಗುಗೆ ಹಾಲು ಕೊಡಬೇಕು ಅನ್ನೋ ಅದೊಂದು ಪ್ರಿಪ್ರೇಷನ್. ಇದು ಫಿಸಿಯಾಲಜಿಕಲ್, ಅಂದರೆ ಆಕೆ ಗರ್ಭವತಿ ಆದಾಗ ಅವಳ ಸ್ತನದಲ್ಲಿ ಎನ್ಲಾರ್ಜ್ಮೆಂಟ್ ಆಗೋಂಥದ್ದು. ನಂತರ ಏನಾಗುತ್ತೆ, ಇಲ್ಲಿ ಒಂದು ಪ್ರಚೋದನೆ ಇದೆ ದೇಹದಲ್ಲಿ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದು ಗ್ರೋತ್ ಆಗಿರುತ್ತೆ. ಆ ಪ್ರಚೋದನೆ ವಿಡ್ರಾನ್ ಆದಾಗ, ಅಂದರೆ ಮಗುನ ಹಾಲು ಕುಡಿಸೋದು ನಿಲ್ಲಿಸ್ತಾರಲ್ವಾ, ಅದರದ್ದು ಸೈಜು ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ನೀವು ಪ್ರಚೋದನೆನ ಹೊರಗಡೆ ತೆಗೆದಾಗ ಆ ಗ್ರೋತು ಕಮ್ಮಿ ಆಗುತ್ತೆ. ಇದು ಫಿಸಿಯಾಲಜಿಕಲು, ನಾರ್ಮಲ್. ಇದು ಏನೋ ದೊಡ್ಡದಾಯಿತು ಅಂತ ನಮ್ಮ ಕ್ಯಾನ್ಸರು ಅಂತ ನಾವು ಅನ್ಕೊಳ್ಳಾಗಿಲ್ಲ. ಅದೇ ಥರ ಕೆಲವು ಸಲ ಈಗ ನಾವು ತುಂಬ ಕೆಮ್ತಾ ಇರ್ತೀವಿ, ತುಂಬ ದಿನ ನಮಗೆ ಒಂದು ತಿಂಗಳಾದರೂ ಕೆಮ್ಮು ಇರುತ್ತೆ. ಈ ಥ್ರೋಟಲ್ಲಿ ಒಂಥರ ಇರಿಟೇಷನು ಶುರು ಆಗ್ತಾ ಇರುತ್ತೆ. ಆ ಥ್ರೋಟಲ್ಲಿ ಇರೋಂಥ ಸೆಲ್ಗಳು, ಗಂಟ್ಲಲ್ಲಿರೋ ಸೆಲ್ ಇರುತ್ತಲ್ಲ, ಅದು ಇನ್ನೊಂಥರ ಸೆಲ್ಲಾಗಿ ಮಾರ್ಪಾಡಾಗುತ್ತೆ. ಅಂದರೆ ಆ ಇರಿಟೇಷನ್ನ ತಡ್ಕೊಳ್ಳೋದಕ್ಕೋಸ್ಕರ ಪ್ರಚೋದನೆ ಏನು ಅಂದರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಆ ಇರಿಟೇಷನ್ನ ತಡ್ಕೊಳ್ಳೋಕ್ಕೆ ಸೆಲ್ಸೇನೆ ಬೇರೆ ಥರ
ಟ್ರಾನ್ಸ್ಫಾರ್ಮ್ ಆಗುತ್ತೆ, ಅದು ಕ್ಯಾನ್ಸರ್ ಅಲ್ಲ. ಅದೇ ಥರ ಮೆಟಾಪ್ಲಾಸಿಯಾ, ಹೈಪರ್ಪ್ಲಾಸಿಯಾ, ಡಿಸ್ಪ್ಲಾಸಿಯಾ ಅಂತ ಒಂದಿದೆ. ಅದು ಸ್ವಲ್ಪ ಬೇರೆ ಥರ ಗ್ರೋತು, ಆದರೆ ಅದು ಎನಿ ಪಾಯಿಂಟ್ ಆಫ್ ಟೈಮು ಕ್ಯಾನ್ಸರ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ನಾವು ಹೇಳ್ತೀವಿ. ಇದು ಓವರ್ ಆಲ್ ನಾನ್ ಕ್ಯಾನ್ಸರಸ್. ಇದು ಗಂಟ್ಲಲ್ಲಿ ನೀವು ಈಗ ಇರಿಟೇಷನ್ ಆಗುತ್ತೆ ಅಂತ ಹೇಳಿದ್ರಿ, ಅದು ಏನಾಗುತ್ತೆ ಅಂತ ಹೇಳಿದ್ರಿ ನೀವು? ಈಗ ನನಗೆ ಅಲರ್ಜಿ, ಗಂಟು ಕೆಮ್ಮು ಬಂದಿದೆ, ಸ್ವಲ್ಪ ಅಲರ್ಜಿ ಇದೆ, ನಾನು ಏನೋ ಒಂದು ತಿಂತೀನಿ, ಆವಾಗ ಇರಿಟೇಷನ್ ಶುರು ಆಯ್ತು ನನಗೆ. ಒಂಥರ ಗಂಟ್ಲಲ್ಲಿ ಕಿಚ್ ಕಿಚ್ ಅಂತ ಅಂತೀವಲ್ಲ, ಅದು ಇರಿಟೇಷನ್. ಅದಾದಾಗ ಏನಾಗುತ್ತೆ ಅಂದ್ರೆ ಅದನ್ನ ಆ ಪ್ರಚೋದನೆನ ತಡೆಗಟ್ಟಕ್ಕೆ ದೇಹ ಏನ್ ಮಾಡುತ್ತೆ, ಅಲ್ಲಿರೋ ಸೆಲ್ ಲೇಯರ್ನ ಚೇಂಜ್ ಮಾಡ್ಬಿಡುತ್ತದೆ. ಆಮೇಲೆ ನಿಮ್ಗೆ ಅದು ಇದು ಕಿಚ್ ಕಿಚಿ ಎಲ್ಲ ಹೋಗಿ ತುಂಬಾ ದಿನ ಆದ್ಮೇಲೆ ಸೆಲ್ ಲೇಯರ್, ಮೊದಲು ಯಾವ ಸೆಲ್ ಲೇಯರ್ ಇತ್ತು ಆ ಸೆಲ್ ಲೇಯರ್ ಬರ್ತಿದ್ದು. ಬ್ಯೂಟಿಫುಲ್ ಮೆಕ್ಯಾನಿಸಮ್ ದೇಹದಲ್ಲಿ ಇರೋಂಥದ್ದು, ತಾನೇ ಆಗಂಥದ್ದು, ಆ ಇರಿಟೇಷನ್ ಕಂಟ್ರೋಲ್ ಮಾಡಕ್ಕೋಸ್ಕರ. ಇದೆಲ್ಲ ನಾನ್ ಕ್ಯಾನ್ಸರಸ್. ಕ್ಯಾನ್ಸರಸ್ ಅಂದ್ರೆ ನಿಯೋಪ್ಲಾಸಿಯಾ ಅಂತೀವಿ, ನ್ಯೂ ಗ್ರೋತ್ ಅಂದ್ರೆ ಹೊಸದಾಗಿ ಒಂದು ಗ್ರೋತ್ ಆಗಿದೆ ಅದು. ಅದೇ ತರ ಅನಾಪ್ಲಾಸಿಯಾ, ಡಿಸ್ಪ್ಲಾಸಿಯಾ ಅಂತ. ಈಗ ನಾರ್ಮಲ್ ಸೆಲ್ ಇದೆಯಲ್ಲ, ಅದನ್ನು ಕ್ಯಾನ್ಸರಸ್ ಸೆಲ್ನ ನಾವು ನೋಡಿದಾಗ ಬೇಕಾದಷ್ಟು ಡಿಫ್ರೆನ್ಸು ಗೊತ್ತಾಗುತ್ತೆ. ಅದು ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಕ್ಯಾನ್ಸರ್ ಬಂದಿರುವ ವ್ಯಕ್ತಿಯಿಂದ ಆ ಗೆಡ್ಡೆಯಿಂದ ಅದನ್ನು ಒಂದು ತಗೊಂತಾರೆ, ಬಯಾಪ್ಸಿ ಎಲ್ಲ ಮಾಡಿ ಅದು ಸೆಕ್ಷನ್ಸ್ ತೆಗೆದು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ. ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರಸ್ ಗೆಡ್ಡೆ. ಅದಕ್ಕೋಸ್ಕರ ಗೆಡ್ಡೆ ಇದ್ದರೆ ಅದು ಕ್ಯಾನ್ಸರೋ ನಾನ್ ಕ್ಯಾನ್ಸರಸ್ ಅಂತ ಅನ್ನೋದಕ್ಕೋಸ್ಕರ ಬೇಕಾದಷ್ಟು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಈ ಒಂದು ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪಿಂದ ಅದನ್ನು ನೋಡಿದಾಗ ನಮಗೆ ಗೊತ್ತಾಗೋಗುತ್ತೆ. ಭಾಳ ಬೇರೆ ಥರನೇ ಇರುತ್ತೆ. ಅದಕ್ಕೆ ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೆ ಅಂದ್ರೆ ನೀಟಾಗಿರ್ತಾನೆ, ಹುಚ್ಚಿಡ್ದವನು ಹೆಂಗಿರ್ತಾನೆ ಅಂದ್ರೆ ತಲೆ ಎಲ್ಲ ಕೆದ್ರಕೊಂಡಿರ್ತಾನೆ, ಬಟ್ಟೆ ಕೊಳೆ ಆಗಿರುತ್ತೆ, ಆ ಥರ. ಅಂದರೆ ಈ ಸೆಲ್ಸ್ಗಳು ಆ ಥರ ಇರುತ್ತೆ. ಹಾಗಾಗಿ ನಮಗೆ ಗೊತ್ತಾಗೋಗುತ್ತೆ ಇದು ಕ್ಯಾನ್ಸರಸ್ ಸೆಲ್ ಅಂತ. ಮತ್ತು ಈಗ ಅದರಲ್ಲಿ 2 ಥರ ಇದೆ. ಈಗ ಟ್ಯೂಮರ್ ಅಂತ ಅಂದಾಗ ಎಲ್ಲ ಟ್ಯೂಮರು ಕ್ಯಾನ್ಸರ್ ಅಲ್ಲ. ಅದರಲ್ಲಿ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಅಂತ 2 ಥರ ಇರುತ್ತೆ. ಬಿನೈನ್ ಅಂದರೆ ಒಂದು ಗೆಡ್ಡೆ ಇದೆ. ಸುಮಾರು ಸಲ ನೀವು ಪೇಪರಲ್ಲಿ ಓದಿರ್ಬೋದು, ಒಂದು ಮಹಿಳೆಗೆ ಗರ್ಭಕೋಶದಲ್ಲಿ 10 kg ಗೆಡ್ಡೆನ ರಿಮೂವ್ ಮಾಡಿದ್ರು ಅಂತ. ಅದು ಕ್ಯಾನ್ಸರ್ ಗೆಡ್ಡೆ ಅಲ್ಲ. ಅದು ಅಂದರೆ ಬಿನೈನ್ ಒಂದು ಗೆಡ್ಡೆ ಫಾರ್ಮ್ ಆಗಿದೆ ಅಂತ ಇಟ್ಕೊಳ್ಳಿ. ಇದು ಯಾರಿಗೆ ಬೇಕಾದ್ರೂ ಆಗ್ಬೋದು. ಮತ್ತು ಕೆಲವು ಸಲ ಏನಾಗುತ್ತೆ, ಕೆಲವರಿಗೆ ಗೆಡ್ಡೆ ಬೇಗ ದಪ್ಪ ಆಗ್ತಾ ಬರುತ್ತೆ, ಕೆಲವ್ರಿಗೆ ತುಂಬ ವರ್ಷಗಳೇ ಬೇಕು. ಎಲ್ಲೋ ಒಂದು ಗೆಡ್ಡೆ ಇದೆ, ಮುಖದಲ್ಲಿ ಏನೋ ಒಂದು ಮೋಲಿದೆ, ಅದು ಹಾಗೆ ಇರುತ್ತದು. ಎಷ್ಟೋ ವರ್ಷ ಆದ್ಮೇಲೆ ಕೆಲವು ಕಡೆ ಹಂಗೆ ಇರುತ್ತದು. ಆಮೇಲೆ ಏನು ಇರೋದಿಲ್ಲ. ಒಂದು ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ದೊಡ್ಡದಾಗ್ತಾ ಬರುತ್ತೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಮತ್ತೆ ಈ ಡ್ಯೂರೇಷನ್ ಇದೆಯಲ್ಲ, ಅದು ಸೇಮ್ ಇರಲ್ಲ. ಕೆಲವರಿಗೆ ಒಂದು 2-3 ತಿಂಗಳಲ್ಲೇ ದೊಡ್ಡದಾಗ್ಬೋದು, ಕೆಲವರಿಗೆ ಒಂದು 20 ವರ್ಷ ಆಗ್ಬೋದು. ಹಾಗಾಗಿ ಆ ಗೆಡ್ಡೆ ಅಲ್ಲಿರುತ್ತೆ. ಅದು ಸೈಲೆಂಟ್ ಅಂತ, ಸೌಮ್ಯ ಗೆಡ್ಡೆ ಅಂತ ಕರಿತೀವಿ. ಅದನ್ನ ಬಿನೈನ್ ಅಂತ ಅಥವಾ ಸೌಮ್ಯ ಗೆಡ್ಡೆ ಅಂತ. ಅದರಿಂದ ಏನೂ ತೊಂದರೆ ಇರಲ್ಲ, ಹಾಗೆ ಇರುತ್ತೆ. ಆದರೆ ಆ ಥರ ಗೆಡ್ಡೆ ಏನಾದರೂ ಮೆದುಳಲ್ಲಾದರೆ ಏನಾಗುತ್ತೆ ಅಂದರೆ, ಅದು ಬೆಳೀತಾ ಇರುತ್ತಲ್ವಾ, ಅದೇನಾಗುತ್ತೆ, ಪ್ರೆಷರ್ ಬಿಡುತ್ತೆ. ಪ್ರೆಷರ್ ಆಟ್ರೋಫಿ ಅಂತ ಕರಿತೀವಿ ಅದನ್ನು. ಪ್ರೆಷರ್ ಆಟ್ರೋಫಿ ಅಂದರೆ ಅದ್ರ ಸುತ್ತಮುತ್ತ ಇರೋ ಜಾಗನ ಅದು ಆಕ್ಯುಪೈ ಮಾಡೋದ್ರಿಂದ ಬೇರೆದಕ್ಕೆ ಪ್ರೆಷರ್ ಕೊಡ್ತಾ ಇರುತ್ತೆ. ಬೇರೆ ಬ್ರೈನ್ ನ್ಯೂರಾನ್ಸ್ಗೆ ಪ್ರೆಷರ್ ಕೊಡೋದ್ರಿಂದ ಆ ಜಾಗದಲ್ಲಿ ಏನಾದರೂ ನಮ್ಮ ಕಣ್ಣಿಗೆ ಕನೆಕ್ಟ್ ಆಗಿರುವ ನರ್ವು ಇದ್ರೆ, ಕಿವಿದು, ಅದೇನಾಗುತ್ತೆ, ಅವಾಗ ಕಣ್ಣು ಮಂದಾಗೋದು, ಕಿವಿ ಕೇಳದೆ ಇರೋದು, ಬ್ಯಾಲೆನ್ಸ್, ಈ ಥರ. ಅದು ಎಲ್ಲಿದೆ ಗೆಡ್ಡೆ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. ಹಾಗಾಗಿ ಅದು ಕ್ಯಾನ್ಸರ್ ಅಲ್ಲದೆ ಹೋದ್ರು ಅದನ್ನ ರಿಮೂವ್ ಮಾಡಲೇಬೇಕು ಅವರು, ಬ್ರೈನಲ್ಲಾದರೆ. ಈ ಬೇರೆ ಕಡೆ ಎಲ್ಲ ಏನಾದರೂ ಆದರೆ ಅಂಥ ಏನು ತೊಂದರೆ ಏನಿರಲ್ಲ. ಸೊ ಹಾಗೆ ಬಿಟ್ಟಿರ್ತಾರೆ. ಅದು ಬಿನೈನ್ ಅಂತ. ಬಟ್ ನಮಗೆ ಈಗ ಬ್ರೈನಲ್ಲಾದರೆ ಅದು ಸೆನ್ಸಿಟಿವ್ ಝೋನ್ ಆದ್ರೆ ನಮಗೆ ತೊಂದರೆ ಆದ್ರೆ ಗೊತ್ತಾಗೋಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಈಗ ಹೊಟ್ಟೆ ಒಳಗಡೆ ಎಲ್ಲೋ ಒಂದ್ ಕಡೆ ಒಂದು ಗೆಡ್ಡೆ ಇದೆ, ಅದು ಏನು ತೊಂದರೆ ನಮ್ಗೆ ಗೊತ್ತೇ ಆಗಿರೋದಿಲ್ಲ. ಹಾಗಾಗಿ ಅದೇನು ತೊಂದರೆನೇ ಇರೋದಿಲ್ಲ, ಅದು ಬಿನೈನ್. ಅದು ಈ ಗರ್ಭಕೋಶದಲ್ಲಿ ಇರುತ್ತೆ. ಕೆಲವು ಸಲ ಗರ್ಭಕೋಶದಲ್ಲಿ ಒಂದು ಗೆಡ್ಡೆ ಇದೆ ಅಂತ ಇಟ್ಕೊಳ್ಳಿ, ಅದು ಹಾಗೆ ಇರುತ್ತೆ, ಏನು ತೊಂದರೆ ಇರೋದಿಲ್ಲ. ಕೆಲವು ಸಲ ಡಾಕ್ಟರ್ ಅದನ್ನ ನೋಡಿ ಅದನ್ನ ಒಂದು ಸ್ವಲ್ಪ ಟೆಸ್ಟ್ ಕಳಿಸ್ತಾರೆ. ಟೆಸ್ಟ್ ಕಳಿಸಿ ಏನೂ ಇಲ್ಲ ಅಂತಂದ್ರೆ ಸುಮ್ಮನಾಗ್ತಾರೆ. ಬಟ್ ಏನಂದ್ರೆ ಯಾವಾಗ ಸುಮ್ಮನಾಗ್ತಾರೆ ಅಂದ್ರೆ, ಆ ಮಹಿಳೆಗೆ, ಆ ಹುಡುಗಿ ಇನ್ನೂ ಅವಳಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನೂ ಇಲ್ಲ ಅಂತಂದಾಗ ಅದನ್ನ ಹಾಗೆ ವೆಯ್ಟ್ ಮಾಡ್ಬೋದು. ಮಗು ಆಗಿದೆ, ಎಲ್ಲ ಆಗಿದೆ ಅಂದಾಗ ವೆಯ್ಟ್ ಮಾಡಲ್ಲ. ಏನಕ್ಕೆ ಅಂತಂದರೆ ಅದು ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ಅದು ಕ್ಯಾನ್ಸರ್ ಆಗಿಬಿಡ್ಬೋದು. ಯಾವ ಸಂದರ್ಭ ಅಂದರೆ ಒಂದು ಪ್ರಚೋದನೆ ಬೇಕದಕ್ಕೆ, ಯಾವುದೋ ಒಂದು ಪ್ರಚೋದನೆ, ವಾತಾವರಣದಲ್ಲಿರುವ ಪ್ರಚೋದನೆ ಅದ್ರ ಮೇಲೆ ಬಿದ್ದಾಗ ಸೌಮ್ಯ ಗೆಡ್ಡೆ ಉಗ್ರ ಗೆಡ್ಡೆ ಆಗುತ್ತೆ. ಉಗ್ರ ಗೆಡ್ಡೆನ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಕರಿತೀವಿ. ಈ ಸೌಮ್ಯ ಗೆಡ್ಡೆ ಅಂತ ನಾನು ಏನು ಹೇಳಿದೆ ಅಂದರೆ, ಆ ಗೆಡ್ಡೆ ಇರುತ್ತಲ್ಲ ಅದ್ರ ಸುತ್ತ ಒಂದು ಕವರ್ ಇರುತ್ತೆ, ಎನ್ಕ್ಯಾಪ್ಸುಲೇಟೆಡ್ ಅಂತ ಕರಿತೀವಿ. ಕವರ್ ಒಳಗಡೆ ಅದಿರುತ್ತೆ. ಹಾಗಾಗಿ ಅದು ಏನು ತೊಂದರೆ ಕೊಡೋದಿಲ್ಲ.
ಅದು ಯಾವಾಗ ಆ ಕವರ್ ಇದೆಯಲ್ಲ ಅದು ಬ್ರೇಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಯಾವತ್ತೂ ಸಾಮಾನ್ಯ ಡಾಕ್ಟ್ರು ರಿಸ್ಕ್ ಮಾಡಲ್ಲ. ಏನಾದರೂ ಆ ಥರ ಇತ್ತು ಅಂದರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಅದೇನಾದರೂ ಮ್ಯಾಲಿಗ್ನೆಂಟ್ ಆಗಿಬಿಟ್ಟು ಅದು ಬೇರೆ ಕಡೆ ಹೋಗಿ ಅಲ್ಲಿ ಅಟ್ಯಾಚ್ ಆಗಿ ಅದೊಂದಷ್ಟು ಪ್ರಾಸೆಸ್ ಇದೆ, ಇನ್ವೇಷನ್ನು ಫಿಲ್ಟ್ರೇಷನ್ ಅಂತೆಲ್ಲ ಆಗಿ ಆ್ಯಂಕರೇಜ್ ಆಗಿ ಸೆಕೆಂಡರಿ ಗ್ರೋತ್ ಅಂತೆಲ್ಲ ಕರಿತೀವಿ. ಎಲ್ಲೋ ಒಂದು ಯೂಟ್ರಸಲ್ಲಿ ಒಂದು ಗೆಡ್ಡೆ ಇದೆ, ಅದು ಮುಂದಿನ ದಿನದಲ್ಲಿ ಏನಾಯಿತು ಅಲ್ಲಿಂದ ಕಳಚ್ಕೊಂತು. ನಮ್ಮ ಸರ್ಕ್ಯುಲೇಷನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಅಥವಾ ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ನು ಯಾವುದ್ರ ಮುಖಾಂತರನಾದರೂ ಅದು ಬೇರೆ ಕಡೆ ಹೋಯ್ತು. ಲಂಗ್ಸ್ಗೆ ಹೋಗ್ಬೋದು, ಬ್ರೈನ್ಗೆ ಹೋಗ್ಬೋದು, ಕಿಡ್ನಿ, ಆ ಥರ ಸರೌಂಡಿಂಗ್ ಆರ್ಗನ್ಸ್ಗೆ ಸ್ಪ್ರೆಡ್ ಆಗ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಟು ಬಿ ಆನ್ ಸೇಫರ್ ಸೈಡು ಇದು ಬೇಡವೇ ಬೇಡ ಅಂತೇಳಿ ಅದನ್ನು ಅವರು ರಿಮೂವ್ ಮಾಡಿಬಿಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ರಿಮೂವ್ ಮಾಡೋ ಪ್ರೊಸೆಸ್ಸಲ್ಲಿ ಏನು ಸಮಸ್ಯೆ ಇರಲ್ಲ, ಅದು ಸೌಮ್ಯ ಗಿಡ್ಡೆನೆ. ಆದರೆ ಏನಾಗುತ್ತೆ ಅಂದರೆ ಕೆಲವು ಸಲ ಅದ್ರ ಕವರ್ ನಾನು ಹೇಳಿದೆ ಅಲ್ಲ, ಆ ಕವರ್ ಒಡೆದೋಗ್ಬಿಡುತ್ತೆ. ಈಗ ಕವಚ ಅಂತಾನೆ ಇಟ್ಕೊಳ್ಳಿ, ಒಂದಷ್ಟು ಸೆಲ್ಸ್ ಇದೆ, ಅದು ಸುತ್ತ ಒಂದು ಕವಚ ಇದೆ. ಕೆಲವೊಮ್ಮೆ ಏನಾಗುತ್ತೆ ಪ್ರೋಟಿಯೋಲೈಟಿಕ್ ಎನ್ಸೈಮು ಕೆಲವು ಅದನ್ನು ಡಿಸಾಲ್ವ್ ಮಾಡಿಬಿಡುತ್ತೆ. ಮಾಡಿದಾಗ ಏನಾಗುತ್ತೆ ಆ ಸೆಲ್ಸ್ಗಳಿರುತ್ತಲ್ಲ ಆ ಸೆಲ್ಸ್ಗಳು ಮ್ಯಾಲಿಗ್ನೆಂಟಾಗಿ ಕನ್ವರ್ಟ್ ಆಗುತ್ತೆ. ಮ್ಯಾಲಿಗ್ನೆಂಟ್ ಅಂತ ನಾವು ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಅದು ಎಂಥ ಬ್ಯೂಟಿಫುಲ್ ಆಗಿದೆ ಅಂದರೆ ಕ್ಯಾನ್ಸರು ಇದುವರೆಗೂ ಸಂಪೂರ್ಣವಾಗಿ ಕ್ಯೂರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ವ ವೈದ್ಯರು. ಮಾಡ್ಬೋದು ಒಂದು ಲೆವೆಲ್ಲು, ಆದರೆ ಒಂಥರ ಫಾಲೋಅಪ್ ಯಾವಾಗಲೂ ಇರಬೇಕು. ಈಗ ಒಂದ್ಸಲ ಅವರು ಟ್ರೀಟ್ಮೆಂಟ್ ತಗೊಂಡು ಒಂಥರ ವಾಸಿಯಾಗಿದೆ, ಅವ್ರಿಗೆ ಗುಣಮುಖರಾಗಿದ್ದಾರೆ ಅಂದರೆ ಪ್ರತಿ ಒಂದು ವರ್ಷಕ್ಕೆ ಒಂದ್ಸಲ ಅವರು ಅದನ್ನ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಕಾರಣ ಏನು ಅಂತಂದರೆ ಇಲ್ಲಿ ಸ್ಟೆಮ್ ಸೆಲ್ಸ್ಗಳಿರುತ್ತೆ. ನೀವು ಅದನ್ನು ಕಂಪ್ಲೀಟ್ ತೆಗೆದಾಕ್ಬಿಟ್ಟಿದ್ದೀನಿ ಅಂತಂದ್ರು ಆ ಸ್ಟೆಮ್ ಸೆಲ್ಸ್ ಇರುತ್ತಲ್ಲ, ಆ ಸ್ಟೆಮ್ ಸೆಲ್ಸು ಪುನಃ ಕ್ಯಾನ್ಸರಸ್ ಸೆಲ್ಸ್ ಆಗಿ ಮಾರ್ಪಾಡಾಗುವ ಎಲ್ಲ ಸಾಧ್ಯತೆಗಳು ಇದೆ. ಇದು ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಈ ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ಲ ವೈರಸ್ಗಳ ಥರ ಅದೇನು ಮಾಡುತ್ತೆ ಅಂದರೆ ಅದ್ರ ಸುತ್ತಮುತ್ತ ಇರುತ್ತಲ್ಲ ಸೆಲ್ಸ್ಗಳಿಗೆ ವ್ಯಾಸ್ಕುಲರೈಸೇಷನ್ ಅಂತ ಒಂದು ಪ್ರಾಸೆಸ್ ಇದೆ. ಅಂದರೆ ರಕ್ತನಾಳಗಳನ್ನು ಜನರೇಟ್ ಮಾಡುತ್ತದು. ಹೊಸದಾಗಿ ರಕ್ತನಾಳಗಳನ್ನು ಜನರೇಟ್ ಮಾಡಿ ಅಲ್ಲಿಂದ ಬ್ಲಡ್ ಸಪ್ಲೈ ತಗೊಂಡ್ಬಿಡುತ್ತೆ. ತಗೊಂಡು ಸಿಕ್ಕಾಪಟ್ಟೆ ಪ್ರಾಲಿಫರೇಷನು. ಬೇರೆ ರೆಗ್ಯುಲರ್ ನಿಮಗೆ ಜೀವಕೋಶ ಇದೆಯಲ್ಲ ಅದ್ರದ್ದು 10 ಟೈಮ್ಸು ಬೇಗ ಅದು ಬೆಳವಣಿಗೆ ಡಬಲ್, 1 ಇದ್ದಿದ್ದು 2, 2 ಇದ್ದು 4, ಆ ಥರ ಕ್ಯಾನ್ಸರಸ್ ಸೆಲ್ಲು ಜಾಸ್ತಿ ಆದಂಗೆ ಏನಾಗುತ್ತೆ ಅದು ಸ್ಟಾರ್ಟ್ ಆಗುತ್ತೆ. ನಮ್ಮ ಬ್ಲಡ್ ಸರ್ಕ್ಯುಲೇಷನು ಲಿಂಫ್ಯಾಟಿಕ್ ಸರ್ಕ್ಯುಲೇಷನು ಇದರಿಂದ ಬೇರೆ ಅದನ್ನು ಮೆಟಾಸ್ಟಾಸಿಸ್ ಅಂತ ಕರೀತಾರೆ. ಆ ಮೆಟಾಸ್ಟಾಸಿಸ್ ಆದರೆ ತುಂಬ ಕಷ್ಟ. ಅದು ಒಂದು ಕಡೆ ಲೋಕಲೈಸ್ ಆಗಿದ್ರೆ ರಿಮೂವ್ ಮಾಡಿಬಿಡೋದು, ಸರ್ಜರಿ ಮಾಡ್ತಾರೆ, ಕೀಮೋಥೆರಪಿ ರೇಡಿಯೇಷನ್ ಎಲ್ಲ ಕೊಡ್ತಾರೆ, ಅಥವಾ ಕೀಮೋಥೆರಪಿ ಅಂತ ಇದೆ, ಬಹಳಷ್ಟು ಈ ಡ್ರಗ್ಸ್ಗಳನ್ನೆಲ್ಲ ಕೊಟ್ಟು ಅದನ್ನು ಸರಿ ಮಾಡೋದು, ಅದೆಲ್ಲ ಮಾಡಿಬಿಡ್ಬೋದು. ಇದೇನಾದ್ರು ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಅಂದರೆ ನೀವು ಎಲ್ಲೆಲ್ಲಿ ಅಂತ ಅದಕ್ಕೆ ಸರ್ಜರಿ ಮಾಡ್ತೀರಾ, ಆಗಲ್ಲ. ಕೀಮೋಥೆರಪಿ ಕೊಡಬೇಕಾಗುತ್ತೆ. ರೇಡಿಯೇಷನ್ನು ಅಷ್ಟೇ, ತುಂಬ ಕಡೆ ಸ್ಪ್ರೆಡ್ ಆದಾಗ ನಿಮಗೆ ರೇಡಿಯೇಷನ್ ಕೊಡೋಕ್ಕಾಗಲ್ಲ. ಒಂದು ಟಾರ್ಗೆಟ್ ಮಾಡಬೇಕು ನೀವು, ಎಲ್ಲೋ ಒಂದು ಕಡೆ ಇದೆ ಅಂದರೆ ಟಾರ್ಗೆಟ್ ಮಾಡಿ ಅದಕ್ಕೆ ರೇಡಿಯೇಷನ್ ಕೊಡ್ತೀರಾ. ಹಾಗಾಗಿ ಅದನ್ನು ಟ್ರೀಟ್ಮೆಂಟು ತುಂಬ ಕಷ್ಟ ಇದೆ. ಹಾಗಾಗಿ ಈ ಬಿನೈನ್ ಆಗಿರೋದು ಮ್ಯಾಲಿಗ್ನೆಂಟು ಯಾವ ಸಂದರ್ಭದಲ್ಲಾದರೂ ಆಗ್ಬೋದು. ಹಾಗಾಗಿ ಎಲ್ಲರೂ ಗೆಡ್ಡೆ ಇತ್ತು ಅಂತಂದರೆ ಬಹಳಷ್ಟು ಹುಷಾರಾಗಿರಬೇಕು. ತಕ್ಷಣ ವೈದ್ಯರು ಹೇಳ್ತಾರೆ ಇಲ್ಲ ಇದೆ ಏನು ತೊಂದರೆ ಇಲ್ಲ ಸದ್ಯಕ್ಕೆ, ಬಟ್ ತೆಗೆದುಬಿಡ್ತೀವಿ ಅಂತಾರೆ. ಫೈನ್ ಅನ್ನೋದು ಒಳ್ಳೆಯದು. ಏಕೆಂದರೆ ಅದು ಎಷ್ಟು ದಿನ ಇಟ್ಕೊಂಡಷ್ಟು ಸೆರಗಲ್ಲಿ ಕೆಂಡ ಅಂತಾರಲ್ಲ, ಯಾವತ್ತು ಏನು ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ ನಮಗೆ. ಹಾಗಾಗಿ ಬಿನೈನು ಮ್ಯಾಲಿಗ್ನೆಂಟಾಗಿ ಕನ್ವರ್ಟ್ ಆಗ ಅದನ್ನು ನಾವು ಕ್ಯಾನ್ಸರಸ್ ಅಂತ ಕರಿತೀವಿ. ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರಿ ವಿಚಾರಗಳನ್ನ. ಈಗ ನಾರ್ಮಲ್ ಸೆಲ್ ಮತ್ತು ಈ ಕ್ಯಾನ್ಸರಸ್ ಸೆಲ್ ಮಧ್ಯೆ ವ್ಯತ್ಯಾಸ ಅಂದರೆ ಹೆಂಗೆ ಗೊತ್ತಾಗೋದು, ಹೆಂಗೆ ಅದು? ಈಗ ನೀವು ನಾರ್ಮಲ್ ಸೆಲ್ ನೋಡಿದಾಗ ಒಂದು ಸೆಲ್ ಅಂದರೆ ಅದರಲ್ಲಿ ನಾನು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಇರುತ್ತೆ. ಆಮೇಲೆ ಸೆಲ್ ಆರ್ಗನ್ಸ್ ಅಂತ ಎಲ್ಲ ಇರುತ್ತೆ. ರೈಬೋಸೋಮು, ಗಾಲ್ಗಿ ಕಾಂಪ್ಲೆಕ್ಸು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಈ ಥರದ್ದೆಲ್ಲ ಇರುತ್ತೆ. ಸೈಟೋಪ್ಲಾಸಮ್ ಅಂತ. ಈ ಕ್ಯಾನ್ಸರಸ್ ಸೆಲ್ಲಲ್ಲಿ ಏನಾಗುತ್ತೆ ಅಂದರೆ ನ್ಯೂಕ್ಲಿಯಸ್ಸು ದೊಡ್ಡದಾಗ್ಬಿಡುತ್ತೆ, ಸೈಜು ದೊಡ್ಡದಾಗ್ಬಿಡುತ್ತದು. ಏಕೆಂತಂದರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗಬೇಕಲ್ಲ, ಅದಕ್ಕೋಸ್ಕರ ದೊಡ್ಡದಾಗುತ್ತೆ. ಆಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ನಮ್ಮದು ಮೈಟೋಕಾಂಡ್ರಿಯಾ ಎಲ್ಲ ಡಬಲ್ ಆಗ್ತಾ ಹೋಗ್ಬಿಡುತ್ತೆ. ಅಂದರೆ ಅದ್ರ ಇಂಟೆನ್ಷನ್ ಏನು ಅಂತಂದರೆ ಬೇಗ ಅದು ಡಿವಿಷನ್ ಆಗ್ತಾ ಹೋಗಬೇಕು. ಇಲ್ಲಿ ಸೆಲ್ ಅಂತ ನಾನು ಹೇಳಿದಾಗ ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಮ್ಮಲ್ಲಿ 10⁻XVI ಸೆಲ್ಗಳು ಇದೆ. ನಮ್ಮಲ್ಲಿ 10⁻XVI ಅದು. ಆಮೇಲೆ ಪ್ರತಿಯೊಂದು ಜೀನಲ್ಲೂ 10⁻12 ಟೈಮ್ಸ್ ಮ್ಯೂಟೇಷನ್ ಆಗುವ ಸಾಧ್ಯತೆಯೂ ಇದೆ. ಅಂದರೆ ನಮಗೆ ಅಷ್ಟು ಸಲ ಮ್ಯೂಟೇಷನ್ ಆದ್ರೂ ದೇಹ ಅದನ್ನು ತಡ್ಕೊಳ್ಳುತ್ತೆ. ಇಲ್ಲಿ ಈ ಒಂದು ಡಿವಿಷನ್ಗೋಸ್ಕರ ಏನಾಗುತ್ತೆ ಅಂದರೆ ಈ ಮೈಟೋಕಾಂಡ್ರಿಯಾ ಇವೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗೋಗುತ್ತೆ, ಇದು ಅಬ್ನಾರ್ಮಲ್ ಸೆಲ್ ಇದು ಅಂತ. ಇದ್ರ ಜೊತೆಗೆ ಕ್ರೋಮೋಸೋಮ್ಸ್ಗಳನ್ನ ನಾವು ನೋಡ್ತೀವಿ. ಕ್ರೋಮೋಸೋಮ್
ಕ್ರೋಮೋಸೋಮ್ ನೋಡಿದಾಗ 46 ಕ್ರೋಮೋಸೋಮ್ ಇರೋದಿಲ್ಲ ಅದರಲ್ಲಿ. ನಾನು ಟ್ರಿಪ್ಲಾಯ್ಡಿ ಅಂದರೆ 3 ಇರುತ್ತೆ. 3 ಅಂದರೆ 46, ಇನ್ನೂ ಅದ್ರ ಜೊತೆ ಇನ್ನೊಂದು ಸೆಟ್ ಎಕ್ಸ್ಟ್ರಾ. ಆಮೇಲೆ ಟೆಟ್ರಾಪ್ಲಾಯ್ಡಿ ಇರುತ್ತೆ. ಆಮೇಲೆ ಕ್ರೋಮೋಸೋಮ್ಗಳು ವಿಚಿತ್ರವಾಗಿರುತ್ತೆ. ಎಲ್ಲೋ ಒಂದು ಕಡೆ ಜಾಯ್ನ್ ಆಗಿರುತ್ತೆ, ಇನ್ನೊಂದು ಕಡೆ ಕಳೆದೋಗಿರುತ್ತೆ, ಇನ್ನೊಂದು ಕಡೆ ಡಬಲ್ ಆಗಿರುತ್ತೆ. ವಿಚಿತ್ರವಾಗಿರುತ್ತೆ ಇದು. ಅದು ನೋಡಿದ ತಕ್ಷಣ ಓಹೋ ಇದು ತುಂಬ ನಮ್ಮ ದೇಹದಲ್ಲಿ ಕ್ಯಾನ್ಸರಸ್ ಆಗಿಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಬಯೋಕೆಮಿಕಲ್ ಅನಾಲಿಸಿಸ್ ಮಾಡಿದಾಗಲೂ ಅಷ್ಟೇ ನಿಮಗೆ ಈ ಕೋಶ ಪೊರೆಯಿಂದ ಹೊರಗಡೆ ಇದೆಯಲ್ಲ ಅದರಲ್ಲಿ ಚೇಂಜಸ್ ಆಗಿರುತ್ತೆ. ಆಮೇಲೆ ಆಲ್ಫಾ ಫೀಟೋ ಪ್ರೋಟೀನನ್ನು ಕೆಲವೊಂದು ಹಾರ್ಮೋನ್ಸ್ಗಳನ್ನ ಈ ಸೆಲ್ಗಳು ರಿಲೀಸ್ ಮಾಡುತ್ತೆ. ಭಾಳಷ್ಟು ವಿಚಿತ್ರ. ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಇದು ಅಬ್ನಾರ್ಮಲ್ ಸೆಲ್, ಇದು ನಾರ್ಮಲ್ ಅಲ್ಲ ಅಂತ ಗೊತ್ತಾಗೋಗುತ್ತೆ. ಆವಾಗಲೇ ಡಾಕ್ಟರ್ ಹೇಳೋದು ಈಗ ಈ ಗೆಡ್ಡೆ ಇದೆಯಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಂತ ಅವರು ತಿಳಿಸ್ತಾರೆ. ಇದನ್ನ ಕನ್ಫರ್ಮೇಷನು ಬೇಕಾದಷ್ಟು ಅನಾಲಿಸಿಸ್ಗಳಿದೆ. ಈಗ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ತುಂಬ ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಅಂತಲೇ ಹೇಳ್ಬೋದು. ಫೈನಲಿ ನಿಮಗೆ ಬಯೋಕೆಮಿಕಲು, ಹಿಸ್ಟೋಪೆಟಾಲಜಿ ಅಂತ ಹೇಳಿದ್ನಲ್ಲ, ಸೆಕ್ಷನ್ಸ್ ತೆಗೆದು ನೀವು ಮೈಕ್ರೋಸ್ಕೋಪಲ್ಲಿ ನೋಡೋ ಅಂಥದ್ದು, ಕ್ರೋಮೋಸೋಮಲ್ಲೋ ಇದೆಲ್ಲ ಮಾಡಿ ಮಾಲಿಕ್ಯುಲರ್ ಡಯಾಗ್ನೋಸಿಸಲ್ಲಿ ಕ್ಯಾಂಡಿಡೇಟ್ ಜೀನ್ಸ್ ಅಂತ ಇದೆ. ಕೆಲವೊಂದು ಜೀನ್ಸ್ಗಳು ಮ್ಯೂಟೇಷನ್ ಆದರೆ ಕ್ಯಾನ್ಸರ್ ಅನ್ನೋದು ಕನ್ಫರ್ಮ್. ಅದು ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಲ್ಲ, ಸ್ತನ ಕ್ಯಾನ್ಸರ್, ಅದರಲ್ಲಿ 2 ಜೀನ್ಸ್ ಇದೆ, BRCA1 ಆ್ಯಂಡ್ BRCA2 ಅಂತ. ಆ BRCA1, BRCA2 ಹರ್ ಅಂತ HER ಅಂತ ಒಂದಿದೆ. ಈ 3ರಲ್ಲಿ ಏನಾದರೂ ಮ್ಯೂಟೇಷನ್ ಇದ್ದರೆ ಕ್ಯಾನ್ಸರ್ ಅಂತ ಹೇಳ್ತೀವಿ, ಬ್ರೆಸ್ಟ್ ಕ್ಯಾನ್ಸರ್. ಆ ಥರ ಕ್ಯಾಂಡಿಡೇಟ್ ಜೀನ್ಸ್ ಅಂದರೆ ಅವು ತುಂಬ ಇಂಪಾರ್ಟೆಂಟ್, ಪೊಟೆನ್ಷಿಯಲ್. ಅದರಲ್ಲಿ ಏನಾದ್ರು ಆಯಿತು ಅಂತಂದರೆ ಕನ್ಫರ್ಮ್. ಹಾಗಾಗಿ ಮಾಲಿಕ್ಯುಲರ್ ಡಯಾಗ್ನೋಸಿಸು ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ವಿತಿನ್ ಶಾರ್ಟ್ ಸ್ಪ್ಯಾನಲ್ಲಿ ಇದು ಏನು ಅನ್ನೋದನ್ನ ಕ್ಯಾನ್ಸರ್ ಅಂತ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗೋದ್ರಿಂದ ತುಂಬ ಈಸಿಯಾಗಿ ಟ್ರೀಟ್ಮೆಂಟು ಮಾಡ್ತಾರೆ. ಈಗ ಬೇಕಾದಷ್ಟು ಥರ ಥೆರಪಿಗಳಿದೆ. ಟಾರ್ಗೆಟೆಡ್ ಥೆರಪಿ ಇದೆ, ಇಮ್ಯುನೋಥೆರಪಿ ಇದೆ, ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಬಳಸ್ತಾರೆ, ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಟಾರ್ಗೆಟೆಡ್ ಥೆರಪಿ ಇದೆ, ಪರ್ಸನಲೈಸ್ ಜಿನೋಮಿಕ್ ಮೆಡಿಸನ್ ಅಂತ. ಆ ಕ್ಯಾನ್ಸರ್ಗೆ ಆ ಜೀನ್ ಮ್ಯೂಟೇಷನ್ಗೆ ತಕ್ಕಂತೆ ಕೆಲವೊಂದು ಡ್ರಗ್ನ ಡಿಸೈನ್ ಮಾಡ್ತಾರೆ. ಮಾಡಿ ತುಂಬ ಚೆನ್ನಾಗಿ ಬಟ್ ಎಕ್ಸಲೆಂಟ್, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಲ್ಸೋ. ಹಾಗಾಗಿ ಜನಸಾಮಾನ್ಯರಿಗೆ ಸ್ವಲ್ಪ ನಿಲುಕೋದು ಕಷ್ಟ. ಕಾರಣ ನಿಮಗೆ ಗೊತ್ತಿರ್ಬೋದು, ಸೆಲೆಬ್ರಿಟಿಗಳಲ್ಲಿ ಕ್ಯಾನ್ಸರ್ ಬಂದಿರೋರು ಎಲ್ಲರಿಗೂ ಕ್ಯೂರ್ ಅಂದರೆ ಚೆನ್ನಾಗಿ ಆಗ್ಬಿಡ್ತಾರೆ ಅವರು. ಸಂಜಯ್ ದತ್ ಆಗ್ಬೋದು, ಸೋನಾಲಿ ಬೇಂದ್ರೆ, ಸುಮಾರು ಜನ ನಾವು ಮುನಿಷಾ ಕೊಯ್ರಾಲಾ ಅಂತ ನಾವೆಲ್ಲ ಸುಮಾರು ಜನನ ಕೇಳಿದೀವಿ. ಹಾಲಿವುಡ್, ಬಾಲಿವುಡ್ ಎಲ್ಲ ಕಡೆ ಕ್ಯಾನ್ಸರ್ ಆಗಿದ್ರು ತುಂಬ ಒಂದಷ್ಟು ವರ್ಷ ಆದಮೇಲೆ ಚೆನ್ನಾಗಿ ಆಗ್ತಾರೆ. ಅದೇ ನಮ್ಮ ಜನಸಾಮಾನ್ಯರಿಗೆ ಯಾಕಾಗಲ್ಲ ಅಂತ ನಾವು ನೋಡಿದಾಗ ಕಾರಣ ಏನು ಅಂತಂದರೆ ದೇ ಆರ್ ಅಫೋರ್ಡಬಲ್. ಅವರು ಅದನ್ನು ತಗೊಳ್ಳೋ ಥರ ಇದೆ ಅವರಿಗೆ. ಏಕೆಂದರೆ ವೆರಿ ಎಕ್ಸ್ಪೆನ್ಸಿವ್, ನಿಮಗೆ ಲ್ಯಾಕ್ಸಲ್ಲಿ ಹೊರಟೋಗ್ಬಿಡುತ್ತೆ ಟ್ರೀಟ್ಮೆಂಟು. ಎಷ್ಟು ಜನ ಅದನ್ನ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಅದು ಯಾವುದೋ ಒಂದು ವರ್ಗದವ್ರಿಗೆ ಮಾತ್ರ ಈ ಸೌಲಭ್ಯಗಳು ಸಿಗ್ತಾ ಇದೆ. ಸೊ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ ನನ್ನ ಹತ್ರ. ಯಾಕಂದ್ರೆ ನನಗೆ ಪರ್ಸ್ನಲ್ ನಮ್ಮ ಮನೆಯಲ್ಲಿ ಸುಮಾರು ಕ್ಯಾನ್ಸರಿಂದ ತೀರ್ಕೊಂಡದ್ದು ಆಗಿದೆ. ನಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ, ಆಮೇಲೆ ನಮ್ಮ ಚಿಕ್ಕಪ್ಪ ತೀರ್ಕೊಂಡಿದ್ದಾರೆ, ನನ್ನ ಕಸಿನ್ ಬ್ರದರ್ ತೀರ್ಕೊಂಡಿದ್ದಾನೆ. ಅದರಲ್ಲಿ 2 ಗಂಟಲು ಕ್ಯಾನ್ಸರಿಂದ ತೀರ್ಕೊಂಡಿದ್ದಾರೆ. 3 ಜನ ಗಂಟ್ಲಿಗೆ ಕ್ಯಾನ್ಸರಿಂದ ತೀರ್ಕೊಂಡಿದ್ದು, ಗಂಟ್ಲಿಗೆ ಸಂಬಂಧಪಟ್ಟಂತಲೇ ಆಗಿರುವಂಥದ್ದು. ಸೊ ನನಗೆ ಅದರದ್ದು ಅದು ಸ್ಕೇರ್ಡ್ ಆಫ್ ಇಟ್ ನೆನೆಸ್ಕೊಂಡ್ರೆ ಅದ್ರ ಬಗ್ಗೆ ಕೇಳ್ತೀನಿ ನಾನು. ಅಂದರೆ ಯಾಕೆ ಈ ಥರದ್ದು ಅಂತ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಕೇಳಬೇಕು ಅನ್ಕೊಂಡಿರೋದು, ಈ ಕ್ಯಾನ್ಸರ್ ಅಂದರೆ ನೀವು ಹೇಳಿದರೆ ಪ್ರಚೋದನೆ ಅಂತ ಹೇಳಿದ್ರೆ, ಈ ಪ್ರಚೋದನೆ ಎಲ್ಲಿಂದ ಸಿಗುತ್ತೆ? ಅಂದರೆ ಈಗ ನಾವು ತಿನ್ನುವ ಆಹಾರ, ನಮ್ಮ ಲೈಫ್ ಸ್ಟೈಲು, ಇದರಲ್ಲಿ ಏನಾದರೂ ಕಾರಣಗಳಿದೆಯಾ? ಈ ಥರ ಪರ್ಟಿಕ್ಯುಲರ್ ಆಹಾರಗಳು, ತಿಂಡಿಗಳು, ಪರ್ಟಿಕ್ಯುಲರ್ ವಿಚಾರಗಳು ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಕಾರ್ಸಿನೋಜೆನಿಕ್ ಅಂತ ನಾವು ಅಂತೀವಿ ಇಂಗ್ಲಿಷಲ್ಲಿ. ಅದು ಅಂದ್ರೆ ಕ್ಯಾನ್ಸರ್ನ ಕಾರಕಗಳು, ಕ್ಯಾನ್ಸರ್ನ ಉಂಟು ಮಾಡುವಂತಹ, ಅದಕ್ಕೆ ಒಂದು ಪ್ರಚೋದನೆ ಕೊಡುವಂತ ವಸ್ತುಗಳು. ಅದು ಏನು ಹೇಳ್ತೀವಿ? ಈಗ ನಾನು ಮೊದಲೇ ತಿಳಿಸಿದ ಹಾಗೆ ಕ್ಯಾನ್ಸರ್ ಬರೋದು ಹೊರಗಡೆ ಪ್ರಚೋದನೆ ಬಂದಾಗ. ನಾರ್ಮಲ್ ಸೆಲ್ ಆದರೆ ಆ ಪ್ರಚೋದನೆ ಬರುತ್ತಲ್ವಾ, ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡಿಬಿಡುತ್ತೆ ಅಷ್ಟೇ. ಪ್ರಚೋದನೆನ ನೀವು ತೆಗೆದಾಕಿದಾಗ ಇದು ನಿಂತೋಗುತ್ತೆ. ಆದರೆ ಕ್ಯಾನ್ಸರ್ ಜೀವಕೋಶಗಳು ಹಾಗಲ್ಲ. ನೀವು ಪ್ರಚೋದನೆ ಮಾಡ್ತೀರಾ, ಪ್ರಚೋದನೆ ಮಾಡಿ ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಪ್ರಚೋದನೆ ತೆಗೆದ್ರೂ ಇದು ನಿಲ್ಲಿಸಲ್ಲ. ಇದು ಹಾಗೇ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಹಾಗಾದ್ರೆ ಪ್ರಚೋದನೆ ಒಂದು ಪಾಯಿಂಟಲ್ಲಿ ಆಗೋಯ್ತು, ಆದರೆ ಇದು ನಿಲ್ಲಿಸಲ್ಲ. ಇದು ಪ್ರತಿಕ್ರಿಯೆ ಇದು ಹಾಗೆ ಕಂಟಿನ್ಯೂ ಆಗಿ ಅಂದ್ರೆ ಅದು ಮ್ಯೂಟೇಷನ್ ಆಗಿದೆ ಅಲ್ಲಿ ಅಂತ. ಪ್ರಚೋದನೆ ನೀವು ಮಾಡಿದಾಗ ಒಂದು ಪ್ರತಿಕ್ರಿಯೆ ಬರೋದು ಸಹಜ, ನ್ಯಾಚುರಲ್, ನಾರ್ಮಲ್.
ಆದರೆ ಈ ಕ್ಯಾನ್ಸರ್ ಜೀವಕೋಶಗಳು ಏನು ಮಾಡುತ್ತೆ ಅಂದರೆ ಪ್ರಚೋದನೆನ ನೀವು ವಿಡ್ರಾ ಮಾಡಿದ್ರೂ ಸಹ ಅದು ಪ್ರತಿಕ್ರಿಯೆನ ನೀಡ್ತಾನೇ ಇರುತ್ತೆ. ಈಗ ನೀವು ಒಂದು ಪ್ರಚೋದನೆ ಕೊಡ್ತೀರಾ, ಒಂದು ಪ್ರೋಟೀನ್ ಉತ್ಪಾದನೆ ಆಗಬೇಕು, ಆಯ್ತದು ಫೈನ್, ನಾರ್ಮಲ್, ನಮ್ಮಲ್ಲಿ ಎಲ್ಲ ಆಗೋದು ಅದೇ ಥರ. ನಮ್ದು ಹಿಮೋಗ್ಲೋಬಿನ್, ಮಯೋಗ್ಲೋಬಿನ್ ಎಲ್ಲ ನಮ್ಮ ದೇಹದಲ್ಲಿ ಇರೋದೆಲ್ಲ ಬರೀ ಪ್ರೋಟೀನ್ಗಳೇನೆ. ನಮ್ಮ ಜೀನ್ಸ್ಗಳು ಪ್ರೊಡ್ಯೂಸ್ ಮಾಡೋದು ಪ್ರೋಟೀನು, ಅದು ನಮಗೆ ಬೇಕಾಗಿರೋ ಅಂಥದ್ದು, ಇದು ನಾರ್ಮಲ್. ಈಗ ಒಂದು ಪ್ರಚೋದನೆ ಬಂತು ಒಂದು ಪ್ರೋಟೀನ್ಗೆ, ಆ ಪ್ರಚೋದನೆ ನಿಂತೋಯ್ತು, ಸಾಕು ನನಗೆ ಈ ಹಾರ್ಮೋನು ಇಷ್ಟು ಸಾಕು ಅಂತ ನಿಲ್ಲಿಸ್ತು. ಆದರೂ ಸಹ ನಮ್ಮ ಜೀನ್ಸ್ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗ್ತಾನೇ ಇರುತ್ತೆ ಕಂಟಿನ್ಯೂಸು. ಸೊ ನಮಗೆ ಬೇಕೋ ಬೇಡವೋ ಆ ಪ್ರೋಟೀನು ಜಾಸ್ತಿ ಆಗ್ತಾ ಹೋಗುತ್ತೆ, ದಟ್ ಈಸ್ ನಾಟ್ ರಿಕ್ವೈರ್ಡ್. ಅದು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಕಾಯಿಲೆಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವು ಕಾರಣಗಳು ಅಂತ ನಾವು ನೋಡಿದಾಗ ಪ್ರಚೋದನೆ ಎಲ್ಲಿಂದ ಬರುತ್ತೆ? ಪ್ರಚೋದನೆ ಅಂತಂದರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು ಅಂತ ಕರಿಬೋದು. ಈ ಪ್ರಚೋದನೆನ ನಾವು ಕ್ಯಾನ್ಸರ್ ಕಾರಕಗಳು ಅಂತ ಕರಿತೀವಿ, ಕಾರ್ಸಿನೋಜೆನ್ಸ್. ಈ ಕಾರ್ಸಿನೋಜನ್ ಏನು ಮಾಡುತ್ತೆ ಅಂದರೆ ನಮ್ಮ DNA ರೂಪಾಂತರ ಮಾಡುತ್ತೆ. ನಮ್ಮ DNA ಏನಿದೆ ಅದರಲ್ಲಿ ಒಂದು ಮೆಸೇಜ್ ಇದೆ. ಈಗ ಅದು ರೂಪಾಂತರ ಯಾವ ಮಾಡುತ್ತೆ ಅಂದರೆ ಆ ಮೆಸೇಜು ಕರಪ್ಟ್ ಆಗೋಯ್ತು. ಈಗ ಕೊಡಬೇಕಾಗಿದ್ದ ಮೆಸೇಜ್ ಬದಲು ಅದು ಬೇರೆ ಮೆಸೇಜ್ನ ಕೊಡ್ತಾ ಇದೆ. ಯಾವುದು? ನಮ್ಮ DNA. ಆ ಮೆಸೇಜ್ ನಮಗೆ ಬೇಡ, ಅದು ನಮಗೆ ಬೇಕಾಗಿಲ್ಲ ಆ ಮೆಸೇಜು, ಬಟ್ ಇದು ನಮಗೆ ಬೇಕೋ ಬೇಡವೋ ಕೊಡ್ತಾನೆ ಇದೆ. ಸೊ ಅದು ಕಾಯಿಲೆ. ಯಾವುದೇ ಕಾಯಿಲೆ ಆಗಲಿ ಬೇಕಾಗಿರುವ ಮೆಸೇಜ್ ಕೊಡೋ ಬದಲು ಬೇಡದಿದ್ದ ಮೆಸೇಜ್ ಕೊಟ್ಟಾಗ ನಾವು ಅದನ್ನ ಎಬ್ನಾರ್ಮಲ್, ಅದನ್ನ ಪೆಥಾಲಜಿಕಲ್ ಕಂಡೀಷನ್ ಅಂತ ಕರಿತೀವಿ. ಆ ಥರ ಕರಪ್ಟ್ ಮೆಸೇಜ್ ಕೊಡೋ ಕಾರಣ ಏನು ಅಂದರೆ ಈ ಕ್ಯಾನ್ಸರ್ ಕಾರಕಗಳು. ಕ್ಯಾನ್ಸರ್ ಕಾರಕಗಳಲ್ಲಿ ಕ್ಯಾನ್ಸರ್ ಕಾರಕ ಎಲ್ಲದಕ್ಕೂ ಮೆಸೇಜ್ ಕೊಟ್ಟರು ಕೂಡ ಮ್ಯೂಟೇಷನ್ ಆಗಿರೋ ಜೀನ್ಸ್ಗಳು ಮಾತ್ರ ಅದಕ್ಕೆ ರೆಸ್ಪಾನ್ಸ್. ಹೌದು, ಇದು ಭಾಳ ಬ್ಯೂಟಿಫುಲ್ ಆಗಿದೆ. ಏಕೆಂತಂದರೆ ಈಗ ನಾವು ಜೀವನ ಮಾಡ್ತಾ ಇರೋದೇ ವಿಷದ ಜಗತ್ತು. ವಿಷ ನೀವು ಯಾವುದೇ ತಗೊಳ್ಳಿ, ನಾವು ಸೇವಿಸುವ ಆಹಾರಗಳು, ನಮ್ಮ ಒಂದು ಕುಡಿಯುತ್ತಿರುವ ನೀರಾಗ್ಬೋದು, ಗಾಳಿ ಆಗ್ಬೋದು, ಎಲ್ಲದರಲ್ಲೂ ವಿಷ ಇದೆ. ನೀವು ವಿಷ ಇಲ್ಲದೆ ಇರಿ ಎಲ್ಲೂ ಸಾಧ್ಯನೇ ಇಲ್ಲ, ಝೀರೋ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಸಹ ನಾವು ಆರಾಮಾಗಿದ್ದೀವಿ, ನಮಗೇನೂ ಆಗಿಲ್ಲ, ಚೆನ್ನಾಗಿದ್ದೀವಿ. ಕಾರಣ ಏನು ಅಂತಂದರೆ ದೇಹದಲ್ಲಿ ಅಂಥ ಅದ್ಭುತವಾದ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಬ್ಯೂಟಿಫುಲ್ಲು. ನಿಮಗೆ ಯಾವ ದೇಶದಲ್ಲೂ ಇಂಥ ರಕ್ಷಣಾ ವ್ಯವಸ್ಥೆ ಇಲ್ಲ. ನೀವು ದೊಡ್ಡ ಅಮೇರಿಕಾ ಅನ್ಬೋದು, ರಷ್ಯಾ ಅನ್ಬೋದು, ಫೇಲ್ಯೂರ್ ಆಗಿಬಿಡುತ್ತಲ್ಲಿ, ಎಲ್ಲೋ ಒಂದು ಕಡೆ ಲೀಕ್ ಆಗಿಬಿಡುತ್ತೆ ಡಿಫೆನ್ಸ್ ಸೀಕ್ರೆಟು. ಆದರೆ ನಮ್ಮ ದೇಹದಲ್ಲಿ ಆಗಲ್ಲ. ಅದು ಎಲ್ಲಿವರೆಗೆ ನಾವು ಒಳ್ಳೆಯ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಇಟ್ಕೊಳ್ತೀವಿ ಅಲ್ಲಿವರೆಗೂ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇದೆ. ಮೊದಲನೇದಾಗಿ ನಾನು ಕಾರ್ಸಿನೋಜನ್ ಯಾವುದು ಹೇಳ್ತೀನಿ, ನೆಕ್ಸ್ಟ್ ಅದು ಡಿಫೆನ್ಸ್ ನಮ್ಮ ದೇಹ ಹೇಗೆ ಮಾಡ್ಕೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ಈಗ ಕಾರ್ಸಿನೋಜನ್ನಲ್ಲಿ 4 ಥರ ಅಂತ ನಾವು ಕ್ಯಾಟಗರೈಸ್ ಮಾಡ್ಬೋದು. ಫಿಸಿಕಲ್ ಕಾರ್ಸಿನೋಜನ್, ಭೌತಿಕ, ರಾಸಾಯನಿಕ ಅಂದರೆ ಕೆಮಿಕಲ್ ಕಾರ್ಸಿನೋಜನ್, ಥರ್ಡ್ ಒನ್ನು ಇದು ನಮ್ಮ ಜೈವಿಕ ಅಂತ ಅಥವಾ ಬಯಾಲಜಿಕಲ್ಲು, ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್ಲು, ಲಾಸ್ಟ್ ಒನ್ನು ಲೈಫ್ ಸ್ಟೈಲ್ ಅಂತ ನಾವು 4 ಕ್ಯಾಟಗರಿ ಮಾಡ್ಬೋದು. ಈಗ ಫಿಸಿಕಲ್ ಕಾರ್ಸಿನೋಜನ್ ಯಾವ್ದು ಅಂತಂದರೆ ಎಲ್ಲ ರೇಸ್ಗಳು, ಎಕ್ಸ್ರೇ, ಗಾಮಾ ಮತ್ತು ಆಲ್ಫಾ, ಬೇರೆ ಬೇರೆದು ನ್ಯೂಟ್ರಾನ್, ಪ್ರೋಟಾನ್, ಈ ಥರ ಏನೇನು ರೇಸ್ಗಳಿರುತ್ತೆ ಅದಕ್ಕೆ ನಾವು ಎಕ್ಸ್ಪೋಸ್ ಆದಾಗ ನಮ್ಮ DNA ಮ್ಯೂಟೇಷನ್ ಆಗುತ್ತೆ. ಆವಾಗ ಕ್ಯಾನ್ಸರ್ ಹೊಂದುವ ಎಲ್ಲ ಸಾಧ್ಯತೆಗಳು ಇದೆ. ಮ್ಯೂಟೇಷನ್ ಆದರೂ ನಾನು ನೆಕ್ಸ್ಟ್ ಹೇಳ್ತೀನಿ ಡಿಫೆನ್ಸ್ ಯಾವ ಥರ ಮಾಡುತ್ತೆ ಕೌಂಟ್ರಾಕ್ಟಾಗಿ ನಮ್ಮ ದೇಹ ಅಂದರೆ ತುಂಬ ಚೆನ್ನಾಗಿ ಮಾಡುತ್ತೆ, ಅದ್ಭುತವಾಗಿ ಮಾಡುತ್ತೆ. ಬೈ ಚಾನ್ಸ್ ಅಲ್ಲಿ ಫೇಲ್ಯೂರ್ ಆದಾಗ ಅದರಿಂದ ನಮಗೆ ಕ್ಯಾನ್ಸರ್ ಬರುತ್ತೆ. ಇದು ಫಿಸಿಕಲಲ್ಲಿ ಮೊದಲೆಲ್ಲ ನೋಡಿ ಎಕ್ಸ್ರೇ ಕಂಡಿಡಿದ್ರಲ್ಲ, ಆಗ ಈಗ ನಾವು ಸೆಲ್ಫಿ ತಗಂತೀವಲ್ಲ ಆ ಥರ ಎಕ್ಸ್ರೇನ ಎಲ್ಲ ಸಂಶೋಧಕರು, ವಿಜ್ಞಾನಿಗಳು ತಗೊಳಕ್ಕೆ ಶುರು ಮಾಡಿದ್ರು. ಗೊತ್ತಿರಲಿಲ್ಲ ಅವ್ರಿಗೆ ಇದರಿಂದ ಕ್ಯಾನ್ಸರ್ ಆಗುತ್ತೆ ಅಂತ, ಗೊತ್ತೇ ಇಲ್ಲ ಅವ್ರಿಗೆ. ಏನು ಸೆಲ್ಫಿ ಥರ ಪಟ 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 ಅಂತ ಎಕ್ಸ್ರೇ ತೆಗೆದ್ರು. ಆಮೇಲೆ ನೋಡ್ತಾರೆ ಎಲ್ಲ ಕೂದಲೆಲ್ಲ ಉದ್ರಕ್ಕೆ ಶುರು ಆಯಿತು, ಸ್ಕಿನ್ ಎಲ್ಲ ಇದಾಯಿತು, ಅದು ಕ್ಯಾನ್ಸರ್ ಬಂತು. ಆವಾಗ ಗೊತ್ತಾಯಿತು ಅಯ್ಯೋ ಎಕ್ಸ್ರೇ ಇಸ್ ಮೋಸ್ಟ್ ಡೇಂಜರಸ್ ಅಂತ. ಮೊದಲು ನೋಡಿ ಎಕ್ಸ್ರೇ ತುಂಬ ತೆಗಿತಾ ಇದ್ರು ನಾವು ನೋಡಿದಾಗೆ, ಫ್ರ್ಯಾಕ್ಚರ್ ಆಯಿತು ಅಂದರೆ ಒಂದು 4 ಎಕ್ಸ್ರೇ ಆ ಥರ. ಬಟ್ ಇವಾಗ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಅಷ್ಟೊಂದು ಎಷ್ಟು ಬೇಕು ಅಷ್ಟು ಮಾತ್ರ ಎಕ್ಸ್ರೇಗೆ ನಾವು ಎಕ್ಸ್ಪೋಸ್ ಆಗ್ತೀವಿ. ಅಂದರೆ ಇದು ಎಲ್ಲೋ ಒಂದು ಕಡೆ ನಮ್ಮ DNA ರೂಪಾಂತರ ಉಂಟು ಮಾಡುತ್ತೆ ಅಂತ. ಇದು ರೇಸ್ಗಳ ಬಗ್ಗೆ ಆಯ್ತು. ಇನ್ನು ನಂತರ ಬಟ್ ಜನಸಾಮಾನ್ಯರಿಗೆ ನಮಗೆ ಈಗ ನೀವು ಎಕ್ಸ್ರೇನು ಹೇಳಿದ್ರಿ, ಈಗ ಆಮ ಈ ಥರ ಇನ್ನೊಂದಷ್ಟು ರೇಸ್ಗಳು ಹೇಳಿದ್ರಿ. ಬಟ್ ನಾವೀಗ ಏನೋ ಒಂದು ಆದಾಗ ನಾವು ಎಕ್ಸ್ರೇ ತೆಗೆಸ್ಕೊಳ್ತೀವಿ ಬಿಟ್ರೆ ಅದು ಒಂದಿದೆ, ಬಟ್ ಅದು ಬಿಟ್ಟು ಬೇರೆ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಇದೆ. ಈ ರೇಸ್ಗಳಿಗೆ ಈಗ ಕೆಲವ್ರದ್ದು ಇದರಲ್ಲೇನೆ ವರ್ಕ್ ಮಾಡ್ತಾರೆ, ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಯೂಸ್ ಮಾಡೋ ಅಂತ ಕೆಲವು ಕಾರ್ಖಾನೆಗಳಿರುತ್ತೆ. ನೀವು ನೋಡಿರ್ಬೋದು ಅಲ್ಲ, ಅವ್ರ ಒಳಗಡೆ ಹೋಗ್ಬೇಕಾದ್ರೆ ಸಂಪೂರ್ಣವಾಗಿ ಅವರು ಕವರ್ ಅಪ್ ಮಾಡ್ಕೊಂಡು ಗಾಗಲ್ಸ್ ಹಾಕೊಂಡು ಪ್ರಿವೆನ್ಷನ್ ತುಂಬಾನೇ ಅದನ್ನ ಕೇರ್ಫುಲ್ ಆಗಿ ಹೋಗ್ತಾರೆ. ಆಮೇಲೆ ಬಂದ ಮೇಲೆ ಅವರು ಅದರದೇ ಆದ ಅದೊಂದು ಸೂಟ್ ಇರುತ್ತೆ ಬೇರೆದು, ರೇಡಿಯೇಷನ್ ಬಂದ್ರೂ ಅವರು ಅದಕ್ಕೆ ಅವ್ರಿಗೇನು ತೊಂದರೆ ಆಗದೆ ಇದ್ದಂಗೆ. ಮತ್ತೆ ಈ ಕೆಲವು ಗೌರ್ಮೆಂಟ್ ಇದು ಈ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಯೂಸ್ ಮಾಡೋ ಕೆಲವೊಂದು ಕಂಪನಿಗಳಿದೆ, ಅಲ್ಲಿ ಆ್ಯನ್ಯುವಲ್ ಚೆಕಪ್ ಇದೆ ಅವ್ರಿಗೆ.
ಪ್ರತಿ ವರ್ಷವೂ ಅವರು ಎಲ್ಲ ಥರದ್ದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು. ಏಕೆಂದರೆ ಯಾವ ಪಾಯಿಂಟಲ್ಲಿ ಎಲ್ಲಿ ಲೀಕೇಜ್ ಆಗಿ ಏನಾಗಿದೆ ಗೊತ್ತಿಲ್ಲ. ಅದೇ ಥರ ಆಕ್ಯುಪೇಷನಲ್ ಅಂತ ಕರಿತೀವಿ ನಾವು. ಆಮೇಲೆ ಕೆಲವು ಕಡೆ ಕೆಲವೊಂದು ಈ ಬೀಚ್ಗಳಿದೆಯಲ್ಲ ಸಮುದ್ರದಲ್ಲಿ, ಅಲ್ಲಿ UV ರೇಡಿಯೇಷನ್ನು ಬರೋ ಥರದ್ದು ರೇಡಿಯಾಕ್ಟಿವ್ ಮೆಟೀರಿಯಲ್ಗಳಿರುತ್ತೆ. ಬೀಚ್ ಆಗ್ಬೋದು, ಗಣಿಗಳಾಗ್ಬೋದು, ಅಲ್ಲಿ ರೇಡಿಯಾಕ್ಟಿವ್ ಮೆಟೀರಿಯಲ್ಲು ಎಮಿಟ್ ಆಗ್ತಾ ಇರುತ್ತೆ ರೇಡಿಯೇಷನ್ನ. ನಮಗೆ ಗೊತ್ತಿಲ್ಲದಲೇ ಏನಾದ್ರು ಎಕ್ಸ್ಪೋಜರ್ ಆದರೆ ಖಂಡಿತವಾಗ್ಲೂ ಅದರಿಂದ ಕ್ಯಾನ್ಸರ್ ಬರುತ್ತೆ. ಇದು ಒಂದು ಇನ್ಸಿಡೆಂಟ್. ಮೊದಲು ಈ ಥರ ಒಂದು ಬೀಚಲ್ಲಿ ಪಳಪಳ ಅಂತ ಹೊಳಿತೀರಾ ಅಂಥದ್ದು ಒಂದಷ್ಟು ಈ ಕಾಗೆ ಬಂಗಾರ ಅಂತಾರಲ್ಲ, ಆ ಥರದ್ದು ಮೈಕಾ ಅಂತ ಕೇಳ್ತೀವಲ್ಲ, ಕಾಗೆ ಬಂಗಾರ, ಆ ಥರದ್ದು ಒಂದು ಬೀಚ್ ಇತ್ತು. ಜನ ಏನು ಅಂದರೆ ಖುಷಿ ಅವ್ರಿಗೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ಅದನ್ನು ಮೈಗೆ ಹಚ್ಕೊಂಡು ಎಲ್ಲ ಮಾಡಿದ್ರು. ನಂತರ ಅದರಲ್ಲಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಇದೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಆವಾಗ ಸ್ಕಿನ್ ಕ್ಯಾನ್ಸರು ಎಲ್ಲ ಬಂತು. ಆವಾಗ ಗೊತ್ತಾಯಿತು ವಿಜ್ಞಾನಿಗಳಿಗೆ, ಓಹೋ ಇದು ಒಂದು ಮೂಲ, ಈ ಥರ ರೇಡಿಯೇಷನ್ಗೆ ಇದು ಒಂದು ಮೂಲ ಅಂತ. ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಆಗ್ಬೋದು, ರೇಸ್ಗಳಾಗ್ಬೋದು, ಆಮೇಲೆ UV ರೇ ತುಂಬ ಎಕ್ಸ್ಪೋಜರ್ ಆಗುತ್ತೆ ನೋಡಿ. ಕೆಲವು ಸಲ ಏನಾಗುತ್ತೆ ಅಂದರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಬೀಚಲ್ಲಿ ತುಂಬ ಹೊತ್ತು ನಾವು ಅದಕ್ಕೆ ಎಕ್ಸ್ಪೋಸ್ ಆಗ್ತಾರೆ. ಅದು ಎಸ್ಪೆಷಲಿ ವೆಸ್ಟರ್ನರ್ಸ್ಗಳು, ಅವ್ರಿಗೆ ಸೂರ್ಯನ ಕಿರಣದಲ್ಲಿ ಸೂರ್ಯ ಸ್ನಾನ ಅಂತಾರಲ್ಲ, ತುಂಬ ಹೊತ್ತು ಅದನ್ನು ಸನ್ ಬಾತ್ ಅಂತ ಮಾಡ್ತಾರಲ್ಲ, ಮಾಡಿದಾಗ ಏನಾಗುತ್ತೆ ಅಂದರೆ ಅವರು ಒಂಥರ ಅವ್ರ ಮೈ ಬಣ್ಣ ಒಂಥರ ತಾಮ್ರದ ಥರ ಬರುತ್ತೆ. ಹಾಗಾಗಿ ಅದು ತುಂಬ ಇಷ್ಟ ಅವ್ರಿಗೆ, ಒಂಥರ ಹೊಂಬಣ್ಣ ಬರಬೇಕು ಅಂತ. ಬಟ್ ಅದರಿಂದ ಕ್ಯಾನ್ಸರ್ ಅಂದರೆ ಚರ್ಮದ ಕ್ಯಾನ್ಸರ್ ಬರುತ್ತೆ ಅಂತ ಪ್ರೂವ್ ಆಗಿದೆ. ಹಾಗಾಗಿ ಇದು ಫಿಸಿಕಲ್ ಏಜೆಂಟು. ಇದರ ಹೊರತಾಗಿ ಫಿಸಿಕಲ್ ಏಜೆಂಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ, ಇತ್ತೀಚೆಗೆ ಈಗ ನೀವು ರೂಪದರ್ಶಿಯರಾಗ್ಬೋದು, ಚಲನಚಿತ್ರ ನಟಿಯರಾಗ್ಬೋದು, ಇವ್ರುಗಳಿಗೆಲ್ಲ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಬ್ರೆಸ್ಟ್ ಎಗ್ಮೆಂಟೇಷನ್ನು ಅಥವಾ ಬ್ರೆಸ್ಟ್ ಪ್ರಾಸ್ಟೇಟಿಕ್ಸ್ ಅಂತೆಲ್ಲ ಅಂತೀವಿ ನಾವು. ಅಂದರೆ ಕೆಲವೊಂದು ಫಿಸಿಕಲ್ ಎಲಿಮೆಂಟ್ನ ದೇಹದ ಒಳಗಡೆ ಇಂಪ್ಲಾಂಟ್ ಮಾಡಿಸ್ತಾರೆ. ಈವನ್ ಡೆಂಟಲ್ ಇದಕ್ಕೂ ಹೇಳ್ತಾರೆ, ತುಂಬ ವರ್ಷ ಅದನ್ನು ನಮ್ಮ ಒಳಗಡೆ ಈ ಫಿಸಿಕಲ್ ಎಲಿಮೆಂಟು ಕೆಲವೊಂದಿತ್ತು ಅಂದರೆ ಅದು ಕ್ಯಾನ್ಸರ್ನ ಉಂಟು ಮಾಡುತ್ತೆ. ಚಾನ್ಸ್ ತುಂಬ ಜಾಸ್ತಿ. ಈಗ ನೋಡಿ, ಆಫ್ಟರ್ ಈಗ ಏಂಜಲಿನಾ ಜೂಲಿ ನಿಮಗೆ ಗೊತ್ತಿರ್ಬೋದು, ಹಾಲಿವುಡ್ ಆಕ್ಟ್ರೆಸ್, ಅವರಿಗೆ ಅವರ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಅವರೆಲ್ಲ ವೆಸ್ಟರ್ನರ್ಸ್ ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಜೀನೋಮ್ ಅನಾಲಿಸಿಸ್ ಮಾಡಿದ್ರು ಅವರು. ಈಕೆಯಲ್ಲೂ ಮ್ಯೂಟೇಷನ್ನು BRCA1 BRCA2 ಮ್ಯೂಟೇಷನ್ ಇತ್ತು. ಸೊ ಗೊತ್ತವ್ರಿಗೆ ಕನ್ಫರ್ಮ್, ಓಕೆ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಂತ. ಅವ್ರೇನು ಮಾಡಿದ್ರು, ಬ್ರೆಸ್ಟ್ ಎರಡನ್ನೂ ಮೆಮೋಗ್ರಾಮ್ ಮಾಡಿಸಿ ಅದನ್ನು ಬ್ರೆಸ್ಟ್ ರಿಮೂವ್ ಮಾಡಿಸ್ಬಿಟ್ರು. ರಿಮೂವ್ ಮಾಡಿಸಿ ಈಗ ಅದನ್ನು ಸರ್ಜರಿ ಮಾಡ್ಕೊಂಡಿದ್ದಾರೆ. ಅಂದರೆ ಟು ಬಿ ಆನ್ ಸೇಫರ್ ಸೈಡ್. ಆಮೇಲೆ ಅವರು ಒಂದು ಮೆಸೇಜ್ ಕೊಟ್ಟರು ಎಲ್ಲರಿಗೂ, ತುಂಬ ಜನ ರೂಪದರ್ಶಿಯರು ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಮಾಡ್ಕೊಳ್ತಾರಲ್ಲ, ಅದು ಬೇಡ, ನೀವು ಹೆಂಗಿದ್ದೀರಾ ಹಂಗೆ ಇರಿ, ಯಾಕೆ ಬೇಕದು, ಏಕೆಂದರೆ ನಾಳೆ ದಿನ ನೀವು ಕ್ಯಾನ್ಸರ್ಗೆ ತುತ್ತಾಗುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಅಂಥದಕ್ಕೆಲ್ಲ ನೀವು ಕೈ ಹಾಕಬೇಡಿ ಅಂತ. ಏಂಜಲಿನಾ ಜೂಲಿ ಎಫೆಕ್ಟ್ ಅಂತ ಬಂದಿದೆ. ಅದು ನೀವು ರಾಮನ್ ಎಫೆಕ್ಟ್ ಅಂತ ಫಿಸಿಕ್ಸಲ್ಲಿ ಕೇಳಿದ್ದೀರಾ, ಆ ಥರ ಏಂಜಲಿನಾ ಜೂಲಿ ಅಲೆ ಅದು ಆಕೆ ಅದನ್ನು ಪ್ರಚಾರ ಮಾಡಿ ಬಹಳಷ್ಟು ಜನ ಲೇಡೀಸ್ಗಳು ಅದನ್ನು ಮಾಡ್ಕೊಂಡಿದ್ದವರು ಪುನಃ ರಿಮೂವ್ ಮಾಡಿಸ್ಕೊಂಡ್ರು. ಅಂದರೆ ಅದನ್ನು ಎನ್ಲಾರ್ಜ್ ಮಾಡ್ಕೊಂಡು ತುಂಬ ಏನೋ ಚೆನ್ನಾಗಿ ಕಾಣಬೇಕು, ರೂಪದರ್ಶಿಯರಲ್ವಾ, ಜನನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ. ನಂತರ ಗೊತ್ತಾಯಿತು, ಓಹೋ ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಎಲ್ಲ ಸಾಧ್ಯತೆ ಇದೆ ಅಂತ. ಹಾಗಾಗಿ ಫಿಸಿಕಲ್ ಕಾರ್ಸಿನೋಜನ್ನಲ್ಲಿ ಇದೆಲ್ಲ ಬರುತ್ತೆ. ಇದರ ಜೊತೆಯಲ್ಲಿ ಆಸ್ಬೆಸ್ಟಸ್, ಕೆಲವೊಂದು ಈ ಡಸ್ಟ್ ಇರುತ್ತೆ ನೋಡಿ, ಈ ಡಸ್ಟನ್ನ ನಾವು ಇನೇಲ್ ಮಾಡಿದಾಗ ಅದು ಕಂಟಿನ್ಯೂಸ್ ಇರಿಟೇಷನ್ ಕೊಡುತ್ತೆ. ಕಂಟಿನ್ಯೂಸ್ ಇರಿಟೇಷನ್ ಯಾವಾಗ ಜೀವಕೋಶಕ್ಕೆ ಸಿಕ್ಕುತ್ತೆ, ಆ ಜೀವಕೋಶದಲ್ಲಿ ರೂಪಾಂತರ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಕಂಟಿನ್ಯೂಸ್ ಇರಿಟೇಷನ್ ನಾವೆಲ್ಲೂ ಕೊಡಬಾರ್ದು, ಯಾವುದಕ್ಕೂ ಕೊಡಬಾರ್ದು. ಕೆಲವರು ಏನಂದರೆ ಕಂಟಿನ್ಯೂಸ್ ಆಗಿ ಇರಿಟೇಷನ್ ಹಿಂಗೆ ಕೆರಿತಾ ಇರ್ತಾರೆ, ಯಾವುದೋ ಒಂದು ಮೋಲ್ ಇರುತ್ತೆ, ಒಂದು ಮೊಡವೆ ಥರದ್ದೇನೋ, ಅದನ್ನು ತುಂಬ ಇರಿಟೇಷನ್, ಫಿಸಿಕಲ್ ಇರಿಟೇಷನ್ ಅಂತ ಅಂತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ. ಅದರಲ್ಲೂ ಸಹ ಈ ಥರ ಅದು ಕಾರ್ಸಿನೋಜನ್ ಆಗಿ ಅದು ಬಿಹೇವ್ ಮಾಡುವ ಸಾಧ್ಯತೆಯೂ ಇದೆ. ಕೆಲವೊಮ್ಮೆ ಅದು ಕಾರ್ಸಿನೋಜನ್ ಅಲ್ಲ, ಅದು ನಾರ್ಮಲ್, ಅದನ್ನು ಪ್ರೋ ಕಾರ್ಸಿನೋಜನ್ ಅಂತ ಕರಿತೀವಿ. ಅದಕ್ಕದೇ ಅದು ಕಾರ್ಸಿನೋಜನ್ ಅಲ್ಲ, ಅದು ಇನ್ನೊಂದರ ಜೊತೆ ಸೇರಿದಾಗ ಕಾರ್ಸಿನೋಜನ್ ಆಗಬಹುದು, ಆ ಥರ. ಹಾಗಾಗಿ ಇದು ಫಿಸಿಕಲ್ ಕಾರ್ಸಿನೋಜನ್. ಇನ್ನು ಕೆಮಿಕಲ್ ಕಾರ್ಸಿನೋಜನ್ ಅಂದರೆ ನೀವು ಬೇಕಾದರೆ ಗೂಗಲ್ ಮಾಡಿ ನೋಡಿ, ನಾವು ಬಳಸ್ತಿರೋ ಎಲ್ಲದು ಕಾರ್ಸಿನೋಜನ್ ಲಿಸ್ಟಲ್ಲೇ ಸೇರ್ಕೊಂಡಿದೆ. ಕಲರಿಂಗ್ ಏಜೆಂಟು, ಎಲ್ಲೆಲ್ಲಿ ನೀವು ಕಲರ್ ಬಳಸ್ತೀರಾ, ಗೋಬಿ ಮಂಚೂರಿ ಅಂತೆ, ಜಂಕ್ ಫುಡ್ಗಳಲ್ಲಿ ಹೊರಗಡೆ ಎಲ್ಲ ಕಲರಿಂಗ್ ಏಜೆಂಟು, ಅದು ಡಾರ್ಕ್ ಕಲರ್ಸ್ ಏನಿದೆ, ದೇ ಆರ್ ಆಲ್ ವೆರಿ ಪೋಟೆಂಟ್ ಕಾರ್ಸಿನೋಜನ್. ಅದ್ರ ಜೊತೆ ಫುಡ್ ಎಡಿಟಿವ್ಸು, ಯಾವ ಫುಡ್ ಎಡಿಟಿವ್ಸ್ ಬಳಸ್ತೀರಾ, ಅಜಿನೋಮೋಟೊ ಆಗ್ಬೋದು, ನೀವು ಯಾವುದೇ ಹೇಳಿ, ಇಟ್ ಇಸ್ ಅ ಕಾರ್ಸಿನೋಜನ್. ಆಮೇಲೆ ಪ್ರಿಸರ್ವೇಟಿವ್ಸು. ಈಗ ನೋಡಿ, ನೀವು ಮನೇಲಿ ಯಾವುದೇ ಆಹಾರ ಪದಾರ್ಥ ತಯಾರು ಮಾಡಿದ್ರೆ ಎಷ್ಟು ದಿನ ಇಡ್ತೀರಾ ನೀವು? ಒಂದಿನ 2 ದಿನ ಇಡ್ತೀರಾ. ಹಿಟ್ಟು ಮನೇಲಿ ನೀವು ಒಂದು ಗೋಧಿ ರಾಗಿ ಎಲ್ಲ ಇದು ಮಾಡಿದ್ರೆ 1-3 ತಿಂಗಳು ಇರ್ಬೋದು, ಆಮೇಲೆ ಸಣ್ಣದಾಗಿ ಹುಳ ಎಲ್ಲ ಬರುತ್ತೆ. ಅದೇ ಮಾರ್ಕೆಟಲ್ಲಿ ನೀವು 1 ವರ್ಷ ಇಟ್ಟರು ಅದು ಹುಳ ಬರಲ್ಲ. ಕಾರಣ ಏನು ಅಂತಂದರೆ ಅದರಲ್ಲಿ
ಪ್ರಿಸರ್ವೇಟಿವ್ ಹಾಕಿದ್ದಾರೆ. ಅದನ್ನು ನಾವೇನು ಮಾಡ್ತೀವಿ, ಇವಾಗ ನಮಗೆ ಟೈಮ್ ಇಲ್ಲ ಅಲ್ವಾ ಯಾರಿಗೂ, ಇಬ್ರು ಕೆಲಸ ಮಾಡ್ತಾ ಇರ್ತೀವಿ, ಅದೆಲ್ಲ ಮಾಡೋ ಅಂಥ ಟೈಮ್ ಇಲ್ಲ, ಅದನ್ನು ಮಾಡೋ ಅಂಥ ಹಿರಿಯರು ಮನೇಲಿ ಇರಲ್ಲ. ಸೊ ಏನು ಮಾಡ್ತೀವಿ ನಾವು, ರೆಡಿ ತರ್ತೀವಲ್ಲ ಅದರಲ್ಲಿ ತುಂಬ ಕೆಮಿಕಲ್ಸ್ಗಳಿರುತ್ತೆ, ಅದನ್ನು ನಾವು ಸೇವನೆ ಮಾಡ್ತೀವಿ. ಇತ್ತೀಚೆಗೆ ಪ್ರತಿ ವರ್ಷ 15% ಕ್ಯಾನ್ಸರ್ ಇನ್ಸಿಡೆನ್ಸು ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಈ ರಾಸಾಯನಿಕಗಳು. ಆಮೇಲೆ ವೆಜಿಟೇಬಲ್ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ, ಎಲ್ಲ ತಿನ್ನಿ ಅಂತ ಹೇಳ್ತೀರಾ, ಆದರೆ ನೀವೇನು ಮಾಡ್ತೀರಾ, ಗ್ರೇಪ್ ಜ್ಯೂಸು ಎಕ್ಸಲೆಂಟ್, ಅದು ನಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋಂಥದ್ದು ಗ್ರೇಪ್ ಜ್ಯೂಸು. ಗ್ರೇಪ್ ಜ್ಯೂಸ್ ನೀವು ಮನೇಲಿ ಮಾಡ್ತೀರಾ? ಇಲ್ಲ, ಹೊರಗಡೆ ಹೋಗ್ತೀವಿ, ಗ್ರೇಪ್ ಜ್ಯೂಸ್ ತಗೊಳ್ತೀವಿ, ಕುಡಿತೀವಿ. ಆ ಗ್ರೇಪ್ ಮೇಲೆ ನಿಮಗೆ ಗೊತ್ತಿರ್ಬೋದು ಎಷ್ಟು ಕೋಟು ಪೆಸ್ಟಿಸೈಡ್ ಇರುತ್ತೆ. ಈಗ ನಮಗೆ ಅದು ದೇಹಕ್ಕೆ ಅಮೃತ ಅಂತ ನಾವು ತಗೊಂತೀವಿ, ಆದರೆ ಅಮೃತ ವಿಷ ಆಗೋಗಿರುತ್ತದು. ಹಾಗಾಗಿ ನೀವು ಏನೇ ಆಗಲಿ, ಹೊರಗಡೆ ಯಾರು ಆಹಾರ ಸೇವನೆ ಮಾಡ್ತಾರೆ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ಬರುತ್ತೆ ಅಂತಲ್ಲ, ಅಂದರೆ ಯಾಕೆ ಅಂತಂದರೆ ವೆಜಿಟೇಬಲ್ ಮನೇಲಾದರೆ ನಿಮಗೆ ಗೊತ್ತಿದೆ, ಮೂರು ಸಲ ನಾವು ವೆಜಿಟೇಬಲ್ನ ಉಪ್ಪು ಹಾಕಿ ನೆನೆಸಿಟ್ಟು ಅದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಗೋಬಿ ನಂಗೆ ಇಷ್ಟ, ಅಂದ್ರೆ ಗೋಬಿ ಕರಿ ಪಲ್ಯ ಮಾಡೋದು ಇಷ್ಟ. ಬಟ್ ಗೋಬಿನಲ್ಲಿ ತುಂಬಾ ಹುಳ ಇರ್ತವೆ, ತುಂಬಾ ಪೆಸ್ಟಿಸೈಡ್ ಹಾಕಿರಂದ್ರೆ ನಾವು ಗೋಬಿನ ತಂದು ಅದನ್ನ ಕ್ಲೀನ್ ಆಗಿ ತೊಳೆದ ಮೇಲೆ ಅದನ್ನ ಬಿಸಿನೀರಲ್ಲಿ ಹಾಕಿ ಇಟ್ಟು ಆಮೇಲೆ ಅದ್ರಲ್ಲಿ ಉಪ್ಪು ಹಾಕಿ, ಆಮೇಲೆ ನಾನು ಇದು ಯಾವುದು ಗ್ರೇಪ್ಸ್ ಕೂಡ ನಾನು ಉಪ್ಪು ನೀರಲ್ಲಿ ಹಾಕಿಡ್ತೀನಿ, ಬಿಸಿನೀರಲ್ಲಿ, ನಾರ್ಮಲ್ ನೀರಲ್ಲೇ ತೊಳೆದು ಒಂದ್ ಸ್ವಲ್ಪ ಮಾಡಿ ಉಪ್ಪು ನೀರು ಹಾಕಿ ಸ್ವಲ್ಪ ತಿಟ್ಟು ಆಮೇಲೆ ಕ್ಲೀನ್ ಮಾಡಿ ನಾನು ತಿಂತೀನಿ. ಅಂದ್ರೆ ಈ ತರ ಮಿನಿಮಮ್ ಪ್ರಿಕಾಷನ್ಸ್ ನಾವು ನೀವು ತಗೊಂಡ್ಲೇಬೇಕು. ನೀವು ಕ್ಯಾನ್ಸರ್ ಬರಬಾರ್ದು ಅಂದ್ರೆ ಮಿನಿಮಮ್ ಪ್ರಿಕಾಷನ್ ನಾವು ತಗೊಂಡ್ಲೇಬೇಕು. ಮನೇಲಿ ಮಾಡ್ತೀವಿ, ಯಾವುದೇ ಮನೆ ಆಗ್ಲಿ, ಮನೇಲಿ ಗೃಹಿಣಿಯರು ಅಡುಗೆ ಮಾಡ್ಬೇಕಾದ್ರೆ ಯಾವುದೇ ತರಕಾರಿ ತಂದ್ರು ಅದನ್ನ ಚೆನ್ನಾಗಿ ತೊಳಿತಾರೆ. ಆಮೇಲೆ ಗೊತ್ತಾಗುತ್ತೆ ಮೇಲೆ ಒಂದ್ ಸ್ವಲ್ಪ ಅದೇನಾದ್ರು ಟ್ರೇಸಸ್ ಇದೆಯಾ ಪೆಸ್ಟಿಸೈಡ್ದು ಅಂತಂದ್ರೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಇಟ್ಟು, ಈ ಕೋವಿಡ್ ಸಂದರ್ಭದಲ್ಲಿ ನೋಡಿ ಎಲ್ಲಾ ತರಕಾರಿಗಳನ್ನ ಎಷ್ಟು ಸಲ ತೊಳೆದು ನಾವು ಬಳಸ್ತಾ ಇದ್ವಲ್ವಾ, ಅದಕ್ಕೆ ಮೊದಲು ಮನೇಲಾದ್ರೆ ನಾವು ಮಾಡ್ತೀವಿ, ಆದ್ರೆ ಹೊರಗಡೆ ಮಾಡಕ್ ಸಾಧ್ಯನಾ? ಹೈಲಿ ಇಂಪಾಸಿಬಲ್. ಅವ್ರಿಗೆ ಟೈಮು ಇರಲ್ಲ, ಮತ್ತೆ ಆ ಕಾಶನು ಅವ್ರಿಗೆ ಇರೋದೇ ಇಲ್ಲ ಅದು. ಹಾಗಾಗಿ ಈಗ ನಾವು ತರಕಾರಿಗಳಾಗ್ಬೋದು, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಫರ್ಟಿಲೈಸರ್ಗಳು, ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್ ಎಲ್ಲ ಕಾರ್ಸಿನೋಜನ್ಗಳೇ. ಹಾಗಾಗಿ ನಾನು ಹೇಳ್ತೀನಿ, ಆದಷ್ಟು ಮಿನಿಮಮ್ ನೀವು ಹೊರಗಡೆ ತಿನ್ನಲೇಬೇಕು ಅನ್ನೋ ಸಂದರ್ಭದಲ್ಲಿ ತಿನ್ನಿ. ಒಂದ್ಸಲ ಆದರೆ ನಮ್ಮ ಬಾಡಿಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಅದು ಕಂಟ್ರೋಲ್ ಮಾಡುತ್ತೆ. ನೀವು ಪ್ರತಿದಿನ ಮಾಡ್ತಾ ಇದ್ರೆ ಡಿಫೆನ್ಸ್ ಮೆಕ್ಯಾನಿಸಮ್ ಎಲ್ಲೋ ಒಂದಿನ ಫೇಲ್ ಆಗುತ್ತೆ. ಅವಾಗ ಏನಾಗುತ್ತೆ, DNA ಮ್ಯೂಟೇಷನ್ ಆಗಿ ಕ್ಯಾನ್ಸರ್ ಬರುವ ಎಲ್ಲ ಸಾಧ್ಯತೆಗಳು ಇದೆ. ನಾನು ಹೊರಗಡೆ ಊಟನ ಯಾಕೆ ಬೇಡ ಅಂತೀನಿ ಅಂದ್ರೆ, ಈಗ ನೋಡಿ ಕಲರಿಂಗ್ ಏಜೆಂಟ್ ಹಾಕ್ತಾರೆ, ಈ ಗೋಬಿ ಮಂಚೂರಿ ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾರೆ ಯಾರಾದ್ರು, ಅದು ನಿಮ್ಮ ಊರುಗಳೆಲ್ಲ ಹಾಕ್ಬೋದು. ಆದ್ರೆ ಇಲ್ಲಿ ಮಾಡೋರು ಏನ್ ಮಾಡ್ತಾರೆ, ಕಲರ್ ಹಾಕ್ತಾರೆ, ರೆಡ್ ಕಲರ್ ಅಟ್ರಾಕ್ಟಿವ್ ಆಗಿರುತ್ತೆ. ಈ ನಾನ್ ವೆಜಿಟೇರಿಯನ್ಗಳು ಅದ್ರಲ್ಲೆಲ್ಲದೂ ಒಂಥರ ಕಲರ್ ಹಾಕಿರ್ತಾರೆ. ಈಗ ಪಾಲಕ್ ಪನ್ನೀರ್ ಅಂದ್ರೆ ಅವರು ಪಾಲಕ್ಗಿನ ಗ್ರೀನ್ ಕಲರ್ ಹಾಕೊಡ್ತಾರೆ. ಹಾಗಾಗಿ ಅದನ್ನ ಸೇವನೆ ಮಾಡಿದಾಗ ಡೈರೆಕ್ಟ್ ವಿಷನ ನಾವು ಸೇವನೆ ಮಾಡ್ತೀವಿ. ಆಮೇಲೆ ಹೊರಗಡೆ ನೀವು ಚಾಟ್ಸ್ಗಳು ಅದು ಇದು ಹೋದಾಗ ಈ ನಿಮಗೆ ಚಿಲ್ಲಿ ಸಾಸು, ಟೊಮೆಟೊ ಸಾಸ್ ಕೊಡ್ತಾರಲ್ಲ, ನೀವು ಗಮನಿಸಿದ್ದೀರಾ ಹೇಗಿರುತ್ತೆ? ಲೇಬಲ್ ಇರಲ್ಲ ಯಾವ್ದ್ರ ಮೇಲೆ, ಯಾವ್ದ್ರ ಮೇಲೂ ಲೇಬಲ್ ಇಲ್ಲ, ಇರುತ್ತೆ. ಅದು ಏನ ಕಲರ್ ಹಾಕಿರ್ತಾರ, ಹೇಗ್ ಮಾಡಿರ್ತಾರೆ, ಪ್ರೋಸೆಸ್ ಎಷ್ಟು ದಿನ ಆಗಿದೆ, ಏನಾಗಿದೆ ಏನೂ ಗೊತ್ತಿಲ್ಲ. ಸೇವನೆ ಮಾಡ್ತೀವಿ. ಕೆಲವರಿಗೆ ಅಡಿಕ್ಷನ್, ಪ್ರತಿದಿನ ತಿಂತಾರೆ. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇದು ಹೊಡೆದ್ಬಿಡುತ್ತೆ. ಹಾಗಾಗಿ ಕೆಮಿಕಲ್ ಕಾರ್ಸಿನೋಜನ್ ಹೇಳಿದ್ನಲ್ಲ, ಅಜೋಡೈಸ್, ಪಾಲಿಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ಸ್ಗಳಾಗ್ಬೋದು, ನೈಟ್ರೈಟ್ಗಳಾಗ್ಬೋದು, ಎಲ್ಲದೂ ನೀವು ಲಿಸ್ಟ್ ತೆಗೆದು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗೋಗುತ್ತೆ. ಅಯ್ಯೋ ನಾವು ದಿನ ತಿಂತಿರೋದೇ ವಿಷ ಅಲ್ವಾ ಅಂತ ಅನ್ಸುತ್ತೆ. ಇದು ಕೆಮಿಕಲ್ ಕಾರ್ಸಿನೋಜನ್. ಹಾಗಾಗಿ ಎಷ್ಟು ಸಾಧ್ಯನೋ ಅದ್ರ ಜೊತೆ ಕಾಸ್ಮೆಟಿಕ್ಸ್ ನಾವು ಬಳಸ್ತೀವಲ್ಲ, ಬ್ರ್ಯಾಂಡೆಡ್ ಎಷ್ಟು ಜನ ಬಳಸ್ತಾರೆ? ಬ್ರ್ಯಾಂಡೆಡ್ ಐಟಮ್ ಏನಕ್ಕೆ? ಅದು ಈಗ ನೀವು ಲ್ಯಾಕ್ಮೆ ಯಾವುದೋ ನಾನೊಂದು 2 ಎಕ್ಸಾಂಪಲ್ ಹೇಳ್ತಿರೋದು, ಫೇಸಸ್ ಅದು ಇದು ಅಂತ ಬಳಸ್ತೀವಿ. ನೀವು ಒಂದು ಲಿಪ್ಸ್ಟಿಕ್ಗೆ 1,000 ರೂಪಾಯಿ, ಅದೇ ನಿಮಗೆ ವಿತೌಟ್ ಲೇಬಲ್ ಅಂದ್ರೆ ಯಾವುದೋ ಒಂದು ಕಂಪನಿ ಅಂತ ಹಾಕಿರ್ತಾನೆ, 20 ರೂಪಾಯಿಗೆ ಸಿಕ್ಕುತ್ತೆ. ವಿತೌಟ್ ಲೇಬಲ್ 20 ರೂಪಾಯಿ. ಲೇಬಲ್ ಅಂದ್ರೆ ಯಾವುದೋ ಒಂದು ಲೇಬಲ್ ಇರುತ್ತೆ, ನಾಟ್ ಬ್ರ್ಯಾಂಡೆಡ್, ಒಂದು 20 ರೂಪಾಯಿಗೆ ಸಿಗುತ್ತೆ. ಅದಕ್ಕೆ 1,000, ಇದಕ್ಕೆ 20 ರೂಪಾಯಿ ಯಾಕೆ? ಕಾರಣ ಏನು ಅಂತಂದ್ರೆ ಅದನ್ನ ಆನಿಮಲ್ಸ್ ಮೇಲೆ ಟೆಸ್ಟ್ ಮಾಡಿರ್ತಾರೆ. ಹಾಗಾಗಿ ಟೆಸ್ಟ್ ಮಾಡಿರೋದ್ರಿಂದ ಪ್ರೂವ್ ಆಗಿದೆ, ಇದರಿಂದ ಏನು ತೊಂದರೆ ಇಲ್ಲ ಅಂತ. ಇದು ಯಾವ ಟೆಸ್ಟಿಂಗು ಇಲ್ಲ, ಇದು ಹಾಗೇನೆ ಕೊಟ್ಟಿರೋದು. ಇದೆಲ್ಲ ಆಗ್ಬೋದು, ಈ ಲಿಪ್ಸ್ಟಿಕ್ ಆಗ್ಬೋದು, ಮಸ್ಕರಾ ಆಗ್ಬೋದು, ಐಲೈನರ್ ಆಗ್ಬೋದು, ಅಥವಾ ಮುಖಕ್ಕೆ ಹಾಕೊಳ್ಳೋ
ಸಾಯಂಕಾಲ ಕ್ರೀಮ್ಗಳಾಗ್ಬೋದು, ಇವೆಲ್ಲ ಏನಾಗುತ್ತೆ ಅಂದರೆ ಸ್ಕಿನ್ ಅಬ್ಸಾರ್ವ್ ಮಾಡುತ್ತೆ ಇದನ್ನ. ಸ್ಕಿನ್ ಇದನ್ನೆಲ್ಲ ಅಬ್ಸಾರ್ವ್ ಮಾಡ್ಕೊಂಡು ಒಳಗಡೆ ಹೋಗಿ ಈ ಕೆಮಿಕಲ್ಸ್ಗಳು ನಮ್ಮ DNA ಜೊತೆ ವರ್ತಿಸಿ DNA ರೂಪಾಂತರ ಉಂಟು ಮಾಡೋದ್ರಿಂದ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಬರುವ ಎಲ್ಲ ಸಾಧ್ಯತೆಗಳು ಇದೆ. ಅಂದರೆ ನಾವು ತಿನ್ನೋದೇ ಆಗ್ಬೋದು, ಚರ್ಮಕ್ಕೆ ಹಾಕೊಳ್ಳೋದೇ ಆಗಬಹುದು, ಈ ಥರದ್ದು ಬೇಕಾದಷ್ಟು ಕೆಮಿಕಲ್ಸ್ಗಳನ್ನ ನಾವು ಬಳಸ್ತೀವಿ. ಕುಂಕುಮನ ನಾನು ನೋಡಿದ್ದೀನಿ. ಕುಂಕುಮನ ನೀವು ದೇವ್ರಿಗೆ ಇಟ್ಬಿಟ್ಟು ಕೈ ನೋಡ್ಕೊಳ್ಳಿ, ನಿಮಗೆ 2-3 ದಿನ ಆದರೂ ಅದು ಹೋಗಿರೋದಿಲ್ಲ, ಅಂದರೆ ಹಾಗೇ ಇರುತ್ತೆ. ಆದರೆ ಒರಿಜಿನಲ್ ಕುಂಕುಮ ಅಲ್ಲ, ಅದು ಅಂಟಲ್ಲ. ಆ ಥರ ಅರಿಶಿನ ಆಗ್ಬೋದು, ಕುಂಕುಮ ಆಗ್ಬೋದು. ಅಂದರೆ ನಿಮಗೆ ಪ್ರತಿಯೊಂದು ದೇವರಿಗೆ ಉಪಯೋಗಿಸೋ ವಸ್ತುವಿಂದ ಹಿಡಿದು ನಾವು ತಿನ್ನೋದ್ರಿಂದ ಹಿಡಿದು ಎಲ್ಲದರಲ್ಲೂ ಈ ಒಂದು ಕ್ಯಾನ್ಸರ್ ಕಾರಕಗಳು ಇದೆ. ಇನ್ನು ಬಯಾಲಜಿಕಲ್ ಅನ್ನೋದಾದರೆ, ಬಯಾಲಜಿಕಲ್ ಕಾರ್ಸಿನೋಜನ್ ಅಂದರೆ ವೈರಸ್ಗಳು. ಈ ವೈರಸ್ಗಳು ಕ್ಯಾನ್ಸರ್ ಕಾರಕಗಳಾಗಿ ಅವು ಬಿಹೇವ್ ಮಾಡುತ್ತೆ. ಅದರಲ್ಲಿ 2 ಥರ ವೈರಸ್ ಇದೆ, DNA ವೈರಸ್ ಮತ್ತು RNA ವೈರಸ್ ಅಂತ. ಈ DNA ವೈರಸ್ಸು ಮನುಷ್ಯನಲ್ಲಿ ಕ್ಯಾನ್ಸರ್ ಉಂಟು ಮಾಡೋ ಅಂಥದ್ದು. RNA ವೈರಸ್ಸು ಈ ಕೋಳಿಗಳಲ್ಲಿ ರಾಸಾರ್ಕೋಮಾ ವೈರಸ್ ಅಂತ ಕರಿತೀವಿ, ಕೋಳಿಗಳಲ್ಲೆಲ್ಲ ಆ ವೈರಸ್ಸು ಕ್ಯಾನ್ಸರ್ ಉಂಟು ಮಾಡುತ್ತೆ. ಈಗ ವೈರಸ್ ಅಂದಿದ ತಕ್ಷಣ ನಿಮಗೆ ಭಯ ಆಗ್ಬೋದು, ಅಯ್ಯೋ ನನ್ನ ಕೋಲ್ಡ್ ಆಗಿತ್ತು, ಅದು ವೈರಲ್ ಇನ್ಫೆಕ್ಷನ್ನು. ಆಮೇಲೆ ಕೋವಿಡ್ ಅವೆಲ್ಲ ಆಯ್ತಲ್ಲ, ಅದೆಲ್ಲ ವೈರಲ್ ಇನ್ಫೆಕ್ಷನ್ ಅಲ್ವಾ. ಹಾಗಾದರೆ ವೈರಸ್ಸು ನಮಗೆ ಕ್ಯಾನ್ಸರ್ ತಂದುಬಿಡುತ್ತಾ ಅಂದರೆ ಎಲ್ಲ ವೈರಸ್ಗಳು ಕ್ಯಾನ್ಸರ್ ಉಂಟು ಮಾಡಲ್ಲ. ಅದರಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಜನರಲಾಗಿ ಕರಿತೀವಿ. ಎಪ್ಸ್ಟೀನ್ ಬಾರ್ ವೈರಸ್, ಹರ್ಪಿಸ್ ವೈರಸ್, ಇವೆಲ್ಲ ನಮಗೆ ಈ ಕ್ಯಾನ್ಸರ್ ಉಂಟು ಮಾಡುವಂತಹ ವೈರಸ್ಗಳು. ಅದರಲ್ಲೂ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೆಯಲ್ಲ, ಅದು ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಒಂದು ಕ್ಯಾನ್ಸರ್ ಕೇಳಿರ್ಬೋದು ನೀವು, ಗರ್ಭಕಂಠದ ಕ್ಯಾನ್ಸರ್, ಅದನ್ನ ಉಂಟು ಮಾಡುತ್ತೆ. ಅದು ಇತ್ತೀಚೆಗೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಅವೇರ್ನೆಸ್ ಏನಕ್ಕೆ ಅಂದರೆ, ನೀವು ಬೇರೆ ಯಾವ ಕ್ಯಾನ್ಸರ್ನ ವ್ಯಾಕ್ಸಿನ್ ಮುಖಾಂತರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಒಂದೇ ಒಂದು ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್, ಅದು ಪ್ಯಾಪಿಲೋಮಾ ವೈರಸ್ಸಿಂದ ಉಂಟಾಗೋದನ್ನು ನೀವು ವ್ಯಾಕ್ಸಿನ್ ತಗೊಂಡ್ರೆ ಅದು ಬರೋದಿಲ್ಲ. ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ. ಗರ್ಡಾಸಿಲ್ 9 ಅಂತ ಒಂದು ವ್ಯಾಕ್ಸಿನ್ ಬಂದಿದೆ ಇವಾಗ. ಅದು ಮೊದಲು ಫಾರಿನ್ ಕಂಪನಿಯಿಂದ ಇತ್ತು, ಈಗ ಇಂಡಿಯಾದಲ್ಲೇ ಅದನ್ನು ಇದು ಮಾಡ್ತಿದ್ದಾರೆ. ತುಂಬ ಕಮ್ಮಿ, ಅಂದರೆ ಒಂದು 500 ರೂಪೀಸು ವ್ಯಾಕ್ಸಿನ್ ರೇಟ್. ಅದು ಯಾವಾಗ ತಗೋಬೇಕು ಅಂದರೆ ಹದಿಹರೆಯದ ಹೆಣ್ಣು ಮಕ್ಕಳು ತಗೋಬೇಕು. ಅಂದರೆ ಅವರು ಸೆಕ್ಷುವಲ್ ಆಗಿ ಆ್ಯಕ್ಟಿವ್ ಆಗಿರಬಾರ್ದು, ಒಂದು ಸಲನೂ ಆಗಬಾರ್ದು. ಅದಕ್ಕೆ ಮೊದಲೇ ಹದಿಹರೆಯದಲ್ಲಿ 12 ವರ್ಷ 16 ವರ್ಷದ ಒಳಗಡೆ ಅವರು ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ಅವರಿಗೆ ಇನ್ಫೆಕ್ಷನ್, ಈ ವೈರಸ್ ಇನ್ಫೆಕ್ಷನ್ ಆದರೂ ಸಹ ಈ ಸರ್ವಿಕ್ಸ್ ಕ್ಯಾನ್ಸರ್ ಬರಲ್ಲ. ಇದೊಂದು ಅವೇರ್ನೆಸ್ನ ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳಿಗೆ, ಯಾರ್ಯಾರ ಮನೇಲಿ ಹೆಣ್ಣು ಮಕ್ಕಳಿದ್ದಾರೆ ಅವರು ದಯವಿಟ್ಟು ಈ ಒಂದು ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ಮಾಡಿಸಿ. ಬಟ್ ಈಗ ದೊಡ್ಡವರು ತಗೊಳಕ್ಕಾಗಲ್ಲ. ದೊಡ್ಡವರು ಆಲ್ರೆಡಿ ಏನಾಗಿರುತ್ತೆ ಅಂದರೆ ಸೆಕ್ಷುಲಿ ಆ್ಯಕ್ಟಿವ್ ಆದರೆ ಎಕ್ಸ್ಪೋಸ್ ಆಗಿಬಿಟ್ಟಿರ್ತಾರೆ ಅವರು. ಈಗ ನಾನು ತಗೊಳಕ್ಕಾಗಲ್ಲ ಅದನ್ನು. ಅದು ಹದಿಹರೆಯದಲ್ಲಿ ಇನ್ನೂ ಸೆಕ್ಷುವಲ್ ಆಗಿ ಆ್ಯಕ್ಟಿವ್ ಆಗದೇ ಇರುವಂಥ ಹೆಣ್ಣು ಮಕ್ಕಳಿಗೆ ನೀವು ಕೊಟ್ಟರೆ ಅದು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಮುಂದಿನ ದಿನದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಈ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಆದರೆ ಕ್ಯಾನ್ಸರ್ ಆಗಲ್ಲ ಅದು. ಹಾಗಾಗಿ ಇದನ್ನು ಯಾರಿಗೆ ಅಂದರೆ ಅಂಡರ್ ಪ್ರಿವಿಲೇಜ್ಡ್ ಇರೋದು, ಆಮೇಲೆ ಪ್ರಾಸ್ಟಿಟ್ಯೂಟ್ ಅಂತ ಕಡೆ ಎಲ್ಲ ಇರೋ ಅಂಥ ಹೆಣ್ಣು ಮಕ್ಕಳು ಇರ್ತಾರೆ, ಇನ್ನೂ ಅವರಿನ್ನೂ ಹದಿಹರೆಯದವರು, ಅಂಥವ್ರಿಗೆ ಇದನ್ನು ಮ್ಯಾಂಡೇಟ್ರಿ ಕೊಡಲೇಬೇಕು ನಾವು ಇದನ್ನು. ಏಕೆಂದರೆ ಅವರಿಗೆ ಮುಂದಿನ ದಿನದಲ್ಲಿ ಈ ಕ್ಯಾನ್ಸರ್ಗೆ ತುತ್ತಾಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಅವ್ರಿಗೆ. ಹಾಗಾಗಿ ಅದೊಂದು ಭಾಳ ಪ್ರಿಕಾಷನ್ ನಾವು ತಗೋಬೇಕು. ಈ ವೈರಸ್ಸಲ್ಲಿ ಈ ಕೆಮ್ಮು ಮತ್ತು ನೆಗಡಿ, ಜ್ವರ ಎಲ್ಲ ಬರುತ್ತಲ್ಲ, ಆ ವೈರಸ್ ಏನು ಮಾಡುತ್ತೆ ಅಂದರೆ, ಈ ಕೋವಿಡ್ ವೈರಸ್ ಫಾರ್ ಎಕ್ಸಾಂಪಲ್, ಅದು ಏನು ಮಾಡುತ್ತೆ ಅಂದರೆ ಇನ್ಫೆಕ್ಷನ್ ಆಯಿತು ಆದಾಗ ಜೀವಕೋಶದ ಒಳಗಡೆ ಹೋಗುತ್ತದು. ಹೋಗ್ಬಿಟ್ಟು ಡಬಲ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಏನು ಫಾಸ್ಟಾಗಿ ಆಗುತ್ತೆ ಅಂದರೆ ವಿತಿನ್ ನೋ ಟೈಮು ನಿಮಗೆ ಜೀವಕೋಶ ಪಟಾರ್ ಅಂತ ಹೊಡೆದು ಆ ವೈರಾಣುಗಳೆಲ್ಲ ಈಚೆ ಬರುತ್ತೆ, ಸೆಲ್ ಡೆತ್. ಅದು ಜೀವಕೋಶ ಸತ್ತೋಗುತ್ತೆ. ಅದೇ ನಮಗೆ ಚಳಿ ಜ್ವರ, ತುಂಬ ಚಳಿ ಆಗೋದು, ಹೈ ಟೆಂಪರೇಚರ್, ಇದೆಲ್ಲ ಏನು ಅಂದರೆ ಅದರದ್ದು ಎಫೆಕ್ಟ್. ಅದು ನಮ್ಮ ಜೀವಕೋಶ ಒಡೆದೋಗಿ ಆ ವೈರಸ್ಗಳೆಲ್ಲ ದೇಹದಲ್ಲಿ ಜಾಸ್ತಿ ಆಗುತ್ತಲ್ಲ, ಅದು ನಮಗೆ ಚಳಿ ಜ್ವರ ಆಗೋದು, ತುಂಬ ಹೈ ಟೆಂಪ್ರೇಚರು, ಸ್ವೆಟ್ಟಿಂಗು, ಇದೆಲ್ಲ ವೈರಲ್ ಫೀವರ್ದು ನಮಗೆ ಗೊತ್ತಿದೆಯಲ್ಲ ಪ್ರತಿಯೊಬ್ಬರಿಗೂ. ಎಲ್ಲ ನಾವು ಒಂದು ರೌಂಡ್ ಪ್ರತಿ ಸೀಸನಲ್ಲೂ ಒಂದು ರೌಂಡ್ ಎಲ್ಲ ಮಲಗಿಬಿಟ್ಟು ಇಡೀ ಮನೆಯವರೆಲ್ಲ ಎದ್ದೇಳ್ತೀವಿ. ಇದು ವೈರಲ್ ಫೀವರು, ನಾರ್ಮಲ್, ಇದು ಏನೂ ತೊಂದರೆ ಇಲ್ಲ. ನಮ್ಮ ದೇಹದಲ್ಲಿರುವಂಥ ಒಂದು ಇಮ್ಯುನಿಟಿ ಏನಿರುತ್ತೆ ಅದಕ್ಕೆ ಆ್ಯಕ್ಟಿವೇಟ್ ಆಗಿ ಮ್ಯಾಕ್ರೋಫೇಜಸ್ಸು ಇದು ಎಲ್ಲ ಇರುತ್ತೆ, ಅದನ್ನೆಲ್ಲ ಟಿ ಲಿಂಫೋಸೈಟ್ಸ್ಗಳೆಲ್ಲ ಇದೆಯಲ್ಲ, ಅದನ್ನು ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಆದರೆ ಈ ಕ್ಯಾನ್ಸರ್ ಉಂಟು ಮಾಡುವ ವೈರಸ್ಸು ಇದೇನು ಮಾಡುತ್ತೆ ಅಂದರೆ ಜೀವಕೋಶಕ್ಕೆ ಹೋಗುತ್ತಾ, ಅಲ್ಲಿ ಮಲ್ಟಿಪ್ಲೈ ಆಗಲ್ಲ. ಅದೇನು ಮಾಡುತ್ತೆ, ಅದರದ್ದು DNA ಇರುತ್ತಲ್ಲ, ಆ DNA ನಮ್ಮ DNA ಜೊತೆ ಸೇರಿಸ್ಬಿಡುತ್ತೆ. ಇಂಟಿಗ್ರೇಷನ್ ಅಂತ ಕರಿತೀವಿ. ಹೆಂಗೆ ಅಂದರೆ ನಿಜವಾಗ್ಲೂ ಮನುಷ್ಯ ಬುದ್ಧಿವಂತ ಅಂತಂತಾರೆ, ಈ ವೈರಸ್ಗಳಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಅವಕ್ಕೆ ಬ್ರೈನ್ ಇಲ್ಲ, ಮತ್ತೊಂದು ಏನೂ ಇಲ್ಲ.
ಏನು ಬ್ಯೂಟಿಫುಲ್ ಆಗಿ ಏನು ಮಾಡುತ್ತೆ ಅಂದರೆ ಅದ್ರ DNA ಇರುತ್ತೆ. ಆ DNA ನಮ್ಮ DNA ಜೊತೆ ಸೇರಿಬಿಟ್ಟು ಪ್ರೋವೈರಸ್ ಅಂತ ಕರಿತೀವಿ, ಅದನ್ನ ನಾವು ಪ್ರೊಫೇಜ್ ಅಂತ ಕರಿತೀವಿ, ಮಾಡಿಬಿಡುತ್ತೆ. ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ಮಿಷನರಿನ ಬಳಸ್ಕೊಂಡದು ಮಲ್ಟಿಪ್ಲೈ ಆಗ್ತಾ ಶುರು ಮಾಡಿಬಿಡುತ್ತೆ. ಅದು ಕ್ಯಾನ್ಸರ್ನ ಆ ಜೀವಕೋಶನ ಏನು ಮಾಡಿಬಿಡುತ್ತೆ, ಆ DNA ಪರ್ಟಿಕ್ಯುಲರ್ ಜಾಗದಲ್ಲಿ ಯಾವುದೋ ಒಂದು ಜೀನ್ ಇತ್ತು ಅಂದರೆ ಅದನ್ನು ಕ್ಯಾನ್ಸರ್ ಜೀನಾಗಿ ಮಾಡಿಬಿಡುತ್ತೆ. ಅದನ್ನು ನಾರ್ಮಲ್ ಜೀನ್ ಇದ್ದಿದ್ದು ಇದು ಆಂಕೋ ಜೀನ್ ಅಂತ ಕರಿತೀವಿ, ಆಂಕೋ ವೈರಸ್ಗಳವು ಆಂಕೋ ಜೀನ್ ಅಂತ ಕರಿತೀವಿ. ಸೊ ನಮ್ಮ ಸೆಲ್ ಏನು ಮಾಡುತ್ತೆ, ನಮ್ಮ DNA ಏನು ಮಾಡುತ್ತೆ, ಅಬ್ನಾರ್ಮಲ್ ಆಗಿ ಹುಚ್ಚಿಡ್ದಂಗೆ ಆಡಕ್ಕೆ ಶುರು ಆಗುತ್ತೆ. ಅದು ಏನು ಬೇಡ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಗೆಡ್ಡೆ ಆಗುತ್ತೆ. ಅದು ಕ್ಯಾನ್ಸರ್ ಗೆಡ್ಡೆ ಆಗಿ ದೇಹದಲ್ಲೆಲ್ಲ ಹರಡಿ ಈ ಥರ ಎಲ್ಲ ತೊಂದರೆಗಳನ್ನ ಉಂಟು ಮಾಡೋದು. ಇದು ವೈರಸ್ ಇಂದ ಆಗ ಅಂಥದ್ದು. ಇನ್ನೊಂದು ನಮ್ದು ಲೈಫ್ ಸ್ಟೈಲ್ ಅಂತ ನಾನು ಹೇಳಿದೆ. ಲೈಫ್ ಸ್ಟೈಲಲ್ಲಿ ಮುಖ್ಯವಾಗಿ ಸಮುದ್ರ ಸ್ನಾನ. ಈಗ ತುಂಬಾ ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು ಅಂತ ಅದಕ್ಕೆ ಹೇಳ್ತಾರೆ. ಈಗ ನೋಡಿ ಕ್ರಿಕೆಟರ್ಸು ಸಾಮಾನ್ಯ ನಾವು ಅನ್ಕೊಂತೀವಿ ಅವನೇನಪ್ಪ ಮುಖಕ್ಕೆಲ್ಲ ಸನ್ಸ್ಕ್ರೀನ್ನ ಎಲ್ಲ ಬೆಳ್ಕೊಂಡು ಬೇರೆ ಥರ, ಈಗ ನೋಡಿ ಹುಲಿ ವೇಷದವ್ರ ಥರ ಎಲ್ಲ ಬೆಳ್ಕೊಂಡಿರ್ತಾರಲ್ವ, ಇದೇನು ಈ ಥರ ಅಂದರೆ ಅವರು ಇಡೀ ದಿನ ಫೀಲ್ಡಲ್ಲಿ ಇರ್ತಾರೆ, ಆ UV ಲೈಟ್ಗೆ ಎಕ್ಸ್ಪೋಸ್ ಆಗಿರ್ತಾರೆ, ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಅವ್ರಿಗೆ. ಹಾಗಾಗಿ ಎಷ್ಟು ನಾವು ಡಾರ್ಕ್ ಇರ್ತೀವೋ ಅಷ್ಟು ಒಳ್ಳೆಯದು. ಈಗ ನಾವು ಫೇರ್ ಆಗಿರಬೇಕು, ತುಂಬ ಬೆಳ್ಳಕ್ಕಿರಬೇಕು, ನಾನು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವಲ್ವಾ, ಅದಕ್ಕಿಂತ ನೀವು ಡಾರ್ಕ್ ಆಗಿದ್ದರೆ ಸ್ಕಿನ್ ಕ್ಯಾನ್ಸರ್ ಬರೋದು ಕಮ್ಮಿ. ಯಾಕೆಂದರೆ ಡಾರ್ಕ್ ಯಾರು ಇರ್ತಾರೆ, ಏನಕ್ಕೆ ಡಾರ್ಕ್ ಇರ್ತೀವಿ ಅಂತಂದರೆ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ. ಅದು ಈ ನೀವು ಸೌತ್ ಇಂಡಿಯನ್ಸ್ ನೋಡಿದಾಗ ತಮಿಳಿಯನ್ಸು ಅಥವಾ ನಾವು ಕರ್ನಾಟಕದವರೇ ಆಗಿರ್ಬೋದು, ನಾವೆಲ್ಲ ದ್ರವಿಡಿಯನ್ಸು ಮತ್ತು ಸ್ವಲ್ಪ ಡಾರ್ಕ್ ಇರ್ತೀವಿ. ಕಾರಣ ಏನು ಅಂತಂದರೆ ಅದು ನಮ್ಮದು ದೇಹದ ಒಂದು ಪ್ರೊಟೆಕ್ಷನ್. ಅದು ನಾವು ಎಷ್ಟು ಡಾರ್ಕ್ ಇರ್ತೀವಿ ನಮ್ಗೆ ಅಷ್ಟು ಈ ಕ್ಯಾನ್ಸರ್ ಬರಲ್ಲ. ಕಾರಣ ಏನಂದರೆ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ. ಸನ್ ಇದು ಬಂದಾಗ ಅಬ್ಸರ್ವ್ ಮಾಡ್ಕೊಂಡು ಅದನ್ನು ನಾಶ ಮಾಡೋ ಶಕ್ತಿ ಅವಕ್ಕಿದೆ. ಯಾರು ಬೆಳ್ಳಕ್ಕಿರ್ತಾರೆ ಅವ್ರಿಗೆ ಮೆಲನಿನ್ ಪಿಗ್ಮೆಂಟೇಷನ್ ಕಮ್ಮಿ ಇರುತ್ತೆ, ಅವ್ರಿಗೆ ಈಸಿಯಾಗಿ ಎಕ್ಸ್ಪೋಸ್ ಆಗ್ತಾರೆ. ಅದೇ ವೆಸ್ಟರ್ನರ್ಸು ಈ ಒಂದು ಸನ್ ಬರ್ನ್ ಎಲ್ಲ ಜಾಸ್ತಿಯಾಗಿ ಅವರು ಸ್ಕಿನ್ ಕ್ಯಾನ್ಸರ್, ಮೆಲನೋಮಾ ಆಫ್ ಸ್ಕಿನ್ ಅಂತ ಕರೀತಾರಲ್ಲ, ಅದು ವೆಸ್ಟರ್ನರ್ಸಲ್ಲಿ ಜಾಸ್ತಿ. ಇಂಡಿಯನ್ಸಲ್ಲಿ ಅದು ಸ್ವಲ್ಪ ಕಮ್ಮಿನೇ, ತುಂಬ ಜಾಸ್ತಿ ಅಂತ ಏನಿಲ್ಲ. ಈ ಥರ ಸೂರ್ಯ ಸ್ನಾನ ಆಗ್ಬೋದು. ಈ ಕಾಶ್ಮೀರದಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೆ ಕ್ಯಾಂಗ್ರಿ ಬರ್ನ್ ಅಂತ ಆಗುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ತುಂಬ ಚಳಿ ಇರುತ್ತಲ್ಲ, ಚಳಿ ತಡೆಯೋಕ್ಕಾಗಲ್ಲ ಅಂತ ಈ ಮಡಕೆಗಳಲ್ಲಿ ಕೆಂಡದ ಉಂಡೆಗಳನ್ನ ಮಾಡ್ತಾರೆ. ಮಾಡಿಬಿಟ್ಟು ಅವ್ರ ಕಂಬಳಿ ಇರುತ್ತಲ್ಲ ಅದನ್ನು ಇಟ್ಕೊಂಡು ದೇಹಕ್ಕೆ ಫುಲ್ಲು ಕವರ್ ಮಾಡ್ಕೊಂಬಿಡ್ತಾರೆ. ಅಂದರೆ ಈಗ ನಾನು ನನ್ನ ತೊಡೆ ಮಧ್ಯದಲ್ಲಿ ಅದನ್ನ ಇಟ್ಕೊಂಬಿಟ್ಟು ನಾನು ಒಂದು ರಗ್ ಒತ್ಕೊಂಡು ಕುತ್ಕೊಂಬಿಡೋದು, ಮೈನ ಬಿಸಿ ಮಾಡ್ಕೊಳ್ಳೋಕ್ಕೆ. ಇದೇನಾಗುತ್ತೆ, ಚರ್ಮನ ಸುಡ್ತಾ ಬರುತ್ತದು. ಅದನ್ನು ಕ್ಯಾಂಗ್ರಿ ಬರ್ನ್ಸ್ ಅಂತ ಕರೀತಾರೆ. ಈ ಕ್ಯಾಂಗ್ರಿ ಬರ್ನ್ಗಳು ಕ್ಯಾನ್ಸರ್ ಆಗುವ ಎಲ್ಲ ಸಾಧ್ಯತೆಯೂ ಇದೆ, ತುಂಬ ಜಾಸ್ತಿ ಅವ್ರಿಗೆ. ಇದೇ ಥರ ನಮ್ಮ ಹವ್ಯಾಸ ಅಂದಾಗ ನಿಮಗೆ ಗೊತ್ತಿದೆ ಧೂಮಪಾನ, ಶ್ವಾಸಕೋಶದ ಕ್ಯಾನ್ಸರ್. ಸಾಮಾನ್ಯ ಕೆಲವರು ಹೇಳ್ತಾರೆ ಅವ್ನು ತುಂಬ ಏನೂ ಸ್ಮೋಕೆ ಮಾಡ್ತಿರ್ಲಿಲ್ಲಪ್ಪ ಅವನು ಕ್ಯಾನ್ಸರ್ ಬಂತು ಅಂತ. ಅದು ರೇರೆಸ್ಟ್ ಆಫ್ ದ ರೇರೆಸ್ಟ್, ಆಗಬಹುದು, ಇಲ್ಲ ಅಂತೇನಿಲ್ಲ. ಆದರೆ ಶ್ವಾಸಕೋಶದ ಕ್ಯಾನ್ಸರ್ ಬರೋದು ಜಾಸ್ತಿ ಸ್ಮೋಕ್ ಮಾಡೋರಿಗೆ. ಅದ್ರ ಜೊತೆಗೆ ಆ್ಯಕ್ಟಿವ್ ಸ್ಮೋಕರು, ಪ್ಯಾಸಿವ್ ಸ್ಮೋಕರ್. ಮನೇಲಿ ಗಂಡಸು ಸ್ಮೋಕ್ ಮಾಡ್ತಿರ್ತಾನೆ, ಪಕ್ಕದಲ್ಲಿ ಮಕ್ಕಳೆಲ್ಲ ಕೂತಿರ್ತಾರೆ, ಅವನೇ ಆ್ಯಕ್ಟಿವ್ ಸ್ಮೋಕರ್. ಆ ಗಾಳಿನ ಎಲ್ಲ ತಗೊಂತಿರ್ತಾರಲ್ವ, ಪ್ಯಾಸಿವ್ ಸ್ಮೋಕರ್. ಇಬ್ರಿಗೂ ಎಫೆಕ್ಟ್ ಇದ್ದೇ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಸಾಮಾನ್ಯವಾಗಿ ಈಗ ಸ್ಮೋಕ್ ಝೋನ್ ಅಂತ ಇದೆ ಅಲ್ವಾ ನಿಮಗೆ, ಏರ್ಪೋರ್ಟು ಬೇರೆ ಕಡೆ, ಆ ಸ್ಮೋಕ್ ಝೋನ್ಗೆ ಹೋಗಿ ನೀವು ಒಂದು ಸಿಗರೇಟ್ನ ಸೇದಿದ್ರೆ 100 ಸಿಗರೇಟ್ ಸೇದಿದಷ್ಟು ನಿಮಗೆ ಎಫೆಕ್ಟ್ ಆಗುತ್ತೆ. ಕರೆಕ್ಟ್, ಅಷ್ಟೊಂದು ಅಲ್ಲಿರುತ್ತೆ, ಅಲ್ಲಿ ಅಕ್ಯುಮಿಲೇಟ್ ಆಗಿರುತ್ತೆ. ನಿಮಗೆ ಕ್ಯಾಬಿನ್ ಒಳಗಡೆ 100 ಜನ ಹೋಗಿ ಸ್ಮೋಕ್ ಮಾಡಿ ಹೋಗಿರ್ತಾರೆ, ಅಷ್ಟು ಸ್ಮೋಕ್ ಅಲ್ಲಿರುತ್ತೆ. ಮೊದಲೆಲ್ಲ ಅಟ್ಲೀಸ್ಟ್ ಹೊರಗಡೆ ಮಾಡ್ತಾ ಇದ್ರು, ಈಗ ಅದು ಮಾಡೋಂಗಿಲ್ಲ. ಇಟ್ ಇಸ್ ಅ ಪ್ರಾಹಿಬಿಟೆಡ್. ಇದು ಫೈನ್ ಹಾಕ್ಬಿಡ್ತಾರೆ. ನೀವು ಪಬ್ಲಿಕ್ ಪ್ಲೇಸ್ಗಳು ಮೊದಲು ಥಿಯೇಟರ್ಗಳಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ಎಲ್ಲ ಮಾಡ್ತಾಯಿದ್ರು, ಎಲ್ಲ ಬೇಕು ಅಲ್ಲಿ ಫ್ರೀಯಾಗಿ. ಬಟ್ ಇವಾಗ ಸ್ಮೋಕ್ ಝೋನು, ಅಲ್ಲೇನಾದ್ರು ನೀವು ಹೋಗಿ ಸ್ಮೋಕ್ ಮಾಡಿದ್ರೆ, ನೀವು ಒಂದು ಸಿಗರೇಟ್ ಸೇದಿದ್ರೆ ನೀವು ತಗೊಳ್ತಿರೋದು ಎಷ್ಟು ಟಾಕ್ಸಿನ್ ಇರುತ್ತೆ 100 ಸಿಗರೇಟಿಗೆ ಸಮ. ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಾವು ಗೊತ್ತಿರಬೇಕು ನಮಗೆ, ಸುಮ್ಮನೆ ಅಲ್ಲ, ಇದೆಲ್ಲ ಒಂದು ಯಾವುದೇ ಇದ್ದರೆ ಒಂದು ಸೈನ್ಸ್ ಇರುತ್ತೆ, ಕರೆಕ್ಟ್, ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ಇದರ ಜೊತೆಗೆ ನಿಮಗೆ ಮದ್ಯಪಾನನೂ ಅಷ್ಟೇ ಡೆಡ್ಲಿ ಕಾಂಬಿನೇಷನ್ ಅಂತ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ. ನಮ್ಮ ಜನ ಏನು ಅಂತಂದರೆ ಎಂಜಾಯ್ ಅಂದರೆ ಅದಕ್ಕೊಂದು ಟರ್ಮಿನಾಲಜಿ ಇದೆ. ಇವತ್ತು ಏನಪ್ಪ ನೀನು ಹೆಂಗೆ ಎಂಜಾಯ್ ಮಾಡ್ತೀಯಾ, ಈಗ ಟ್ರೀಟ್ ಅಂತೆಲ್ಲ ಮಾಡ್ತೀಯ, ಏನು ಸೆಲೆಬ್ರೇಷನು. ಈಗ ನಿಮ್ಮ ಸ್ಟುಡಿಯೋದು ತುಂಬ ಚೆನ್ನಾಗಾಯಿತು ಅಂದರೆ ನೀವು ಒಂದು ಸೆಲೆಬ್ರೇಷನ್ ಮಾಡ್ತೀರ. ಹೆಂಗೇನ ನಿಮ್ದಷ್ಟು ಫ್ರೆಂಡ್ಸ್ ಬಂದರೆ ಅವ್ರು ಶುರು ಮಾಡ್ತಾರೆ ಒಂದಷ್ಟು ಡ್ರಿಂಕ್ಸು, ಒಂದಷ್ಟು ಸ್ಮೋಕ್ ಮಾಡೋದು, ಅದ್ರ ಜೊತೆ ಚಿಪ್ಸು. ಡೆಡ್ಲಿ ಕಾಂಬಿನೇಷನ್ ಇದು. ಒಂದು ಸ್ಮೋಕ್ ಮಾಡಿ ಒಂದು ಲೆವೆಲ್ಗೆ ಎಫೆಕ್ಟ್ ಆಗುತ್ತೆ ಕಮ್ಮಿ,
ಒಂದು ಆಲ್ಕೋಹಾಲ್ ಕುಡಿದ್ರೆ ಒಂದು ಲೆವೆಲ್ಗೆ ಓಕೆ. ಈ ಎರಡು ಕಾಂಬಿನೇಷನ್ ಇದ್ದಾಗ ಅದಕ್ಕೆ ಇದು ಡೆಡ್ಲಿ ಕಾಂಬಿನೇಷನ್ನು ಥ್ರಿಲ್ ಕೊಡೋ ಅಂಥದ್ದು. ಏನಕ್ಕೆ ಅಂತಂದರೆ ಎರಡೆರಡು ಕೆಮಿಕಲ್ಲು ಸೇರ್ಕೊಳ್ಳುತ್ತಲ್ಲ, ಅದು ಥರ್ಡ್ ಕೆಮಿಕಲ್ ಆಗಿಬಿಡುತ್ತದು. A+B ಸೇರಿದ್ರೆ C ಆಗುತ್ತೆ. C ಮೈ ಬಿ ಕಾರ್ಸಿನೋಜನ್, ಗೊತ್ತಿದೆಯಾ ನಮಗೆ? ಗೊತ್ತಿಲ್ಲ. ಅದ್ರ ಜೊತೆ ಟ್ರಾನ್ಸ್ ಫ್ಯಾಟ್ ಇರೋ ಅಂಥ ಪೊಟೆಟೊ ಚಿಪ್ಸು ಬೇಕಾ ಇದಕ್ಕಿನ್ನ ಕ್ಯಾನ್ಸರ್ ಬರೋಕ್ಕೆ? ಅಲ್ಲ ಹೇಳೋದು ಅಂದರೆ ಬಂದೇ ಬರುತ್ತೆ ಅಂತಲ್ಲ, ಸಾಧ್ಯತೆಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಸಾಧ್ಯತೆಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಇದ್ರ ಜೊತೆ ಪ್ರಾಸೆಸ್ಡ್ ಫುಡ್ಡು, ದಯವಿಟ್ಟು ಪ್ರಾಸೆಸ್ಡ್ ಫುಡ್ಡು ಯಾರೂ ತಗೋಬೇಡಿ ಹೊರಗಡೆ. ಈಗ ನೋಡಿ ಮೈದಾ, ನಾನು ಪರೋಟ ಅನ್ನೋದು ಒಂಥರ ಕ್ರೇಜ್ ಅದು. ನಾನು ಪರೋಟನ ಮೈದಾದಿಂದ ಮಾಡಿದ್ದು ನನ್ನ ಜನ್ಮಕ್ಕೂ ನಾನು ತಿನ್ನಲ್ಲ. ತಿಂದರೆ ಅಪರೂಪದಲ್ಲಿ ಅಪರೂಪ ಎಲ್ಲೋ. ಕಾರಣ ಏನು ಅಂತಂದರೆ ಮೈದಾ ಈಸ್ ಹೈಲಿ ಪ್ರಾಸೆಸ್ಡ್. ಮೈದಾ ಅಂತ ಏನು ಸಾಮಾನ್ಯ ಗೊತ್ತಿಲ್ಲ ಮೈದಾ ಜನಕ್ಕೆ ಏನು ಅಂತ. ಮೈದಾ ಅನ್ನೋದು ಗೋಧಿ ಮೇಲಿಂದು ಬರುತ್ತಲ್ಲ ಬ್ರೌನ್, ಅದು ನಾವು ಇದು ಗೋಧಿ ಹಿಟ್ಟು ಅಂತ ನಾವು ಮಾಡ್ಕೊಳ್ಳೋದು. ಇದು ಎಂಡೋಸ್ಪರ್ಮ್ ಒಳಗಡೆ ಇದು. ಇದರಲ್ಲಿ ಬರೀ ಸ್ಟಾರ್ಚ್ ಮಾತ್ರ ಇರುತ್ತೆ, ಬರೀ ಸ್ಟಾರ್ಚ್, ಇನ್ನೇನೂ ಇಲ್ಲ. ಈ ಸ್ಟಾರ್ಚ್ಗೆ ಏನು ಮಾಡ್ತಾರೆ ಅಂದರೆ ಇದನ್ನು ಅವರು ಎಸಿಬೇಕು. ಆ್ಯಕ್ಚುಲಾಗಿ ಗೋಧಿ ತಯಾರಕರು ಇರ್ತಾರಲ್ಲ, ಅದು ಇದನ್ನು ಎಸಿಬೇಕು ಅವರು. ಇವ್ರೇನು ಮಾಡ್ತಾರೆ, ಅವರು ವ್ಯಾಪಾರಿಗಳವರು, ಅವ್ರು ಯಾವುದನ್ನು ಎಸಿಯಲ್ಲ. ಅದರಲ್ಲಿರೋ ಎಣ್ಣೆ, ಅದರಲ್ಲಿ ಏನೇನೋ ಒಂದಷ್ಟು ಇರುತ್ತೆ, ಅದನ್ನೂ ತೆಗಿತಾರೆ. ತೆಗೆದುಬಿಟ್ಟು ಕೊನೆಗೆ ಅದು ಕಸ, ಆ ಕಸಕ್ಕೆ ಏನು ಮಾಡ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ. ಎಲೆಕ್ಸಾನ್ ಅಂತ ಒಂದು ಕೆಮಿಕಲ್ ಇದೆ, ದಯವಿಟ್ಟು ಬೇಕಾದ್ರೆ ನೀವು ಇದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್ ಆರ್ಟಿಕಲ್ ಇದೆ, ಗೂಗಲ್ ಮಾಡಿ ನೋಡಿ ನೀವು. ಎಲೆಕ್ಸಾನ್ ಅನ್ನೋ ಒಂದು ಕೆಮಿಕಲ್ನ ನೀವು ಹಾಕಿದ್ರೆ ಇಟ್ ಇಸ್ ಅ ಡಯಾಬಿಟೋಜೆನಿಕ್. ಅಂದರೆ ನಿಮಗೆ ಡಯಾಬಿಟಿಸು ಕಟ್ಟಿಟ್ಟ ಬುತ್ತಿ. ಯಾರು ಪರಾಟ ತಿಂತಾರೆ, ಪರಾಟ ಪ್ರಿಯರೋ, ಮುಂದೊಂದು ದಿನ ಈ ಪರಾಟದಿಂದನೇ ನಿಮಗೆ ಡಯಾಬಿಟಿಕ್ಗೆ ತುತ್ತಾಗುವ ಸಾಧ್ಯತೆ ಇದೆ. ಕಾರಣ ಏನಂತಂದರೆ ಈ ಎಲೆಕ್ಸಾನ್ ಅನ್ನೋ ಕೆಮಿಕಲ್ ಇದೆಯಲ್ಲ, ನಮ್ಮ ಇನ್ಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅದರಲ್ಲಿ ಏನು ನಮ್ಮದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಬೀಟಾ ಸೆಲ್ಸ್ ಇರುತ್ತೆ, ಅದನ್ನು ಸಂಪೂರ್ಣ ನಾಶ ಮಾಡುತ್ತೆ. ಸೊ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಇನ್ಸುಲಿನ್ ಇಲ್ಲ ಅಂತಂದರೆ ಡಯಾಬಿಟಿಸ್ ಆಗುತ್ತೆ. ಹಾಗಾಗಿ ಪ್ರಾಸೆಸ್ಡ್ ಫುಡ್ ಇರುತ್ತಲ್ಲ, ಅದು ಅತಿಯಾಗಿ ಉಪ್ಪು ಬಳಸೋದು, ಸಕ್ಕರೆ ಬಳಸೋದು, ಮೈದಾ ಬಳಸೋದು, ಇವೂ ಸಹ ಅಂದರೆ ನಿಮ್ಮ ಪ್ರಾಸೆಸ್ಡ್ ಫುಡ್ ಇದೆ, ಬೇಕರಿ ಐಟಮ್ಗಳು ಇವೆಲ್ಲ ಇದೆಯಲ್ಲ, ಇದೂ ಸಹ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಕಾರಕಗಳಾಗುವ ಎಲ್ಲ ಸಾಧ್ಯತೆ ಇದೆ. ಅಂದರೆ ಹಾಗೇ ಆಗುತ್ತೆ ಅಂತ ನಾನು ಬರ್ಕೊಡ್ತಿಲ್ಲ, ಆಗುವ ಸಾಧ್ಯತೆ ಇದೆ. ಇದ್ರ ಜೊತೆಗೆ ತುಂಬ 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 ಮುಖ್ಯವಾದದ್ದು ಅಂದರೆ ಮಾಂಸಾಹಾರನ ನೀವು ಬೇರೆ ಥರದಲ್ಲಿ ತಿಂತಾ ಇದ್ದೀರ. ಮೊದಲೆಲ್ಲ ಮಾಂಸಾಹಾರ ಅಂದರೆ ಒಂದಷ್ಟು ಗೊಜ್ಜು ಥರ ಮಾಡೋರು, ಕರಿ ಮಾಡೋರು, ಆ ಥರ ಏನೋ ಒಂದಷ್ಟು ಮಾಡೋರು. ಈಗ ಏನು ಮಾಡ್ತಾರೆ, ಮಾಂಸಾಹಾರ ಅಂದರೆ ಅದನ್ನು ಗ್ರಿಲ್ಡ್, ಅದನ್ನು ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡಿರ್ಬೋದು, ಈ ಕೋಳಿಗಳಿಗೆಲ್ಲ ಒಂದು ಕಂಬಿಲಿ ಚುಚ್ಚಿ ಅಥವಾ ಫಿಶ್ ಇದೆಲ್ಲ ನೆತಾಕಿರ್ತಾರಲ್ಲ, ಇದರಂಥ ನಿಜವಾಗ್ಲೂ ಇದರಿಂದ ಕ್ಯಾನ್ಸರು, ಕೊಲಾನ್ ಕ್ಯಾನ್ಸರು, ರೆಕ್ಟಮ್ ಕ್ಯಾನ್ಸರು ಇಂಥವೆಲ್ಲ ಜಾಸ್ತಿ ಆಗ್ತಾ ಇರೋದೇ ಈ ಕಾರಣದಿಂದ. ಈ ಮಾಂಸನ ಸುಟ್ಟು ತಿಂದಾಗ ಏನಾಗುತ್ತೆ ಅಂದರೆ ಆ ಮಾಂಸದಲ್ಲಿರುವ ಒಳ್ಳೆಯ ಕ್ವಾಲಿಟಿ ಪ್ರೋಟೀನ್ ಎಲ್ಲ ಹೊರಟೋಗಿ ಕಾರ್ಬನ್ ಅಂಶ ನಮ್ಮ ದೇಹನ ಸೇರ್ತಾ ಬರುತ್ತೆ. ಹಾಗಾಗಿ ಇದು ತುಂಬ ಮೋಸ್ಟ್ ಡೇಂಜರಸ್ಸು. ಯುವಕರಿಗೆ ಗೊತ್ತಿರಬೇಕು. ಬಾರ್ಬಿಕ್ಯೂ ಅಂತ ತಿಂತಾರೆ, ಬಾರ್ಬಿಕ್ಯೂ ಅಂತ ನಿಜವಾಗ್ಲೂ ಮೋಸ್ಟ್ ಡೇಂಜರಸ್. ಆಯಿತಾ, ನಿಮಗೆ ಇಷ್ಟನಾ, ಬೇಕಾ? ಈಗ ಬಾರ್ಬಿಕ್ಯೂ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ, ಒಂದು ಸಲ ಹೋಗಿ ತಿಂದ್ಬಿಟ್ಟು ಬನ್ನಿ, ಸಾಕದು ಎನಫ್. ಈಗ ನಿಮ್ಗೆ ಗೊತ್ತಿಲ್ಲ ತಿಂದರೆ ಫೈನ್, ನಿಮ್ಗೆ ಗೊತ್ತಾಯಿತು ಬಾರ್ಬಿಕ್ಯೂ ಅಂದರೆ ಏನು ಅಂತ. ಬಾರ್ಬಿಕ್ಯೂ ತಿನ್ನೋದೇ ಒಂದು ನನ್ನ ಜೀವನದ ಉದ್ದೇಶ ಅಂತ ಅಂದ್ಕೊಂಡಿರೋ ನಮ್ಮ ಯುವ ಜನತೆಗೆ ಮುಂದೊಂದು ದಿನ ಈ ಬಾರ್ಬಿಕ್ಯೂಯಿಂದನೇ ಕ್ಯಾನ್ಸರ್ಗೆ ತುತ್ತಾಗಿ ಟ್ರೀಟ್ಮೆಂಟ್ ತಗೊಂಡು ಕೂದಲೆಲ್ಲ ಉದುರೋಗಿ ಒಂಥರ ಜೀವಂತ ಶವ ಥರ ಆಗ್ತೀನಿ. ಬದುಕಿದ್ರೂ ಬದುಕ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಸತ್ಯ ಗೊತ್ತಾಗಬೇಕು. ಹಾಗಾಗಿ ಮಾಂಸಾಹಾರ ನಮ್ಮ ಟ್ರೆಡಿಷ್ನಲ್ ಕುಕ್ಕಿಂಗ್ ಇದೆಯಲ್ಲ, ಅದು ಯಾಕೆ ಆ ಥರ ಮಾಡಿದ್ದಾರೆ, ಸ್ಟೆಪ್ ವೈಸ್ ಪ್ರಾಸೆಸ್ ಇರುತ್ತಲ್ವ. ಈಗ ನಿಮ್ಮ ಮನೇಲಿ ಏನೋ ಒಂದು ಅಡುಗೆ ಮಾಡ್ತಾರೆ ಅಂದರೆ ಒಂದು ಮೆಥಡಾಲಜಿ ಇದೆ. ನಾವು ಕೆಮಿಸ್ಟ್ರಿಲೂ ಹಂಗೇನೆ ಮೆಥಡಾಲಜಿ ಇರುತ್ತೆ ಒಂದು, ಅಥವಾ ನಾವು ಏನೇ ಒಂದು ಎಕ್ಸ್ಪರಿಮೆಂಟ್ ಮಾಡಬೇಕು, ಒಂದು ಮೆಥಡಾಲಜಿ ಇರುತ್ತೆ, ನಾವು ಹಂಗೆ ಮಾಡ್ತಾ ಹೋಗ್ತೀವಿ. ಕಾರಣ ಏನಂದರೆ ನಮ್ಮ ಹಿರಿಯರು ಅದನ್ನು ಎಕ್ಸ್ಪರಿಮೆಂಟ್ ಮಾಡೋಕ್ಕೋಗಿದೆ, ಮಾಡಿ ದಿ ಬೆಸ್ಟ್ ಕೊಟ್ಟಿದ್ದಾರೆ ನಮಗೆ. ನೋಡು ಕರೆಕ್ಟ್ ಮೆಥಡ್ ಇದು, ನೀನು ಈ ಥರ ಅಡುಗೆ ಮಾಡು ಅಂಥೇಳಿ. ನಾವೇನು ಮಾಡ್ತೀವಿ, ಅದನ್ನು ಬಿಟ್ಬಿಡ್ತೀವಿ, ಬೇರೆ ಎಕ್ಸ್ಪರಿಮೆಂಟ್ ಮಾಡ್ತಾ ಹೋಗ್ತೀವಿ. ಮಾಡಿದಾಗ ಏನಾಗುತ್ತೆ, ಕೆಲವು ಪ್ರೋಟೀನ್ಗಳಾಗ್ಬೋದು, ಕೆಲವು ಐಟಮ್ ಎಲ್ಲ ನಾಶ ಆಗೋಗುತ್ತೆ. ನಾವು ಮಾಡುವ ಒಂದು ಯಾವುದು ಹೊಸ ಎಕ್ಸ್ಪರಿಮೆಂಟೇಷನ್ಗಳೆಲ್ಲ ಮಾಡ್ತಾರಲ್ಲ, ಸೊ ನಾವು ತಿನ್ನೋ ಆಹಾರ ಅಮೃತ ಆಗಬೇಕಾಗಿದ್ದು ವಿಷ ಆಗಿಬಿಡುತ್ತೆ. ಇದರ ಜೊತೆ ಆಯಿಲ್ಗಳು, ಬೇಕಾದಷ್ಟು ಪ್ರಾಸೆಸ್ಡ್ ಆಯಿಲ್ಗಳು. ಮೊದಲೆಲ್ಲ ಗಾಣದ ಎಣ್ಣೆ ಉಪಯೋಗಿಸ್ತಾ ಇದ್ರು ಎಲ್ಲರೂ, ಅದಕ್ಕೆ ಅಷ್ಟು ಚೆನ್ನಾಗಿದ್ರು ಜನ. ನಮ್ಮ ಆಹಾರ ಏನಿತ್ತು ಅದರಿಂದನೇ ನಾವು ಚೆನ್ನಾಗಿದ್ದು. ಇವಾಗ ಎಲ್ಲದನ್ನು ಅದು ರಿಫೈಂಡ್ ಮಾಡಬೇಕಾದ್ರೆ ಕೆಮಿಕಲ್ಸ್ ಹಾಕಿರ್ತಾರೆ. ಈಗ ನಿಮಗೆ ಎಣ್ಣೆ ಕಲರೇ ಬೇರೆ ಇರುತ್ತದು. ಗಾಣದ ಎಣ್ಣೆ ಹೆಂಗಿರುತ್ತೆ ಅಂದರೆ ಕೆಟ್ಟದಾಗಿರುತ್ತೆ ನೋಡೋಕ್ಕೆ, ಕಪ್ಪು ಕಲರೇ ಇರುತ್ತದು ಅಲ್ವಾ. ಈಗ ರಿಫೈಂಡಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಇರುತ್ತೆ ಎಣ್ಣೆಗಳು. ಕಾರಣ ಏನು ಅಂತಂದರೆ ಕೆಮಿಕಲ್ಸು. ನೀವು ಬಳಸ್ತಿರೋ ಪ್ರತಿ ಒಂದರಲ್ಲೂ ಕೆಮಿಕಲ್ ಇದ್ದಾಗ ನಮ್ಮ ದೇಹ ಅದನ್ನು ಹೇಗೆ ತಡೆಯೋಕ್ಕೆ ಸಾಧ್ಯ?
ಇದ್ರ ಜೊತೆ ಇನ್ನೊಂದು ನಿಮಗೆ ಗೊತ್ತಿರ್ಬೋದು ಎಫ್ಲಾಟಾಕ್ಸಿನ್ ಅಂತ ಒಂದು ವಿಷ ಇದೆ. ಅದು ಯಾವುದ್ರಲ್ಲಿ ಅಂತಂದರೆ ಆಸ್ಪರ್ಜಿಲ್ಲಸ್ ಅಂತ ಒಂದು ಫಂಗಸ್. ಈ ಕಡಲೆಕಾಯಿ ಇದೆಯಲ್ಲ, ಕಡಲೆಕಾಯಿ ಬೂಸ್ಟ್ ಬಂದಿರುತ್ತೆ ನೋಡಿದ್ದೀರಾ? ಯಾವ ಕಲರ್ ಅಂದರೆ ಒಂಥರ ಗ್ರೀನ್ ಕಲರ್. ಕಡಲೆಕಾಯಿ ಕೆಲವು ಸಲ ಗ್ರೀನ್ ಕಲರು, ಮತ್ತು ಜೋಳದಲ್ಲೂ ಒಂಥರ ಗ್ರೀನ್ ಕಲರು ಬೂಸ್ಟ್ ಬಂದುಬಿಟ್ಟಿರುತ್ತೆ. ಸಾಮಾನ್ಯ ನೋಡಿರ್ಬೋದು ನೀವು, ನಿಮ್ಮ ಕಡೆ ಕಡಲೆಕಾಯಿ ಇದೆಲ್ಲ ಜಾಸ್ತಿ ಬೆಳೆಯೋದ್ರಿಂದ. ಕಡಲೆಕಾಯಿ ಅಂದ್ರೆ ನೀವು ಶೇಂಗಾ ಹೇಳ್ತೀರಾ? ಶೇಂಗಾ, ಓಕೆ ಶೇಂಗಾ ಅಂತ ನೀವು ಅಂತೀರಲ್ಲ, ಅದು ನೀವು ಒಂದೊಂದ್ಸಲ ಓಪನ್ ಮಾಡಿದ್ರೆ ಗ್ರೀನ್ ಕಲರ್ ಬೂಸ್ಟ್ ಥರ ಇರುತ್ತೆ. ಅಥವಾ ಈರುಳ್ಳಿ ಮೇಲೆ ಅದು ಒಂದು ಆಸ್ಪರ್ಜಿಲ್ಲಸೆ. ಈರುಳ್ಳಿ ಮೇಲೆ ಕಪ್ ಕಲರ್ ಎಲ್ಲರ ಮನೇಲೂ ಇದೆ. ಮನೇಲಿ ಏನು ಮಾಡ್ತೀವಿ, ತೊಳಿತೀವಿ, ಚೆನ್ನಾಗಿ ಇದು ಮಾಡ್ತೀವಿ. ನಿಮಗೆ ಚುರುಮುರಿ ಮಾಡೋನು ಅಥವಾ ಪಾನಿಪುರಿ ಮಾಡೋನು ಏನು ಮಾಡ್ತಾನೆ, ಅಂದರೆ ಚೆನ್ನಾಗಿ ಅಲ್ದೇವರು ಸ್ವಲ್ಪ ತೊಳಿಬೋದು, ಇಲ್ಲ ಹಾಗೇನು ಮಾಡಾಕ್ಬೋದು. ಜನ ಜಾಸ್ತಿ ಇದ್ದಾರೆ ಅಂದರೆ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್, ಅವ್ರನ್ನ ಬೇಕು ಕೊಡಬೇಕು ಅಂತ. ಇದು ಆಸ್ಪರ್ಜಿಲ್ಲಸ್. ಎಲ್ಲ ಕಂಟ್ರಿಗಳಲ್ಲೂ ನಾವು ಫುಡ್ ಪ್ರಾಡಕ್ಟ್ ತಗೊಂಡ್ರೆ ಆಸ್ಪರ್ಜಿಲ್ಲಸ್ ಅದರದ್ದು ಕಂಟೆಂಟ್ ಇದೆ ಅಂತ ಹೇಳ್ತಾರೆ. ಇದು ಸಹ ನಮ್ಮದು ಕೊಲನ್ ಕ್ಯಾನ್ಸರ್ ಉಂಟು ಮಾಡುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನಾವು ಕೆಲವು ಸಲ ಏನು ಮಾಡ್ತೀವಿ ಅಂದರೆ ಅಯ್ಯೋ ವೇಸ್ಟ್ ಆಗುತ್ತೆ ಅಂತ ಕೆಲವು ಸಲ ಈ ಬ್ರೆಡ್ ಆಗಿರ್ಬೋದು, ಉಪ್ಪಿನಕಾಯಿಯಲ್ಲಿ ಅಥವಾ ಏನೇ ಆದರೂ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಅದನ್ನ ತೆಗೆದಾಕ್ಬಿಟ್ಟು ಬಳಕೆ ಮಾಡ್ತೀವಿ. ಅದು ಮಾಡಬಾರ್ದು. ಕಾರಣ ಏನಂತಂದರೆ ಈ ಆಸ್ಪರ್ಜಿಲ್ಲಸ್ದು ಕಾಣೋದಿಲ್ಲ ಸ್ಪೋರ್ಟ್ಸ್ ನಮಗೆ, ಅದು ಮಲ್ಟಿಪ್ಲೈ ಆಗಿರ್ಬೋದು, ಅದು ಒಂದು ಕ್ಯಾನ್ಸರ್ ಕಾರಕವಾಗಿ ವರ್ತನೆ ಮಾಡ್ಬೋದು. ದೇಹಕ್ಕೆ ಹೋದಾಗ ಏನಾಗುತ್ತೆ, ಅದು ಪ್ರೋಕಾರ್ಸಿನೋಜನ್ ಆಗ್ಬೋದು, ಅದು ಇನ್ನೊಂದ್ರ ಜೊತೆ ಕೆಮಿಕಲ್ಸ್ ಇವೆಲ್ಲ ಸೇವನೆ ಮಾಡಿರ್ತೀವಲ್ಲ ಕೆಮಿಕಲ್ಸ್ಗಳು, ಇದ್ರ ಜೊತೆ ಸೇರಿದಾಗ ಇವೆಲ್ಲ ಆಕ್ಟಿವ್ ಇಲ್ಲದೆ ಇರೋವು ಆಕ್ಟಿವ್ ಆಗೋಕ್ಕೆ ಶುರು ಆಗುತ್ತೆ. ಇನ್ಆಕ್ಟಿವ್ ಇರ್ತಾವೆ ಕೆಲವು, ಅದು ಆಕ್ಟಿವ್, ಅದಕ್ಕೇನೋ ಒಂದು ಪುಷ್ ಕೊಟ್ಟಂಗೆ. ಸೊ ವ್ಯಕ್ತಿಗೆ ಕ್ಯಾನ್ಸರ್ ಬರುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಫಿಸಿಕಲ್ ಕಾರ್ಸಿನೋಜನ್, ಕೆಮಿಕಲ್ ಕಾರ್ಸಿನೋಜನ್, ಬಯಾಲಜಿಕಲ್ ವೈರಸ್ಗಳು ಹೇಳಿದೆ, ಮತ್ತು ನಮ್ಮ ಲೈಫ್ ಸ್ಟೈಲು ಬಹಳಷ್ಟು ಇದೆ. ಧೂಮಪಾನ, ಮದ್ಯಪಾನ ಆಗ್ಬೋದು, ಈ ನಾವು ಫುಡ್ಗಳಲ್ಲಿ ಹೇಳಿದ್ನಲ್ಲ ಆ ಪ್ರಾಸೆಸ್ಡ್ ಫುಡ್ಗಳಾಗ್ಬೋದು, ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್ಸ್ಗಳು, ಎಲ್ಲದೂ ಕಾರ್ಸಿನೋಜನ್ನೇ. ಹಾಗಾಗಿ ನಾವು ಇಂದು ಬದುಕ್ತಾ ಇದ್ದೀವಿ, ಇನ್ನೂ ಏನೂ ಆಗಿಲ್ಲ, ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಚೆನ್ನಾಗಿದ್ದೀವಿ. ಕೆಲವರಿಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಫೇಲ್ಯೂರ್ ಆಗೋಗ್ಬಿಟ್ಟಿರುತ್ತೆ, ಹಾಗಾಗಿ ಅವರು ಕ್ಯಾನ್ಸರ್ ಹೊಂದುವ ಎಲ್ಲ ಸಾಧ್ಯತೆಗಳು ಇದೆ. ಓಕೆ, ತುಂಬ ಚೆನ್ನಾಗಿ ಕ್ಯಾನ್ಸರ್ ಕಾರಕಗಳ ಬಗ್ಗೆ ಮೇಡಮ್ ಹೇಳಿದರು. ಅಂದರೆ ಕ್ಯಾನ್ಸರ್ನ ಪ್ರಚೋದಿಸುವಂಥ ಅಂಶಗಳು ಯಾವುದು ಅಂತ ಹೇಳಿ. ಈಗ ನಾನು ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಅಂದರೆ ಇದ್ರ ವಿರುದ್ಧ ನಮ್ಮ ಒಳಗಡೆ ಇರುವಂಥ, ಯಾಕಂದ್ರೆ ನಮಗೆ ನಾವು ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ ನನಗೆ, ಯಾಕೆಂತಂದರೆ ನಮ್ಮ ಹತ್ರ ಈಗ ನಾವು ಇಷ್ಟೆಲ್ಲ ವಿಷಯಗಳ ಮಧ್ಯೆ ಇದ್ದರೂ ಕೂಡ ನಮ್ಮಲ್ಲಿ ಬಹುತೇಕರು ಆರೋಗ್ಯವಾಗಿರ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಹೆಂಗೆ ಇದ್ರ ವಿರುದ್ಧ ಹೋರಾಡುತ್ತೆ, ಇದ್ರ ವಿರುದ್ಧ ಹೇಗೆ ಅದು ಆಕ್ಟ್ ಮಾಡುತ್ತೆ ಮೇಡಮ್? ನಾನು ನಿಮಗೆ ಮೊದಲೇ ತಿಳಿಸ್ದೆ, ನಾವು ವಿಷಯಗಳ ಮಧ್ಯೆ ಬದುಕ್ತಿದ್ದೀವಿ, ಆದರೂ ಎಲ್ಲ ಚೆನ್ನಾಗಿದ್ದೀವಿ. ಕಾರಣ ಏನಂದರೆ ಕ್ಯಾನ್ಸರ್ ಅನ್ನೋದಕ್ಕೆ ಮೊದಲನೇ ಥ್ರೆಟ್ ಇರೋದು ಏಜ್. ನಾವು ವಯಸ್ಸಾಗ್ತಿದ್ದಂಗೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಯಂಗ್ ಏಜ್ ಇದ್ದಾಗ ಚೆನ್ನಾಗಿ ಏನಕ್ಕೆ ಇರ್ತೀವಿ ಅಂತಂದರೆ, ಕ್ಯಾನ್ಸರ್ ಆಗಬೇಕು ಅಂದರೆ ಮಲ್ಟಿಪಲ್ ಮ್ಯೂಟೇಷನ್ಗಳಾಗಬೇಕು. ಮ್ಯೂಟೇಷನ್ ಆಗಿದೆ ಬಾಲ್ಯದಲ್ಲಿ, ಯೌವನದಲ್ಲಿ, ಎಲ್ಲೋ ಒಂದೊಂದು ಆಗಿದೆ. ಆ ಮ್ಯೂಟೇಷನ್ ಇಟ್ ಇಸ್ ಅ ಮಲ್ಟಿ ಸ್ಟೆಪ್ ಪ್ರಾಸೆಸ್ ಅಂತಾರೆ. ಕ್ಯಾನ್ಸರ್ ಅನ್ನೋದು ಒಂದು ಮ್ಯೂಟೇಷನಿಂದ ಆಗೋಂಥದ್ದಲ್ಲ, ಮಲ್ಟಿ ಸ್ಟೆಪ್ ಪ್ರಾಸೆಸ್ಸು. ಮಲ್ಟಿಪಲ್ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಫೇಲ್ಯೂರ್ ಆಗಬೇಕು. ಡಿಫೆನ್ಸ್ ನಮ್ಮ ದೇಹದಲ್ಲಿ ಇದೆಯಲ್ಲ, ಆ ಡಿಫೆನ್ಸ್ ಮೆಕ್ಯಾನಿಸಮ್ ನೀವು ನೋಡಿದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಯಾವ ಜಗತ್ತಲ್ಲಿ ಎಲ್ಲೂ ಇಲ್ಲ. ಒಂದೊಂದು ಲೆವೆಲಲ್ಲೂ ಇದೆ. ಈಗ ನಾವು ಒಂದು ನಮ್ಮ ಸ್ಟೇಟ್ಗೆ ಒಂದು ಬಾರ್ಡರ್ ಹಾಕೊಂಡಿದ್ದೀವಿ, ನೆಕ್ಸ್ಟು ನಮ್ಮ ದೇಶಕ್ಕೆ ಹಾಕೊಂಡಿದ್ದೀವಿ. ಆ ಥರ ಡಿಫ್ರೆಂಟ್ ಲೆವೆಲ್ಸಲ್ಲಿ ಈ ಮೆಕ್ಯಾನಿಸಮು ನಮ್ಮಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ನಾವು ನೋಡೋದಾದರೆ, ಈಗ ನಾನು ಯಾವುದೋ ಒಂದು ಕಾರ್ಸಿನೋಜನ್, ಈಗ ಹೋಗ್ತಾ ಗೋಬಿ ಮಂಚೂರಿ ತಿಂದು ಹೋದೆ, ಅದರಲ್ಲಿ ಕಾರ್ಸಿನೋಜನ್ ಇತ್ತು. ಇದ್ರ ನನಗೇನು ಆಗಲ್ಲ. ಕಾರಣ ಏನಂದರೆ, ಒಂದು ಹೇಳಿದೆ ನಾನು ವಯಸ್ಸಾದಂತೆ ನಮ್ಮಲ್ಲಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಒಂದು. ಎರಡನೇದು ಒಬಿಸಿಟಿ. ಯಾವಾಗ ನಾವಲ್ಲಿ ಒಬಿಸಿಟಿ ಜಾಸ್ತಿ ಇರುತ್ತೆ ಅಂದರೆ ನಮ್ಮಲ್ಲಿ ದೇಹದಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ, ಅಂಥವರಿಗೆ ಕ್ಯಾನ್ಸರ್ಗೆ ತುತ್ತಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಬೇಕಾದಷ್ಟು ಸಂಶೋಧನೆಗಳು ತಿಳಿಸಿದೆ. ಇವೆಲ್ಲ ಒಂದು ಫ್ಯಾಕ್ಟರ್ಸ್ಗಳು, ನಮಗೆ ಅದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಆಮೇಲೆ ಬೇರೆ ಬೇರೆ ಕ್ಯಾನ್ಸರ್ಗೆ ತಕ್ಕಂಗೆ ಬೇರೆ ಬೇರೆದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸ್ಮೋಕಿಂಗ್ ಲಂಗ್ ಕ್ಯಾನ್ಸರ್ ಬರ್ಬೋದು, ಅಥವಾ ನಮ್ಮ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಬೇರೆ ಥರ ಆದರೆ ಕೊಲನ್ ಕ್ಯಾನ್ಸರ್ ಬರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್, ಈ ಥರದ್ದೆಲ್ಲ ನಾನು ಹೇಳಿದೆ. ಪ್ಲಾಸ್ಟಿಕ್ ಬಳಕೆನೂ ಸಹ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ. ಪ್ಲಾಸ್ಟಿಕಲ್ಲಿ ಡಯಾಕ್ಸಿನು, ಥ್ಯಾಲೇಟು, ಬಿಸ್ಫಿನಾಲ್ ಇದೆ, ವೆರಿ ವೆರಿ ಪೊಟೆಂಟ್ ಕಾರ್ಸಿನೋಜನ್ ಅಂತ ಹೇಳಿದೆ. ಆದರೂ ಸಹ ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅದ್ಭುತವಾಗಿದೆ. ಅದರಲ್ಲಿ 3 ಸ್ಟೆಪ್ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಈಗ ನಾನು ಏನೋ ಒಂದು ಕಾರ್ಸಿನೋಜನ್ ತಿಂದ್ಬಿಟ್ಟಿದ್ದೀನಪ್ಪ, ಅಥವಾ ಗ್ರೇಪ್ ಜ್ಯೂಸು ಕುಡಿದೆ, ಅದರಲ್ಲಿ ಪೆಸ್ಟಿಸೈಡ್ ಇತ್ತು, ಅಥವಾ ತರಕಾರಿಗಳು ಅದರಲ್ಲಿ ಪೆಸ್ಟಿಸೈಡು, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್ ಇವೆಲ್ಲ ಇತ್ತು, ರಾಸಾಯನಿಕಗಳು ತುಂಬ ಹೋಗ್ಬಿಟ್ಟಿದೆ, ತಿಂತಾ ಇದ್ದೀನಿ ಅಂದರೂ ನನ್ನ ದೇಹದನ್ನ ತಡೀತಿದೆ. ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಅಂದರೆ DNA ರಿಪೇರ್ ಮೆಕ್ಯಾನಿಸಮ್ ಅಂತ ಒಂದಿದೆ. ಅದ್ಭುತ ಅಂದರೆ ಜಗತ್ತಿನ ಅದ್ಭುತದಲ್ಲಿ ನಾನು ಹೇಳಿದೆ, ನಮ್ಮ ದೇಹ
ದೇಹಕ್ಕಿನ್ನ ಅದ್ಭುತವಾದದ್ದು ಯಾವುದೂ ಇಲ್ಲ. ದಯವಿಟ್ಟು ನೀವು ಬೇರೆ ಎಲ್ಲದನ್ನು ಬಿಟ್ಟು ನಮ್ಮ ದೇಹದ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ಏನಕ್ಕೆಂದರೆ ಅದ್ಭುತ ಅದು. ಒಂದೊಂದು ಮೆಕ್ಯಾನಿಸಮ್ಮು ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಅಯ್ಯೋ ಹಿಂಗಿದೆಯಾ ನಮ್ಮ ದೇಹ, ಇಂಥ ದೇಹನ ಹಾಳು ಮಾಡ್ಕೊತಾ ಇದ್ದೀವಲ್ಲ ಅಂತ ಅನಿಸುತ್ತೆ. DNA ರಿಪೇರ್ ಮೆಕ್ಯಾನಿಸಮ್ ಅಂತ ಇದೆ, ಒಂದು ಸೆಟ್ ಆಫ್ ಜೀನ್ಸ್ಗಳಿದೆ. ಅದು ಏನು ಮಾಡುತ್ತೆ ಅಂತಂದರೆ DNA ಡ್ಯಾಮೇಜ್ ಆಯಿತು ಈಗ ನಾನು ತಿಂದೆ, ನಾನು DNA ಡ್ಯಾಮೇಜ್ ಆಯಿತು. ಆ ಡ್ಯಾಮೇಜ್ ಆಗಿರುವ DNA ಇರುವಂಥ ಸೆಲ್ಗಳನ್ನು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಅದು ಯಾವ ಬ್ಯೂಟಿಫುಲ್ ಅಂದರೆ ಅದು ಕರೆಕ್ಟ್ ಆಗಬೇಕು, ಅಲ್ಲಿವರೆಗೂ ನನಗೆ ಗೇಟು ಮುಂದಕ್ಕೆ ಹೋಗೋಕ್ಕೆ ಪಾಸ್ ಮಾಡಲ್ಲ. ಅದು ಅಲ್ಲೇ ನಿಂತೋಗ್ಬಿಡುತ್ತೆ. ಅದು ಕರೆಕ್ಟಾಗಿ ರೆಕ್ಟಿಫೈ ಆಗಿ ಅದನ್ನ ಚೆಕ್ ಮಾಡಿ ಓಕೆ ಎಲ್ಲ ಪರ್ಫೆಕ್ಟ್ ಅಂದಮೇಲೆ ನನಗೆ ಅದು ಸಿಗ್ನಲ್ ಕೊಡುತ್ತೆ, ನೀನು ಡಿವೈಡ್ ಆಗು ಅಂತ. ಅಲ್ಲಿವರೆಗೂ ಡಿವೈಡ್ ಆಗಲ್ಲ, ಅದು ಹಂಗೆ ಇರುತ್ತೆ. ಏಕೆಂದರೆ ಡಿವೈಡ್ ಆಗಿಬಿಟ್ರೆ ಒಂದು ಕೆಟ್ಟದಿರೋದು 2 ಕೆಟ್ಟದ್ದು ಸಿಕ್ಕುತ್ತೆ ನಿಮಗೆ, ಆಮೇಲೆ 4 8 ಎಷ್ಟಾಗ್ಬಿಡುತ್ತೆ. ಎಲ್ಲರಿಗೂ ಜಗತ್ತಲ್ಲಿ ಅದೆಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ ಇಲ್ಲದೆ ಹೋಗಿರೋ ಎಲ್ಲರಿಗೂ ಕ್ಯಾನ್ಸರ್ ಬಂದಿರೋದು. ಬರಲ್ಲ ಏನಕ್ಕೆ ಅಂದರೆ ಏನೋ ಒಂದು ತಪ್ಪಾಗೋಗಿದೆ, ಆ ತಪ್ಪನ್ನ ಸರಿ ಮಾಡೋವ್ರಿಗೂ ಬಿಡಲ್ಲ. ಅದು ಅದ್ಭುತ. ಅದು ಅಂಥ ಜೀನ್ಗಳಿದೆ, ಅದನ್ನು ತಪ್ಪನ್ನ ಸರಿ ಮಾಡೋದು. ಅದರಲ್ಲಿ ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಈ ಥರ ಬೇಕಾದಷ್ಟು ಮೆಕ್ಯಾನಿಸಮು ಜೀನ್ಸ್ಗಳಿದೆ. ಅದು ಒಂದು ಸೆಟ್ ಆಫ್ ಅಲ್ಲೇ ಅದನ್ನು ನಮ್ದು ಏನು ನಾವು ವಿಷ ತಗೊಂಡಿರ್ತೀವಿ ಅದು ಅಲ್ಲೇ ನಿರ್ವಿಷಯುಕ್ತ ಆಗೋಗುತ್ತೆ. ಬೇಕಾದಷ್ಟು ಎನ್ಸೈಮ್ಸ್ ಇದೆ ಲಿವರಲ್ಲಿ, ಅದೆಲ್ಲ ನಿರ್ವಿಷಯುಕ್ತ ಮಾಡುತ್ತೆ. ಸೆಕೆಂಡ್ ಸೆಟ್ ಆಫ್ ಜೀನ್ಸು ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ ಅಂತ. ಬ್ಯೂಟಿಫುಲ್. ಟ್ಯೂಮರ್ ಸಪ್ರೆಸಾರ್ ಜೀನ್ ಅಂದರೆ, ಟ್ಯೂಮರ್ ಅಂದರೆ ಕ್ಯಾನ್ಸರು, ಸಪ್ರೆಸಾರ್ ಅಂದರೆ ಸಪ್ರೆಸ್ ಮಾಡೋದು ಜೀನ್ಸ್ಗಳಿದೆ. ಅದರಲ್ಲಿ BRCA1 BRCA2, ನಾನು ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳಿದ್ನಲ್ಲ, ಇದು ಫೆಂಟಾಸ್ಟಿಕ್ ಟ್ಯೂಮರ್ ಸಪ್ರೆಸಾರ್ ಜೀನ್. RB1 ಅಂತ ಇದೆ, ರೆಟಿನೋಬ್ಲಾಸ್ಟೋಮಾ ಟ್ಯೂಮರ್ ಸಪ್ರೆಸಾರ್ ಜೀನ್ ಅಂತ. PBAL ಅಂತಿದೆ, ATM, ಚೆಕ್ಕಿನ್, P10 ಇವೆಲ್ಲ. ಆಮೇಲೆ NF1 ರೆಟಿನೋಬ್ಲಾಸ್ಟೋಮಾ ಟ್ಯೂಮರ್ ಸಪ್ರೆಸಾರ್ ಜೀನ್. ಈ ಥರ ಸೆಟ್ ಆಫ್ ಡಜನ್ಸ್ ಆಫ್ ಟ್ಯೂಮರ್ ಸಪ್ರೆಸಾರ್ ಜೀನ್ ಇದೆ. ನಿಮಗೆ ಏನಾದರೂ ಒಂದು ಮ್ಯೂಟೇಷನ್ ಆದರೆ ಅದನ್ನು ಸರಿ ಮಾಡೋವರೆಗೂ ಆ ಜೀನ್ಸ್ಗಳು ಬಿಡಲ್ಲ. ಕಂಪ್ಲೀಟ್ ಸರಿಯಾಗಿ ದೇಹ ಕಂಪ್ಲೀಟ್ ಚೆನ್ನಾಗಿರಬೇಕು, ಅಲ್ಲಿವರೆಗೂ ಆ ಜೀನ್ಸ್ಗಳು ಬಿಡೋದಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ. ಸ್ವಯಂ ಪ್ರೇರಣೆಯಿಂದ ಮಾಡುತ್ತೆ. ಸ್ವಯಂ ದೇಹ ಈಗ ಎಂಟರ್ ಆಗಿದ ತಕ್ಷಣ ಅದೇನೋ ಒಂದು ಕೆಟ್ಟದಾಯಿತು ನಮ್ಮ DNA ಅಂತಂದರೆ ಇಮಿಡಿಯೇಟ್ ಇವೆಲ್ಲ ರೆಡಿ ಇರುತ್ತೆ ಸೋಲ್ಜರ್ ಥರ. ಅದನ್ನೆಲ್ಲ ಚಿಂದಿ ಮಾಡಿ ಸರಿ ಮಾಡಿ ಮಾಡೋವರೆಗೂ ಮುಂದೆ ಅದನ್ನು ಬಿಡೋದೇ ಇಲ್ಲ, ಹಿಡ್ಕೊಂಬಿಡುತ್ತೆ ಅದನ್ನು. ಆ ಸ್ಟೇಜಲ್ಲಿ ನಿಲ್ಲಬೇಕದು, ಮುಂದಿನ ಸ್ಟೇಜ್ಗೆ ಹೋಗಾಗಿಲ್ಲ. ಅಷ್ಟು ಅದ್ಭುತ. ಅದೇ ಥರ ಒಂದು ಅಪಾಪ್ಟಾಟಿಕ್ ಪಾತ್ವೆ ಅಂತ ಇದೆ. ಎಷ್ಟು ಲೆವೆಲ್ ಡಿಫೆನ್ಸ್ ಇದೆ ಅಂದರೆ, ನಾವು ಕ್ಯಾನ್ಸರ್ಗೆ ತುತ್ತಾಗೋರು ಇದೆಲ್ಲ ಫೇಲ್ಯೂರ್ ಆದಮೇಲೆ ಅವ್ರು ಕ್ಯಾನ್ಸರ್ ತುತ್ತಾಗೋದು, ಅಲ್ಲಿವರೆಗೂ ಡಿಫೆನ್ಸ್ ಇದೆ ಅವ್ರಿಗೆ. ಅಪಾಪ್ಟಾಟಿಕ್ ಪಾತ್ವೆ ಅಂತ ಇದೆ. ಈ ಅಪಾಪ್ಟಾಸಿಸ್ ಅನ್ನೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಜೀವಕೋಶಗಳು ಅವೇ ಸ್ವಯಂ ಆತ್ಮಹತ್ಯೆ. ಈಗ ಮನುಷ್ಯನ ನೀವು ಕೇಳಿದಿರಲ್ವಾ, ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ ಅಂತ. ಇಲ್ಲಿ ಜೀವಕೋಶ ಅದೇ ಆತ್ಮಹತ್ಯೆ, ಇಚ್ಛಾಮರಣಿ, ಅದೇ ಇಚ್ಛೆಯಿಂದ ಮರಣವನ್ನು ಹೊಂದುತ್ತೆ ಫಾರ್ ದ ಸೇಕ್ ಆಫ್ ದ ಬಾಡಿ. ನಮ್ಮ ದೇಹನ ರಕ್ಷಣೆ ಮಾಡಬೇಕು ಅಂದರೆ ಅದು ಎಲ್ಲಿ DNA ಮ್ಯೂಟೇಷನ್ ಆಗಿದೆ ಆ ಜೀವಕೋಶ ಸಾಯಬೇಕದು. ಸತ್ತಾಗೇನಾಗುತ್ತೆ, ಬೇರೆ ಎಲ್ಲ ಜೀವಕೋಶಗಳು ನಾರ್ಮಲ್ ಆಗಿರುತ್ತೆ. ಇದೊಂಥರ ನಾವು ಕೇಳ್ತಾ ಹೋದರೆ ತುಂಬ ಅದ್ಭುತ ಅಂತ ಅನಿಸುತ್ತಿದ್ದು. ಹಾಗಾಗಿ ಅಪಾಪ್ಟಾಟಿಕ್ ಪಾತ್ವೆ ಅಂತ ಇದೆ, ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತಿದ್ದು. ಏನಾದರೂ ಮ್ಯೂಟೇಷನ್ ಆಯಿತಾ ರೆಕ್ಟಿಫೈ ಮಾಡೋಕ್ಕೆ ನೋಡುತ್ತೆ. ಇದು ಎಷ್ಟು ಚೆನ್ನಾಗಿ ಸ್ಟೆಪ್ ವೈಸ್ ಅಂದರೆ ಅದನ್ನ ಸರಿ ಮಾಡೋಕ್ಕೆ ನೋಡುತ್ತೆ. ಸರಿ ಮಾಡೋಕ್ಕಾಗದೇ ಇಲ್ವಾ, ಮ್ಯೂಟೇಷನ್ ತುಂಬ ಜಾಸ್ತಿ ಆಗೋಗಿದೆ, ಹಾಳಾಗೋಗಿದೆ ಅಂದರೆ ನೀನು ಇರಲೇಬೇಡ, ನೀನು ಸಾಯಿ ಅಂತೇಳಿ ಸಿಗ್ನಲ್. ಡೆತ್ ರೆಸೆಪ್ಟಾರ್ಸ್ ಅಂತ ಇದೆ, ಡೆತ್ ಸಿಗ್ನಲ್ಸ್ ಅಂತ ಇದೆ ದೇಹದ ಒಳಗಡೆನೆ. ಆ ಜೀವಕೋಶನ ಮಾತ್ರ ಸಾಯಿಸೋದ್ರಿಂದ ಅದು ಹೆಂಗೆ ಸಾಯಿಸುತ್ತೆ ಅಂದರೆ, ಅಕ್ಕಪಕ್ಕ ಇರೋ ಜೀವಕೋಶಕ್ಕೆ ಡ್ಯಾಮೇಜ್ ಆಗಬಾರ್ದು, ಹಿಂಗೆ ಪಿಕ್ ಮಾಡ್ದಂಗೆ. ಅದು ಹೆಂಗೆ ಅಂದರೆ ಆ DNA ಚಾಪ್ ಮಾಡಿ ಮ್ಯಾಕ್ರೋಫೇಜಸ್ ಬಂದು ಅದನ್ನ ತಿಂದು ಅಲ್ಲಿ ಕ್ಲಿಯರ್, ನೀವು ನೋಡೋಷ್ಟರಲ್ಲಿ ಅಲ್ಲಿ ಏನೂ ಇಲ್ಲ, ಖಾಲಿ. ಅದು ಏನು ಡಿಫೆಕ್ಟ್ ಇರುತ್ತೆ ಖಾಲಿಯಾಗಿರುತ್ತದು. ಆ ಥರದ್ದು ಒಂದು ಪಾತ್ವೆ ಇದೆ. ಈ 3 ಮೆಕ್ಯಾನಿಸಮ್ ಇದೆಯಲ್ಲ, ಅಂದರೆ ನಮ್ಮದು DNA ರಿಪೇರ್ ಮೆಕ್ಯಾನಿಸಮ್, ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳು, ಅಪಾಪ್ಟಾಟಿಕ್ ಪಾತ್ವೆ, ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಎನ್ಸೈಮ್ಸ್ಗಳೆಲ್ಲ ಇದೆ ದೇಹದಲ್ಲಿ. ಅದು ಏನೇ ನಾವು ವಿಷ ತಗೊಂಡ್ರು ಅದನ್ನು ಡಿಟಾಕ್ಸಿಫೈ ಮಾಡೋ ಅಂತ. ಅದು ಡಿಪೆಂಡ್ಸ್ ಆನ್ ದ ಪರ್ಸನ್. ಈಗ ಸ್ಮೋಕಿಂಗು, ಒಬ್ಬ ಮನುಷ್ಯ ಅವನು ಸ್ಮೋಕ್ ಮಾಡ್ತಾನೆ ಇದ್ದಾನೆ, 100 ವರ್ಷ ಬದುಕ್ತಾನೆ ಅಂದರೆ ಅವನಲ್ಲಿರುವ ಈ ಎನ್ಸೈಮ್ಗಳು ಏನಿದೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಅದು ಇವನು ಎಷ್ಟೇ ಅವನು ವಿಷ ತಗೊಂಡ್ರು ಅದನ್ನು ಅಷ್ಟು ಚೆನ್ನಾಗಿದೆ, ಅದು ವರ್ಕ್ ಆಗ್ತಾ ಇದೆ. ಅದೇ ಇನ್ನೊಬ್ಬ ಪಾಪ ಯಾವಾಗಲೂ ಸ್ಮೋಕ್ ಮಾಡ್ತಿದ್ದ, ಅವನು ಲಂಗ್ ಕ್ಯಾನ್ಸರ್ ಅಂದರೆ ಅವನ ದೇಹದಲ್ಲಿ ಆ ಕಿಣ್ವಗಳು ಅಷ್ಟು ಲೆವೆಲಲ್ಲಿ ಸಿಪ್ ಪಾತ್ವೆ ಅಂತ ಹೇಳ್ತೀವಿ, ಸಿಪ್ ಜೀನ್ಸ್ ಅಂತ, ಫ್ಯಾಮಿಲಿ ಆಫ್ ಜೀನ್ಸ್. ಅದು ನಮ್ಮ ದೇಹದಲ್ಲಿ ಪ್ರತಿ ಹಂತದಲ್ಲೂ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ರಕ್ಷಣಾ ವ್ಯೂಹ ಇದೆ. ಇಮ್ಯುನಿಟಿ ಇದೆ, T ಸೆಲ್ಸ್ ಇದೆ, B ಸೆಲ್ಸ್ ಇದೆ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ, ಸೈಟೋಕೈನ್ಸ್ಗಳು ರಿಲೀಸ್ ಆಗುತ್ತೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂದರೆ ಅವು ಯಾವ ಈ ಥರ ಟ್ಯೂಮರೇ ಆಗಕ್ಕೆ ಬಿಡಲ್ಲ ನಮಗೆ, ಆ ಥರ ಕಾಯ್ತಾ ಇರುತ್ತೆ, ಬಂದಿದ ತಕ್ಷಣ ಅದನ್ನು ಅಲ್ಲೇ ಸಾಯಿಸ್ಬಿಡೋದು. ಆ ಥರ ಈ ಎಲ್ಲ ಡಿಫೆನ್ಸ್ ಮೆಕ್ಯಾನಿಸಮು ಫೇಲ್ ಆದರೆ
ಅಕಸ್ಮಾತ್ ಈ ಎಲ್ಲದರಲ್ಲೂ ಮ್ಯೂಟೇಷನ್ ಆಗಬೇಕು, ಕ್ಯಾನ್ಸರ್ ಬರಬೇಕು ಅಂದ್ರೆ ಅದರಲ್ಲಿ P53 ಅಂತ ಇನ್ನೊಂದು ಜೀನ್ ಇದೆ, ಮಾಸ್ಟರ್ ರೆಗ್ಯುಲೇಟರಿ ಜೀನ್ ಅಂತ. ಕಮಾಂಡರ್ ಅವರು ಈ ಎಲ್ಲ ಫಸ್ಟ್ ಯುದ್ಧಕ್ಕೆಲ್ಲ ಹೋಗ್ತಾರೆ ನೋಡಿ, ಎಲ್ಲಾರು ಸತ್ತ ಮೇಲೆ ಇವ್ರ ಹತ್ರ ಬರ್ತಾರೆ, ಇವ್ರನ್ನ ಜಯಿಸಿದ್ರೆ ತಾನೇ ವಿನ್ ಆಗೋದು. ಈ ಕ್ಯಾನ್ಸರು ಹಂಗೇನೆ, ಎಲ್ಲಾರನ್ನೂ ಇದು ಮಾಡಿ ಫೇಲ್ ಆಗಿ P53 ಹತ್ರ ಬಂದು P53 ಏನಾದರೂ ಮ್ಯೂಟೇಷನ್ ಆದರೆ ಅದು ಸತ್ತೋದ್ರೆ ಆವಾಗ ಮನುಷ್ಯನಿಗೆ ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ಅಷ್ಟು ಸುಲಭಕ್ಕೆ ಕ್ಯಾನ್ಸರ್ ಬರಲ್ಲ. ಮತ್ತು ಇಟ್ ಇಸ್ ಅ ಮಲ್ಟಿ ಸ್ಟೆಪ್ ಪ್ರಾಸೆಸ್. ಒಂದು ಜೀನಿಂದ ಮ್ಯೂಟೇಷನ್ ಆದರೆ ಕ್ಯಾನ್ಸರ್ ಬರಲ್ಲ. ಬಹಳಷ್ಟು ಜೀನು ಬಹಳಷ್ಟು ವರ್ಷಗಳ ಕಾಲ ಮ್ಯೂಟೇಷನ್ ಆಗಿ ನಂತರ ಅವನು ಒಂದು ಏಜ್ಗೆ, ಅದಕ್ಕೆ ನೋಡಿ ಕ್ಯಾನ್ಸರ್ ಬರೋದು ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಅಲ್ವಾ, ಒಂದು 50 ವರ್ಷ ಕ್ರಾಸ್ ಆದಮೇಲೆ ಬರುತ್ತೆ. ಕೆಲವರಿಗೆ ಕ್ಯಾನ್ಸರ್ ಬೇಗ ಬರುತ್ತೆ. ಕಾರಣ ಏನಂತಂದರೆ ಇಟ್ ಹ್ಯಾಸ್ ಬೀನ್ ಇನ್ಹೆರಿಟೆಡ್. ಫ್ಯಾಮಿಲಿಗಳಲ್ಲಿ ಎಲ್ಲಿ ಕ್ಯಾನ್ಸರ್ ಡೆತ್ ಜಾಸ್ತಿ ಇರುತ್ತೆ ಅಂಥ ಫ್ಯಾಮಿಲಿ ಮೆಂಬರ್ಸ್ಗೆ ಬೇಗ ಬರುತ್ತೆ ಕ್ಯಾನ್ಸರ್. ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಮ್ಮ ಫ್ಯಾಮಿಲಿಲಿ ಡೆತ್ ಹೆಂಗಾಗಿದೆ ಅಂತ ನಾವು ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಲಿ ನಮ್ಮ ತಾಯಿ ಕಡೆ ತುಂಬ ಕ್ಯಾನ್ಸರ್ ಡೆತ್ತು. ನಮ್ಮ ಇಬ್ಬರು ಕ್ಯಾನ್ಸರಿಂದ ತೀರೋಗಿದ್ದು. ಸೊ ಕ್ಯಾನ್ಸರ್ ಬಗ್ಗೆ ನಾವು 3 ವಿಡಿಯೋಗಳನ್ನ ಮಾಡಿದ್ವಿ. ಕೊನೆಗೆ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಮಾಡಿದ್ವಿ. ನಮ್ಮ ದೇಹದಲ್ಲಿರುವಂಥ, ನಮ್ಮ ದೇಶದಲ್ಲಿ ರಕ್ಷಣಾ ವ್ಯವಸ್ಥೆ ಇದೆ, ನಮ್ಮ ದೇಹದಲ್ಲೂ ಅದಕ್ಕಿಂತ ಅದ್ಭುತವಾದ ರಕ್ಷಣಾ ವ್ಯವಸ್ಥೆ ಇದೆ. ಅದನ್ನು ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು. ಅಂದರೆ ರಕ್ಷಣೆನೂ ಮಾಡ್ತವೆ, ಫೈಟ್ ಮಾಡ್ತವೆ. ಅಕಸ್ಮಾತ್ ಆಗಲಿಲ್ಲ ಅಥವಾ ಯಾವುದೋ ಒಂದು ಸೆಲ್ ಮ್ಯೂಟೇಷನ್ ಆಗಿದೆ ಅಂದರೆ ಅದು ಆತ್ಮಹತ್ಯೆ ಕೂಡ ಮಾಡಿಕೊಂಡು ಉಳಿದವ್ರನ್ನ, ಅದು ಹೆಂಗೆ ಅಂದರೆ ಈಗ ನಾವು ಕ್ವಾರಂಟೈನ್ ಮಾಡ್ತೀವಲ್ಲೋ ಆ ಥರ, ಅದು ಕ್ವಾರಂಟೈನ್ ಮಾಡ್ದಂಗೆ, ಕ್ವಾರಂಟೈನ್ ಮಾಡಿದರೂ ಅದಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಅದು ಸತ್ತು ಹೋಗುತ್ತೆ ಅಲ್ವಾ? ಹೌದು, ಸಾಯ್ಬೇಕದು. ಬಿಕಾಸ್ ಉಳಿದವರೆಲ್ಲ ಉಳಿಬೇಕಂದ್ರೆ ಅದು ಸಾಯಬೇಕು. ಆ ಥರದ್ದೊಂದು ವ್ಯವಸ್ಥೆನ ತುಂಬ ಚೆನ್ನಾಗಿ ಹೇಳಿದರು. ಮಧ್ಯದಲ್ಲಿ ಒಂದು ವಿಚಾರ ಬಂದು ಹೋಯಿತು, ನಾನು ಅದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಿದೆ. ಆ ವಿಚಾರ ಈಗ ನಾನು ಕೇಳಬೇಕು ಅಂದ್ಕೊಂಡೆ. ನಮ್ಮ ಮನೆಯಲ್ಲಿ 3 ಜನರೇಷನ್ ತೀರ್ಕೊಂಡಿದ್ದಾರೆ. ಅಜ್ಜ, ಮಗ ಮತ್ತು ಮೊಮ್ಮಗ. ಓಕೆ, ನಮ್ಮಲ್ಲಿ ಅಂದರೆ ಅಜ್ಜಿ, ಮಗ ಮತ್ತು ಮೊಮ್ಮಗ. ಆ ಅಜ್ಜಿಗೆ ಬೇರೆ ಮಕ್ಕಳು ಇದ್ದಾರೆ, ಬಟ್ ಯಾರಿಗೂ ಬಂದಿಲ್ಲ. ಒಬ್ಬ ಮಗನಿಗೆ ಬಂದಿದೆ ಮತ್ತು ಅವರ ಮಗನಿಗೆ ಕೂಡ ಕ್ಯಾನ್ಸರ್ ಬಂದಿದೆ. ಸೊ ನಮ್ಮ ಸ್ವಂತ ಅಜ್ಜಿ, ಓಕೆ, ನಮ್ಮ ತಂದೆಯ ತಾಯಿ ಮತ್ತು ನಮ್ಮ ತಂದೆಯ ಚಿಕ್ಕಪ್ಪ ಅಥವಾ ನಮ್ಮ ತಂದೆಯ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪನ ಮಗ, 3 ಜನಕ್ಕೆ ಕ್ಯಾನ್ಸರಿಂದ ಅವ್ರು ತೀರ್ಕೊಂಡಿದ್ದಾರೆ. ಒಬ್ಬರು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ, ಒಬ್ಬರು ಚಿಕ್ಕಪ್ಪ ನಮ್ಮದು. ಅದಕ್ಕೂ ನನ್ನ ಕಾರಣಗಳು ಗೊತ್ತಾಗ್ತಾ ಇತ್ತು. ಚಿಕ್ಕಪ್ಪ ತೀರ್ಕೊಂಡೋದಕ್ಕೆ ಕಾರಣಗಳು ಗೊತ್ತಾಗ್ತಾ ಇತ್ತು. ಅವರು ಸ್ಥೂಲಕಾಯಿ ಆಗಿದ್ದರು, ಸ್ಮೋಕ್ ಮಾಡ್ತಿದ್ರು, ಈ ಥರದ್ದು ನನಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾಯಿತ್ತು. ಬಟ್ ಈ ಕ್ಯಾನ್ಸರ್ ಅನ್ನೋದಿದೆಯಲ್ಲ, ಆಮೇಲೆ ನಮ್ಮ ಅಜ್ಜಿ ಆಗಲಿ ಅವರು ಏನು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಅವ್ರಿಗೆ ಥ್ರೋಟ್ ಕ್ಯಾನ್ಸರೇ ಬಂತು. ನಮ್ಮ ಚಿಕ್ಕಪ್ಪ ಸ್ಮೋಕ್ ಮಾಡ್ತಿದ್ರು, ಬಿಡಿ ಸೇತಿದ್ರು. ಈ ಒಂದಷ್ಟು ಅದರಲ್ಲಿ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಇದೆ ಅನ್ಸುತ್ತೆ. ನಾನು ಏನೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಬಟ್ ನನಗೆ ಇದು ಆಗೋದು ಅಂದರೆ ಜೆನೆಟಿಕಲಿ ಹೇಗೆ ಇದು ವಂಶ ಪಾರಂಪರ್ಯ ಬರುತ್ತಾ, ಇದು ಹೇಗೆ ಅನ್ನೋದು ಪ್ರಶ್ನೆ. ಇದು ಕ್ಯಾನ್ಸರ್ ಅನ್ನೋದು ಇದು ಬಹುವಿಧದ ಅಸ್ವಸ್ಥತೆ ಅಂತೀವಿ, ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತ. ಈ ಒಬಿಸಿಟಿ, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ ಇದೆಯಲ್ಲ, ಇನ್ಫರ್ಟಿಲಿಟಿ, ಅದೇ ಥರ ಕ್ಯಾನ್ಸರು ಮಲ್ಟಿಫ್ಯಾಕ್ಟೋರಿಯಲ್. ಇದಕ್ಕೆ ಒಂದು ಜೀನ್ ಅಂತ ಇಲ್ಲ, ಬಹಳಷ್ಟು ಜೀನಲ್ಲಿ ಬಹಳಷ್ಟು ಮ್ಯೂಟೇಷನ್ಗಳು ಆಗಬೇಕು. ಪ್ರತಿ ಜೀನಿನಲ್ಲಿ 10⁻12 ಟೈಮ್ಸ್ ಮ್ಯೂಟೇಷನ್ ಆಗುವ ಸಾಧ್ಯತೆ ಇದೆ ಒಂದು ಜೀನಿನಲ್ಲಿ. ಅಷ್ಟು ಸಲ ನಮ್ಮ ಜೀವಿತಾವಧಿಯಲ್ಲಿ ಮ್ಯೂಟೇಷನ್ ಆಗುವ ಎಲ್ಲ ಸಾಧ್ಯತೆ ಇದೆ. ಆದರೆ ನಮ್ಮ ದೇಹದಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಚೆನ್ನಾಗಿದ್ರೆ ಅದನ್ನು ತಡೆಯುತ್ತೆ. ಕೆಲವೊಂದು ಈ ಕ್ಯಾನ್ಸರ್ಗಳು ಹೆರಿಡಿಟ್ರಿ, ಪ್ಯೂರ್ ಹೆರಿಡಿಟ್ರಿ. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಕೊಲೋರೆಕ್ಟಲ್ ಕ್ಯಾನ್ಸರ್, ಕೆಲವೊಂದು ಕ್ಯಾನ್ಸರ್ ಕ್ಲಾಸಿಕಲ್ ಅಂತ ನಾವು ಹೇಳ್ತೀವಲ್ಲ, ಹೆರಿಡಿಟ್ರಿ ಅಂದರೆ ಜನರೇಷನ್ ಟು ಜನರೇಷನ್ನು ಆ ಮ್ಯೂಟೇಷನ್ನು ಪಾಸಾನ ಆಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದಲ್ಲೂ ಒಂದು 3 ಜನರೇಷನ್ನ ನಾವು ನೋಡಬೇಕಾಗುತ್ತೆ. ಆ 3 ಜನರೇಷನಲ್ಲಿ ಡೆತ್ ಹೆಂಗಾಗಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ ಅಂದರೆ ಎಲ್ಲರಿಗೂ ಕೊಲೆಸ್ಟ್ರಾಲ್ದು ಅಥವಾ ಬ್ಲಾಕೇಜು ಪ್ರಾಬ್ಲಮ್ ಇದೆ, ಅಥವಾ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಆಗಿದೆಯಾ, ಅಥವಾ ಕ್ಯಾನ್ಸರಿಂದ ಡೆತ್ ಆಗಿದೆಯಾ, ಈ ಥರ ನೋಡಬೇಕಾಗುತ್ತೆ. ಯಾವ ಫ್ಯಾಮಿಲಿಲಿ ಕ್ಯಾನ್ಸರ್ ಡೆತ್ ಇದೆ, ಬ್ರೆಸ್ಟ್ ಕ್ಯಾನ್ಸರು ಕ್ಲಾಸಿಕಲ್, ಅದು ತುಂಬ ಚೆನ್ನಾಗಿ ಅದು ಪೆನಿಟ್ರೆನ್ಸ್ ಜಾಸ್ತಿ ಇದೆ, ಅದು ನೆಕ್ಸ್ಟ್ ಜನ್ರೇಷನ್ಗೆ ಬಂದುಬಿಡುತ್ತೆ. ಮ್ಯೂಟೇಷನ್ ಇರುತ್ತೆ. ಈಗ ನೀವು ಹೇಳಿದ್ರಿ ಕೆಲವೊಂದು ಫ್ಯಾಮಿಲಿಲಿ ತುಂಬ ಜನ ಒಂದು 3 ಜನರೇಷನ್ ಆಗಿದೆ, ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ ಅಂತ. ಈ ಮಲ್ಟಿಫ್ಯಾಕ್ಟೋರಿಯಲ್ ಅಂತಂದರೆ ಮ್ಯೂಟೇಷನ್ಗಳು ಇರುತ್ತೆ. ಈ ಮ್ಯೂಟೇಷನ್ಗೆ ಟ್ರಿಗರಿಂಗ್ ಫ್ಯಾಕ್ಟರ್ ಬೇಕು ನಿಮಗೆ. ಟ್ರಿಗರಿಂಗು ನಾನು ಆವಾಗಲೇ ಹೇಳಿದೆ, ಕಾರ್ಸಿನೋಜನ್. ನಾವು ಎಷ್ಟು ಕಾರ್ಸಿನೋಜನ್ನ ಸೇವನೆ ಮಾಡ್ತೀವಿ, ಎಕ್ಸ್ಪೋಸ್ ಆಗ್ತೀವಿ, ಅದು ಟ್ರಿಗರ್ ಮಾಡುತ್ತೆ. ಯಾವಾಗ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ, ಎಷ್ಟು ಡೋಸೇಜಲ್ಲಿ ಗೊತ್ತಿಲ್ಲ, ಎಷ್ಟು ಡ್ಯೂರೇಷನಲ್ಲಿ ಗೊತ್ತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಈ ಟ್ರಿಗರಿಂಗ್ ಫ್ಯಾಕ್ಟರ್ದು ಡ್ಯೂರೇಷನ್ನು, ಡೋಸೇಜು ಎಲ್ಲ ವೇರಿ ಆಗುತ್ತೆ. ಕಾರಣ ನಾನು ಸಿಪ್ ಫ್ಯಾಮಿಲಿ ಜೀನ್ಸ್ ಅಂತ ಹೇಳಿದೆ.
ಈ ಸಿಪ್ CYP ಸಿಪ್ ಫ್ಯಾಮಿಲಿ ಜೀನ್ಸ್ ಅಂತ ಸೈಟೋಕ್ರೋಮ್ ಪಾತ್ವೇ ಜೀನ್ಸ್ಗಳದು. ಆ ಜೀನ್ಸ್ಗಳು ಬಿಡುಗಡೆ ಮಾಡುವ ಕಿಣ್ವ ಎನ್ಸೈಮ್ಸ್ ಏನಿದೆ ಡಿಟಾಕ್ಸಿಫೈ ಮಾಡುವ ಕೆಪಾಸಿಟಿ ಹೊಂದಿರೋದ್ರಿಂದ ಈಗ ನಾವು ಸೇವಿಸುವ ಈ ಒಂದು ಕಾರ್ಸಿನೋಜನ್ ಏನಿದೆ ಡಿಟಾಕ್ಸಿಫೈಯೂ ಆಗ್ಬೋದು, ತುಂಬ ಲಾಂಗ್ ಡ್ಯೂರೇಷನ್ನು ಬೇಕಾಗ್ಬೋದು ಅದು ಬರೋದಕ್ಕೆ. ಆ ಥರ ಡ್ಯೂರೇಷನ್ನು, ಡೋಸೇಜು ಇದೆಲ್ಲದು ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಬರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಕ್ಲಾಸಿಕಲ್ ಅದು BRCA1 BRCA2 ಮ್ಯೂಟೇಷನ್ ಅಂತ ನಾನು ಏನು ಹೇಳಿದೆ, ಅದು ತಾಯಿಗೇನಾದರೂ ಆಗಿದ್ರೆ, ತಾಯಿ ಈ ಬ್ರೆಸ್ಟ್ ಕ್ಯಾನ್ಸರು, ಒವೇರಿಯನ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್ ಈ ಥರ ಏನಾದರೂ ತಾಯಿ ಮರಣವನ್ನು ಅಪ್ಪಿದರೆ ಆಕೆ ಎಲ್ಲ ಹೆಣ್ಣು ಮಕ್ಕಳಿಗೂ ಬರುವ ಸಾಧ್ಯತೆ ಇದೆ. ನಾನು ಸಾಧ್ಯತೆ ಹೇಳ್ತಿರೋದು ಬರುತ್ತೆ ಅಂತ ಅಲ್ಲ, ಆದರೆ ಅದನ್ನು ತಡೆಗಟ್ಟಬೇಕಾಗಿರೋದು ನಿಮ್ಮ ಕೈಲೇ ಇರೋದು. ಇದು ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ಬರುವ ಸಾಧ್ಯತೆ ಇದೆ, ಬರದೇ ಇದ್ದ ಹಾಗೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಇಲ್ಲಿ ಇಂಥ ಫ್ಯಾಮಿಲಿ, ಈಗ ನಿಮ್ಮ ಫ್ಯಾಮಿಲಿ ಹೇಳಿದ್ರಲ್ವಾ, ಅದೇ ಥರ ನಮ್ಮ ತಾಯಿ ಕಡೆ ನಾವು ಮೆಟರ್ನಲ್ ಪ್ಯಾಟರ್ನ್ ಅಂತ ನಾವು ನೋಡಿದಾಗ ತುಂಬ ಜನ ಕ್ಯಾನ್ಸರ್ ಡೆತ್ ಎಲ್ಲ ಹೆಂಗಸರಿಗೆ, ಗಂಡಸರು ಯಾರೂ ಇಲ್ಲ. ಹೆಂಗಸರಲ್ಲಿ ಲಂಗ್ ಕ್ಯಾನ್ಸರ್ ಆಗಿತ್ತು, ಇನ್ನೊಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಆ ಥರ ತುಂಬ ಜನ 3 ಜನರೇಷನ್ ನೀವು ಹೇಳ್ದಾಗೆ 3 ಜನರೇಷನು ನಮ್ಮ ತಾಯಿ ಕಡೆ ಫ್ಯಾಮಿಲಿಲಿ ಕ್ಯಾನ್ಸರ್ ಇದೆ. ಅಂದರೆ ಆ ಫ್ಯಾಮಿಲಿಯ ಎಲ್ಲ ಹೆಣ್ಣು ಮಕ್ಕಳಿಗೂ ಬರುವ ಸಾಧ್ಯತೆ ಇದೆ. ಬರಬೇಕು ಅಂತಲ್ಲ, ಬರುವ ಸಾಧ್ಯತೆ ಇದೆ. ನೀವು ಯಾವ ರೀತಿ ನಿಮ್ಮ ಜೀವನ ಶೈಲಿನ ಮಾಡ್ಕೊಂಡಿರ್ತೀರಾ ಅನ್ನುವುದರ ಮೇಲೆ ನಿಮ್ಮಲ್ಲಿ ಆ ಕ್ಯಾನ್ಸರ್ ಬರುವುದು ಆ ಸಾಧ್ಯತೆಗಳು ನಾವು ಜಾಸ್ತಿನ ನೋಡ್ಬೋದು. ಬೇರೆ ಫ್ಯಾಮಿಲಿಗೆ ಹೋಲಿಸಿದ್ರೆ ಈ ಫ್ಯಾಮಿಲಿಗಳು ಏನು ಮಾಡಬೇಕು ಅಂದರೆ 30 ವರ್ಷದ ನಂತರ, ನಾನು ಹೇಳಿದೆ ಏಜ್ ರಿಲೇಟೆಡ್ ಡಿಸೀಸ್ ಇದು ಅಂತ, ಬೇರೆ ನಾರ್ಮಲ್ಲು ಯಾವುದೇ ಕ್ಯಾನ್ಸರ್ ಇನ್ಸಿಡೆನ್ಸೇ ಇಲ್ಲದೇ ಇರೋಂಥ ಫ್ಯಾಮಿಲಿ ಆದರೆ ಒಂದು 40 ವರ್ಷ ಆದಮೇಲೆ ಒಂದು ಆ್ಯನ್ಯುವಲ್ ಚೆಕಪ್ ಮಾಡ್ಕೋಬೋದು, 40-50 ವರ್ಷ ಆದಮೇಲೆ. ಈ ಫ್ಯಾಮಿಲಿಗಳಾದರೆ 30 ವರ್ಷಕ್ಕೆ ಶುರು ಮಾಡಬೇಕು ಆ್ಯನ್ಯುವಲ್ ಚೆಕಪ್ ಮಾಡಬೇಕು. ಅಂದರೆ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ನಾವು ಅಂತೀವಿ. ಏನೇ ನಮ್ಮ ದೇಹದ ಒಳಗಡೆ ತೊಂದರೆ ಆಗ್ತಾಯಿದ್ರು ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಅದು ಗೊತ್ತಾಗ್ತಾ ಇರುತ್ತೆ, ಗೊತ್ತಾಗುತ್ತದು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಏನೋ ಒಂದು ತೊಂದರೆ ಅಂದರೆ ನಾವೇ ಒಂದಷ್ಟು ಮೆಡಿಕೇಶನ್ ಮಾಡ್ಕೊಂಬಿಡೋದು. ಈ ಫ್ಯಾಮಿಲಿಗಳಿಗೆ ಹೇಳ್ತಿರೋದು ರಿಸ್ಕ್ ಫ್ಯಾಮಿಲಿವು. ನಾವೇ ಒಂದಷ್ಟು ದಿನ ಮೆಡಿಕೇಶನ್ ಮಾಡೋದು, ಯಾರಿಗೋ ಏನೋ ಒಂದು ಗಂಟಾಗಿರುತ್ತೆ ಲೇಡಿಗೆ, ಅವ್ರೇನು ಮಾಡ್ತಾರೆ ಪೋಸ್ಟ್ಪೋನ್ ಮಾಡೋದು, ಡಾಕ್ಟರ್ ಹತ್ರ ಹೋಗೋದನ್ನೇ ನಿಲ್ಲಿಸ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ತೋರ್ಸೋಣ ಅಂತಿರುತ್ತೆ, ಪೋಸ್ಟ್ಪೋನ್, ಅಯ್ಯೋ ಮಗಳ ಮದುವೆ ಬಂತು ಆವಾಗ ನಾನು ಹೆಂಗೆ ಇದು ಮಾಡೋದು ಅಂತ ಯಾವಾಗಲೂ ಒಂದ್ಸಲ. ಕೆಲವರು ಭಯದಿಂದನೇ ತೋರಿಸಲ್ಲ, ಈಗ ಹೋಗ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಕ್ಯಾನ್ಸರ್ ಅಂದ್ಬಿಟ್ರೆ ಅದಕ್ಕೆ ತೋರಿಸೋದೇ ಬೇಡ. ನಮ್ಮ ಒಂದ್ಸಲ ನಮ್ಮ ಯೂನಿವರ್ಸಿಟಿಲಿ ಈ ಒಂದು ಮೆಮೊಗ್ರಾಮ್, ಈ ಅಂದರೆ ಲೇಡೀಸ್ಗೆ ಬ್ರೆಸ್ಟ್ ಕ್ಯಾನ್ಸರ್ದು ಟೆಸ್ಟಿಂಗ್ದು ನಾನು HCG ಹಾಸ್ಪಿಟಲ್ ಇದೆಯಲ್ಲ ಅವ್ರ ಜೊತೆ ಒಂದು ಟೈಅಪ್ ಮಾಡ್ಕೊಂಡು ಫ್ರೀ ಕ್ಯಾಂಪು ಮಾಡಿಸೋಣ ಅಂತ ಅರೇಂಜ್ ಮಾಡಿದ್ವು. ಬರಲೇ ಇಲ್ಲ ಯಾರು ಟೆಸ್ಟಿಂಗ್ಗೆ. ಅಲ್ಲ ಮಾತಾಡ್ಕೊಂಬಿಟ್ರು, ಅಯ್ಯೋ ನಾವು ಹೋಗ್ಬಿಟ್ಟು ಕ್ಯಾನ್ಸರ್ ಇದೆ ಅಂದ್ಬಿಟ್ರೆ ಏನಪ್ಪ ಮಾಡೋದು, ನೀವು ಒಪ್ಕೊಳ್ಳಿ ಬಿಡಿ, ಇದ್ದರೆ ಇದ್ದೇ ಇರುತ್ತೆ, ಅಕ್ಸೆಪ್ಟ್ ಮಾಡ್ಕೋಬೇಕು. ಈ ಅಕ್ಸೆಪ್ಟೆನ್ಸ್ ಇರೋದಿಲ್ಲ. ತೋರಿಸ್ಕೊಂಬಿಟ್ಟಿದ ತಕ್ಷಣ ಅಂದ್ಬಿಟ್ರೆ ಆಮೇಲೆ ಏನು ಮಾಡೋದು? ಇನ್ನೂ ಒಳ್ಳೇದೇ ಅಲ್ವಾ, ಅರ್ಲಿ ಸ್ಟೇಜಲ್ಲಿ ಗೊತ್ತಾಯಿತು ನಿಮಗೆ, ಹಂಗಲ್ವಂತೆ. ಅವರು ತೋರಿಸ್ಲಿಲ್ಲ ಅಂದರೆ ಕ್ಯಾನ್ಸರ್ ಬರಲ್ಲ ಅಂತೆ. ಅಂದರೆ ಆ ಮಿತ್ಗಳು ಜನರಲ್ಲಿ ಹೆಂಗಿರುತ್ತೆ ಅಂದರೆ ಈ ಥರ ಸ್ಕ್ರೀನಿಂಗ್ ಇರುತ್ತೆ, ಸರ್ವಿಕ್ಸ್ ಕ್ಯಾನ್ಸರು ಇವೆಲ್ಲ, ಆ ಸ್ಕ್ರೀನಿಂಗು ಮಾಡಿಸ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ಆ್ಯನ್ಯುವಲ್ ಚೆಕಪ್ನ ಹೋಗಲೇಬೇಕಿದು, ಇದು ಮ್ಯಾಂಡೇಟ್ರಿ, ಹೋಗಲೇಬೇಕಾಗುತ್ತೆ. 30 ಇಯರ್ಸ್ ಆದ ತಕ್ಷಣ ಆ್ಯನ್ಯುವಲ್ ಚೆಕಪ್ಗಳಿರುತ್ತೆ ಕ್ಯಾನ್ಸರ್ ರಿಲೇಟೆಡು, ಡಿಪೆಂಡಿಂಗ್ ಅಪಾನ್ ದ ಥಿಂಗ್, ಆ ಫ್ಯಾಮಿಲಿಲಿ ಯಾವುದಿತ್ತು ಅದ್ರ ಮೇಲೆ ಹೋಗುತ್ತೆ. BRCA1 BRCA2 ಮ್ಯೂಟೇಷನ್ ಏಂಜಲಿನಾ ಜೋಲಿದು ಇನ್ನೊಂದು ಎಪಿಸೋಡಲ್ಲಿ ಹೇಳಿದ್ದೆ. ಫಾರಿನರ್ಸಲ್ಲಿ ಯಾವ ಥರ ಇದು ಅವೇರ್ನೆಸ್ ಇದೆ ಅಂತಂದರೆ, ತಾಯಿಗಿತ್ತು ಅಂತೇಳಿ ಅವಳು ಚೆಕ್ ಮಾಡಿಸಿದ್ಲು, ಜೀನೋಮ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗೋಯ್ತು ಅವಳಿಗೆ, ಓಹೋ ನನಗೆ ಬರೋ ಸಾಧ್ಯತೆ ಇದೆ ಅಂತೇಳಿ ಆ ಮೆಮೆಕ್ಟಮಿಯಿಂದ ರಿಮೂವ್ ಮಾಡೋದು, ಅದನ್ನು ಮಾಡಿಸ್ಬಿಟ್ಟು ಶೀ ಸೇಫ್ ನಾವು. ಆ ಥರ ಅಂದರೆ ಅದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀವಿತಾವಧಿ ಅಥವಾ ಕ್ಯಾನ್ಸರ್ ಬರೋದನ್ನು ನಾವು ತಡೆಗಟ್ಟಬಹುದು. ಅದು ಒಂದು ಲೈಫ್ ಸ್ಟೈಲಲ್ಲಿ ಅವರು ಅದನ್ನು ನೋಡ್ಕೋಬೋದು. ಇನ್ನೊಂದು ಬ್ಯೂಟಿಫುಲ್ಲು ಒಂದು ಸೇಫರ್ ವರ್ಸಸ್ ಹ್ಯಾಕ್ ಅಂತ ಒಂದು ಕೇಸ್ ನಡೀತು ವೆಸ್ಟರ್ನ್ ಕಂಟ್ರಿಲಿ, ಇವೆಲ್ಲ ಇದೆ. ಅಲ್ಲಿ ಮೆಡಿಕಲ್ ಇದು ಭಾಳ ಇನ್ಶೂರೆನ್ಸ್ಗಳು ಇದು ಎಲ್ಲ ಮಾಡ್ತಾರೆ ನೋಡಿ, ಆ ಡಾಕ್ಟರ್ಸ್ಗಳು ರಿಸ್ಕ್ ಮಾಡಲ್ಲ. ಆ ಕೇಸಲ್ಲಿ ಏನು ಅಂತಂದರೆ ತಂದೆ ಕೊಲೋರೆಕ್ಟಲ್ ಕ್ಯಾನ್ಸರಿಂದ ತೀರೋದ್ರು. ಅದಾದ ಮೇಲೆ ಕೊಲೋರೆಕ್ಟಲ್ ಅಂದರೆ ರೆಕ್ಟಮ್ ಕ್ಯಾನ್ಸರ್, ಗುದದ್ವಾರದ್ದು ನಮ್ಮದು ಕೊಲಾನ್ ಏನಿದೆ ಅಲ್ಲಿ ಕ್ಯಾನ್ಸರ್ ಗೆಡ್ಡೆಗಳಾಗಿ ಅದನ್ನು ತೀರೋದ್ರು. ಆ ಮಗಳಿಗೆ ಕ್ಯಾನ್ಸರ್ ಬಂತು. ಮಗಳು ಏನು ಕ್ಲೇಮ್ ಮಾಡಿದ್ಲು ಅಂದರೆ ಡಾಕ್ಟ್ರನ್ನ ಸೂ ಮಾಡಿದ್ಲು, ಅವಳು ಕೋರ್ಟ್ಗೆ ಹಾಕಿದ್ಲು, ನೀವು ನಮ್ಮ ತಂದೆ ಕ್ಯಾನ್ಸರ್ ಬಂದಿತ್ತಲ್ಲ, ನೀವು ಯಾಕೆ ನಮಗೆ ಹೇಳಿಲ್ಲ ನಿಮಗೆ ಬರೋ ಸಾಧ್ಯತೆ ಇದೆ ಅಂತ. ಅದು ಎಷ್ಟೋ 30 ವರ್ಷ ಆಯಿತು, ತಂದೆ ಒಂದು 30-40 ವರ್ಷ ಆದಮೇಲೆ ಇವಳು ಬಂತು. ಬಟ್ ಇವಳೇನು ಮಾಡಿದ್ಲು, ಆ ರೆಕಾರ್ಡ್ ಇಟ್ಕೊಂಡು ನಮ್ಮ ತಂದೆ ಕೊಲೋರೆಕ್ಟಲ್ ಕ್ಯಾನ್ಸರ್ ಆಗಿತ್ತು, ನೀವು ನಮಗೆ ಮೊದಲೇ ಯಾಕೆ ಕೇಳಲಿಲ್ಲ, ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಯಾಕೆ ತಿಳಿಸ್ಲಿಲ್ಲ ಅಂತ ಅವ್ರನ್ನ ಸೂ ಮಾಡಿ ಅವ್ರ ಹತ್ರ ಎಷ್ಟೋ $ಡಾಲರ್ಸ್ ಕಾಂಪನ್ಸೇಷನ್ ಕೊಟ್ಟರು ಅವರು. ಅಂದರೆ ವೈದ್ಯರು ತಂದೆಗೆ
ಇದ್ದಾಗ ಅವ್ರು ಹೇಳ್ಬೇಕಾಗಿತ್ತಂತೆ ಮಗಳಿಗೆ, ನೋಡಿ ಮುಂದೆ ನಿಮಗೆ ಇದು ಬರುವ ಸಾಧ್ಯತೆ ಇದೆ ಅಂತ. ಆದರೆ ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಬರಬೇಕು ಅಂದರೆ ನಿಮಗೆ 4-5 ಜೀನು ಮ್ಯೂಟೇಷನ್ ಆಗಬೇಕು. APC DCC ಆ ಥರದ್ದು ಏನೇನೋ ಸುಮಾರು ಇದು ಕೊನೆಗೆ P53 ಮ್ಯೂಟೇಷನ್ ಆದಮೇಲೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಬರೋದು. ಅಲ್ಲಿವರೆಗೂ ರೆಕ್ಟಮಲ್ಲಿ ಗೆಡ್ಡೆ ಇರುತ್ತೆ, ಅದು ದೊಡ್ಡದಾಗುತ್ತೆ. ಒಂದು ಮ್ಯೂಟೇಷನ್ ಆದಾಗ ಅದು ಇನ್ನೊಂಚೂರು ದೊಡ್ಡದಾಗುತ್ತೆ, ಇನ್ನೊಂದು ಮ್ಯೂಟೇಷನ್ ಇನ್ನೂ ದೊಡ್ಡದಾಗ ಕೊನೆಗೆ P53 ಆದಾಗ ಅದು ಕಂಪ್ಲೀಟ್ ಕ್ಯಾನ್ಸರಸ್ ಗ್ರೋತ್ ಆಗಿ ಆಗೋದು. ಅದು ಕೇಸ್ ನಡೆದು ಆಕೆಗೆ ಕಾಂಪನ್ಸೇಷನ್ ಎಷ್ಟೋ ಡಾಲರ್ಸ್ಗಳು ಸಿಕ್ತು. ಅವಳು ಕ್ಲೇಮ್ ಏನಂದರೆ, ನೀವು ಮೊದಲೇ ನಮ್ಗೆ ಅವೇರ್ನೆಸ್ ಕೊಡಬೇಕಾಗಿತ್ತು ನೀವು, ಅಂದರೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಇಲ್ಲ ಆ ಥರದ್ದು. ಹಾಗಾಗಿ ಇವೆಲ್ಲ ಇದು ಹೆರಿಡಿಟ್ರಿ ಆಗಿರೋದನ್ನು ನೀವು ನಮಗೆ ತಿಳಿಸ್ಲಿಲ್ಲ, ಈ ಥರ ಆಗುವ ಸಾಧ್ಯತೆ ಇದೆ ಅಂತ ನಾವು ಹುಷಾರಾಗಿರ್ತಿದ್ವು. ನನ್ನ ಜೀವನ ಶೈಲಿನ ಸರಿಯಾಗಿ ಇಟ್ಕೊಂಡಿರ್ತಿದ್ದೆ, ನಾನು ಫೈಬರಸ್ ಫುಡ್ನ ಜಾಸ್ತಿ ತಿಂತಿದ್ದೆ. ಕೊಲನ್ ಕ್ಯಾನ್ಸರ್ ಎಲ್ಲ ಬರೋದು ಹಾಗೇನೆ, ನಮ್ಮ ಡಯೆಟ್ ಪ್ಯಾಟ್ರನಲ್ಲಿ ಚೆನ್ನಾಗಿಲ್ಲದೆ ಇದ್ದಾಗ. ಈಗ ನಾವು ಫೈಬರಸ್ ಫುಡ್ ಏನಕ್ಕೆ ತಿನ್ನಬೇಕು ಅಂತಂದರೆ ನಾರಿನಾಂಶ ಇರೋದು, ನಮ್ಮದು ಬೊವೆಲ್ ಹ್ಯಾಬಿಟು ನೀಟಾಗಿರಬೇಕು. ವೆಸ್ಟರ್ನರ್ಸಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ತುಂಬ ಜಾಸ್ತಿ ಇದೆ. ಕಾರಣ ಏನಂದರೆ ಅವ್ರದ್ದು ಫುಡ್ಡು, ಅವ್ರು ಏನು ತಿಂತಾರೆ, ಚೀಸ್ ಇರೋ ಅಂಥದ್ದು, ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಈ ಬ್ರೆಡ್ಗಳು ಇಂಥದ್ದೆಲ್ಲ ತಿಂತಾರೆ. ನಮ್ಮಲ್ಲಿ ಏನು ಅಂತಂದರೆ ತರಕಾರಿ ಸೊಪ್ಪು ಅವರು ತಿಂತಾರೆ, ಆದರೆ ಡ್ರೆಸ್ಸಿಂಗ್ ಇರುತ್ತೆ ಅದ್ರ ಮೇಲೆ ಪುನಃ ಚೀಸ್ ಹಾಕ್ತಾರೆ, ಪುನಃ ಏನೋ ಒಂದು ಗಾರ್ನಿಷ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಮೋಷನ್ದು ನಿಮಗೆಲ್ಲ ಗೊತ್ತು, ಅವರೆಲ್ಲ ಪೇಪರ್ಸ್ ಬಳಸೋದು, ನೀರು ಅಂದರೆ ವಾರದಲ್ಲಿ 1-2-3 ದಿನ ಮೋಷನ್ಗೆ ಹೋಗ್ಬೋದು ಅವರು. ಈ ಥರ ಅವ್ರ ಫುಡ್ಡೇ ಆಗಿರೋದ್ರಿಂದ ಕೊಲೊರೆಕ್ಟಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಅವ್ರಿಗೆ ಜಾಸ್ತಿ. ಅದೇ ನಮ್ಮಲ್ಲಿ ಕಮ್ಮಿ ಅದು. ಬಟ್ ಇವಾಗ ಏನಾಗ್ತಾ ಇದೆ ಅಂತಂದರೆ ಬಿಕಾಸ್ ಅವರ್ ಚೇಂಜ್ ಇನ್ ಅವರ್ ಲೈಫ್ ಸ್ಟೈಲ್, ಡಯೆಟ್ ಎಲ್ಲ ಏನಾಗ್ತಿದೆ ಅಂದರೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಕೆಲವೊಂದು ರೆಟಿನೋಬ್ಲಾಸ್ಟೋಮಾ ರೆಟಿನೋಬ್ಲಾಸ್ಟೋಮಾ ಅಂತ ಇನ್ನೊಂದು ಕ್ಯಾನ್ಸರ್ ಇದೆ, ಸಣ್ಣ ಮಕ್ಕಳಿಗೆ ಬರೋಂಥದ್ದು, ಕಣ್ಣುಗುಡ್ಡೆಯಲ್ಲಿ ಕ್ಯಾನ್ಸರ್ ಆಗೋಂಥದ್ದು, ಅದು ಹೆರಿಡಿಟ್ರಿ. ಅದರಲ್ಲಿ 2 ಮ್ಯೂಟೇಷನ್ಗಳಾಗಬೇಕು, 2 ಅಲೀಲು, 2 ಜೀನಿನ ಇನ್ನೊಂದು ಫಾರ್ಮ್ ಇರುತ್ತೆ. 2ರಲ್ಲೂ ಮ್ಯೂಟೇಷನ್ ಆದರೆ, ಅದೇ ಜೀನಲ್ಲಿ ಅದೇ ಕ್ರೋಮೋಸೋಮಲ್ಲಿ ಮ್ಯೂಟೇಷನ್ ಆದರೆ ಮಗುವಿಗೆ ಅದು ಬರುವ ಸಾಧ್ಯತೆ ಇದೆ. ಹಾಗಾಗಿ ಕೆಲವು ಹೆರಿಡಿಟ್ರಿ ಆಗಿರೋದ್ರಿಂದ ಅಂಥ ಫ್ಯಾಮಿಲಿಯವರು ತುಂಬ ಹುಷಾರಾಗಿದ್ದು ಆದಷ್ಟು ಆ್ಯನ್ಯಲ್ ಚೆಕಪ್ನ ಮಾಡಿಸ್ಕೊತಾ ಇದ್ದು, ಮತ್ತು ಒಳ್ಳೆ ಡಯೆಟು, ಒಳ್ಳೆ ಲೈಫ್ ಸ್ಟೈಲು, ಒಳ್ಳೆ ಹಾಬೀಸ್ ಇದ್ದಾಗ ಇದನ್ನು ಖಂಡಿತವಾಗ್ಲೂ ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಮೇಡಮ್, ಈಗ ಆನ್ಯುವಲ್ ಚೆಕಪ್ ಅಂತ ಹೇಳಿದ್ರಲ್ಲ, ಕ್ಯಾನ್ಸರ್ಗೋಸ್ಕರನೇ ಅಥವಾ ಬೇರೆ ಚೆಕಪ್ ಇರುತ್ತೆ? ಕ್ಯಾನ್ಸರ್ಗೋಸ್ಕರನೇ ಆ್ಯನ್ಯುವಲ್ ಚೆಕಪ್ ಇರುತ್ತೆ. ಮೆಮೊಗ್ರಾಮ್ ಅಂತ ಮಾಡ್ತಾರೆ, ಏನಾದ್ರು ಬ್ರೆಸ್ಟಲ್ಲಿ ಟ್ಯೂಮರ್ ಇದೆಯಾ ಅಂತ. ಆಮೇಲೆ ಈ ಏನಲ್ ಎಕ್ಸಾಮಿನೇಷನ್, ಡಿಜಿಟಲ್ ರೆಕ್ಟಲ್ ಏನಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಏನಾದ್ರು ಇದೆಯಾ ಅಂತ ಗೊತ್ತಾಗುತ್ತೆ, ಕೊಲಾನ್ ಕ್ಯಾನ್ಸರ್ ಇದೆಯಾ ಅಂತ ಗೊತ್ತಾಗುತ್ತೆ. ಅದು ಬೇಕಾದಷ್ಟು ಅದಕ್ಕೆ ಟೆಸ್ಟ್ಗಳಿದೆ. ಈಗ ಡಾಕ್ಟರ್ ಹತ್ರ ಹೋಗಿ ನಮ್ಮ ಫ್ಯಾಮಿಲಿಲಿ ಈ ಥರ ಇದೆ, ಈ ಥರ ಡೆತ್ ಆಗಿದೆ ಅಂತಲೇ ಗೊತ್ತಾಗೋಗುತ್ತೆ ಅವ್ರಿಗೆ. ಓಹೋ, ಇದು ರಿಸ್ಕ್ ಫ್ಯಾಮಿಲಿ, ಇದು ಅದಕ್ಕೆ ಏನೇನು ರಿಲೇಟೆಡ್ ಇರುತ್ತೆ ಮಾಸ್ಟರ್ ಚೆಕಪ್ ಅಂತ ಎಲ್ಲ ಒಂದು ಕಡೆಯಿಂದ ಮಾಡ್ತಾರೆ. ಸೊ ಏನು ಇಲ್ಲ, ಟ್ಯೂಮರ್ ಇಲ್ಲ ಬ್ರೆಸ್ಟಲ್ಲಿ ಅಂತಂದರೆ ಫೈನ್. ಅದೇ ಥರ ಅಂದರೆ ಅದನ್ನು ಮಾಡಿಸ್ತಾ ಇರಬೇಕು. ಒಂದು ಸಲ ಮಾಡಿಸಿದ್ದೀನಿ, ಏನೂ ಬರಲ್ಲ, ಯಾವಾಗ ಬೇಕಾದ್ರೂ ಬರುವ ಸಾಧ್ಯತೆಗಳಿದೆ. ಹಾಗಾಗಿ ಇಂಥ ಫ್ಯಾಮಿಲಿ ಇದೊಂದೇ ಅಲ್ಲ, ಜನಸಾಮಾನ್ಯರಿಗೆ ನಮಗೆ ಕ್ಯಾನ್ಸರ್ ಬರಬಾರ್ದು ಅಂತ ನಾವು ಮುನ್ನೆಚ್ಚರಿಕೆ ತಗೊಳ್ಳೋದಾದರೆ ಒಂದು ಕೀಮೋ ಪ್ರಿವೆನ್ಷನ್ ಅಂತ ಇದೆ. ಇದು ನಾಟ್ ಥೆರಪಿ, ಕೀಮೋಥೆರಪಿ ಅಲ್ಲ ಇದು. ಇಲ್ಲಿ ನಾವು ಯಾವುದೇ ಮಾತ್ರೆಗಳನ್ನು ಬಳಸ್ತಿಲ್ಲ, ಯಾವುದೇ ಇಂಜೆಕ್ಷನ್ಸ್ ಬಳಸ್ತಿಲ್ಲ, ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ. ನಮ್ಮ ಸುತ್ತಮುತ್ತ ನೈಸರ್ಗಿಕವಾಗಿ ದೊರೆಯುವಂಥ ಆಹಾರ ಪದಾರ್ಥಗಳು, ಹಣ್ಣು ಹಂಪಲು, ತರಕಾರಿ ಸೊಪ್ಪು ಸದೆ ಇವೆಲ್ಲ ಇದೆಯಲ್ಲ, ಇದನ್ನ ಬಳಸ್ಕೊಂಡು ನಮಗೆ ಕ್ಯಾನ್ಸರ್ ಬಂದಿದ್ದ ಹಾಗೆ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನು ಕೀಮೋ ಪ್ರಿವೆನ್ಷನ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟು ಮೈಕಲ್ ಬಿ ಸ್ಪಾನ್ ಅಂತನೋರು 1975ರಲ್ಲಿ ಇದನ್ನು ಒಂದು ಕಾನ್ಸೆಪ್ಟ್ ಥರ ಕೊಟ್ಟರು. ಬಟ್ ಅದಕ್ಕೆ ಮೊದಲೇನೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಇದೆ ಜನಕ್ಕೆ. ನಮ್ಮ ಪೂರ್ವಜರಿಗೆ ಹಿರಿಯರು ಗೊತ್ತಲ್ವ ಅವ್ರಿಗೆ ಡಯೆಟ್ ಏನು ಚೆನ್ನಾಗಿಟ್ಟಿದ್ರು. ನಮ್ಮ ಡಯೆಟು ಬ್ಯಾಲೆನ್ಸ್ ಡಯೆಟು, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ ಎಲ್ಲ ಇರೋಂಥ ಡಯೆಟು ನಾವು ತಿನ್ನೋಂಥ ಫುಡ್ಡು. ಅಂದರೆ ನಮ್ಮದು ಇದೆ ಆಲ್ರೆಡಿ. ಬಟ್ ಅವರು ಹೊಸದಾಗಿ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತಾರಲ್ಲ, ಆ ಥರ ಅವ್ರು ಕೊಟ್ಟರೆ ನಮಗೆ ಅದೇನೋ ಶಂಕದಿಂದ ಬಂದರೆ ತೀರ್ಥ ಅಂತ ಅವ್ರು ಹೇಳಿದ್ಮೇಲೆ ನಾವು ಅಕ್ಸೆಪ್ಟ್ ಮಾಡೋದು. ವೆಸ್ಟರ್ನರ್ಸ್ ಹೇಳಿದ್ರೆ ನಾವು ಅದನ್ನು ಓಕೆ ಇದು ಸರಿ ಇದೆ ಅಂತೀವಿ. ಇದು ಹೊಸ ಕಾನ್ಸೆಪ್ಟು. ಇಲ್ಲೇನಂದರೆ ಅವ್ರ ಪ್ರಕಾರ ನಾವು ಪ್ರತಿದಿನ ಏನು ಬಳಸ್ತೀವಿ ಆಹಾರ ಪದಾರ್ಥಗಳು, ಅದರಲ್ಲಿ ಕ್ಯಾನ್ಸರ್ನ ನಾಶ ಮಾಡುವಂತಹದ್ದು ಆ್ಯಂಟಿ ಕ್ಯಾನ್ಸರಸ್ ಇರುವಂಥದ್ದನ್ನು ನಾವು ಬಳಸಿದ್ರೆ ನಮಗೆ ಕ್ಯಾನ್ಸರ್ ಬರಲ್ಲ ಅಂತ. ಇದ್ರದ್ದು ಒಂದು ಲಿಸ್ಟ್ ಇದೆ, ನಾನು ಹೇಳ್ತಾ ಹೋಗ್ತೀನಿ ಯಾವ್ದು ಅಂತಂದರೆ ಕ್ರೂಸಿಫರಸ್ ವೆಜಿಟೇಬಲ್ ಅಂತ ಕರಿತೀವಿ. ಕ್ರೂಸಿಫರಸ್ ವೆಜಿಟೇಬಲ್ ಅಂದರೆ ಈ ಕೋಸಿನ ಜಾತಿಯ ತರಕಾರಿಗಳು, ಹೂಕೋಸು, ನವಿಲ್ಕೋಸು, ಗೆಡ್ಡೆಕೋಸು ಅಂತೆಲ್ಲ ಹೇಳ್ತೀವಲ್ಲ, ಎಲ್ಲ ಕೋಸುಗಳು. ಬ್ರ್ಯಾಕೋಲಿ ಅಂತ ಕೇಳಿದ್ದೀರಾ? ಈಗ ನಿಮಗೆ ಎಲ್ಲ ಮಾಲ್ಗಳಲ್ಲಿ ಸಿಕ್ಕುತ್ತೆ. ಅದು ಹೂಕೋಸ್ ಥರ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ.
ಹುಲ್ ಥರ ಇರುತ್ತಲ್ಲ, ಹೂಕೋಸೆ ಥರನೇ ಆದರೆ ಗ್ರೀನ್ ಕಲರ್ ಇರುತ್ತೆ. ಈ ನಾವು ಗೋಬಿ ಮಾಡೋದ ಥರನೇ ಗ್ರೀನ್ ಇರುತ್ತೆ ಇದು, ಅದು ಬ್ರ್ಯಾಕೋಲಿ ಅಂತ. ಇದೆಲ್ಲದು ಆ್ಯಂಟಿ ಕ್ಯಾನ್ಸರಸ್, ಅದು ಕ್ಯಾನ್ಸರ್ ಬರದೇ ಇದ್ದಾಗೆ ತಡೆಯಂತ ನಾವು ಪ್ರತಿದಿನ ಇದನ್ನು ಸೇವನೆ ಮಾಡ್ತಾ ಇದ್ರೆ, ಆದರೆ ಪೆಸ್ಟಿಸೈಡ್ ಇರಬಾರ್ದು, ಚೆನ್ನಾಗಿರೋ ಅಂಥದ್ದನ್ನ ಪ್ರತಿದಿನ ಸೇವನೆ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರಲ್ಲ ಅಂತ. ಕಾರಣ ಏನಂತಂದರೆ ಇದರಲ್ಲಿ ಐಸೋಥಯೋಸಯನೇಟ್ ಅಂತ ಒಂದು ಫೈಟೋಕೆಮಿಕಲ್ ಇದೆ. ಈ ಎಲ್ಲ ಗುಂಪಿನಲ್ಲಿ ಐಸೋಥಯೋಸಯನೇಟ್ ಅಂತ ಒಂದು ಕೆಮಿಕಲ್, ಅದು ಆ್ಯಂಟಿ ಕ್ಯಾನ್ಸರಸ್ ಕೆಮಿಕಲ್. ಅದು ಬ್ಯೂಟಿಫುಲ್ ಆಗಿದೆ ಅದು. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ, ಇದು ಆರ್ಗೆನೋಸಲ್ಫರ್. ಇದರಲ್ಲಿ ನಮ್ಗೆ ಅದಕ್ಕೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣೆಲ್ಲ ಉರಿಯುತ್ತಲ್ಲ, ಸಲ್ಫರ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಬೆಳ್ಳುಳ್ಳಿ ಒಂಥರ ಪಂಜೆಂಟ್ ಸ್ಮೆಲ್ ಅಲ್ವಾ, ಅದು ಸಲ್ಫರ್ ಕಂಟೆಂಟ್, ಆರ್ಗೆನೋಸಲ್ಫರ್ ಕಾಂಪೌಂಡ್ ಇದೆ ಅದರಲ್ಲಿ. ಹಾಗಾಗಿ ಅದನ್ನು ಬಳಸಿದ್ರು ಆ್ಯಂಟಿ ಕ್ಯಾನ್ಸರಸ್. ಗ್ರೀನ್ ಟೀ ಬಳಸ್ತಾರಲ್ಲ, ಅದಕ್ಕೆ ಚೈನೀಸ್ ನೋಡಿ, ನಮ್ಮದು ಒಂದು ಆವ್ರೇಜ್ ಏಜ್ ಲೈಫ್ ಸ್ಪ್ಯಾನ್ ಒಂದು 70 years, ಅವರು 120 ವರ್ಷ ಬದುಕ್ತಾರೆ. ಎಷ್ಟು ಹರ್ಬಲ್ ಟೀ ಬಳಸ್ತಾರೆ ಅಂತ ಅವರು. ಗ್ರೀನ್ ಟೀಗಳು ಅಂದರೆ, ಗ್ರೀನ್ ಟೀ ಅಂದರೆ ಬರೀ ಟೀ ಸೊಪ್ಪಿಂದ ಅಲ್ಲ, ಹರ್ಬ್ಸ್ಗಳಿಂದ. ಮೊದಲೆಲ್ಲ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು, ಕಷಾಯ ಅಂತ ಕುಡಿತಿದ್ರವಲ್ಲ, ಎಷ್ಟು ಥರ ಕಷಾಯ ಮಾಡೋರು. ಅದೆಲ್ಲರೂ ದೇ ಆರ್ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಕ್ಯಾನ್ಸರಸ್. ಅದು ಇದ್ರ ಜೊತೆಗೆ ಬ್ಯೂಟಿಫುಲ್ ಆಗಿರೋ ಆ್ಯಂಟಿ ಕ್ಯಾನ್ಸರಸ್ ಇನ್ನೊಂದು ಯಾವುದು ಅಂತಂದರೆ ಅರಿಶಿನ. ಅರಿಶಿನ ನಾವು ಎಷ್ಟು ಚೆನ್ನಾಗಿ ಬಳಸ್ತಿರೋ, ಒಳ್ಳೆ ಅರಿಶಿನ ಆಗಬೇಕಾದ್ರೆ ಅದರಲ್ಲೂ ನಮಗೆ ಅಡಲ್ಟ್ರೇಟೆಡ್ ಇದೆ. ಈಗ ನಾವೇನಂದರೆ ಎಲ್ಲದೂ ಒಳ್ಳೆಯದು, ಬಟ್ ಅದರಲ್ಲಿ ಅಡಲ್ಟ್ರೇಟೇಷನ್ ಜಾಸ್ತಿ ಇರೋದ್ರಿಂದ ಅದೇ ವಿಷ ಆಗ್ಬಿಡುತ್ತೆ ನಮಗೆ. ಈ ಅರಿಶಿನ ಇದೆಯಲ್ಲ, ಕರ್ಕ್ಯುಮಿನ್ ಅಂತ ಇದೆ ಇದರಲ್ಲಿ ಒಂದು ಕಾಂಪೌಂಡ್, ಅದು ಆ್ಯಂಟಿ ಫಂಗಲ್, ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಎಲ್ಲ ಆ್ಯಂಟಿ. ಅದು ಅದಕ್ಕೆ ಹೇಳ್ತಾರೆ ಅರಿಶಿನ ನಾವು ನೋಡಿ ಎಲ್ಲದಕ್ಕೂ ಬಳಸ್ತೀವಲ್ವ, ಅರಿಶಿನ ಇಲ್ಲದೆ ನಾವು ಅಡುಗೆನೇ ಮಾಡಲ್ಲ. ಆಮೇಲೆ ಹಾಲಿಗೆ ರಾತ್ರಿ ಹೊತ್ತು ಅರಿಶಿನ ಹಾಕೊಂಡು ಕುಡಿಯಿರಿ, ನಿಮಗೆ ಲಂಗ್ ಚೆನ್ನಾಗಿ ಕೆಪಾಸಿಟಿ ಚೆನ್ನಾಗಿ ಬರುತ್ತೆ, ಥ್ರೋಟು ಇದಾಗುತ್ತೆ, ಬ್ಯಾಕ್ಟೀರಿಯಾ ಏನು ಇನ್ಫೆಕ್ಷನ್ ಆಗಲ್ಲ ಅಂತಾರೆ. ವೈರಲ್ ಇನ್ಫೆಕ್ಷನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು, ಫಂಗಲ್, ಪ್ರತಿ ಒಂದಕ್ಕೂ ರಾಮಬಾಣ ಅಂದರೆ ಅರಿಶಿನ. ಅದು ಮತ್ತು ಬೆಳಗಿನ ಹೊತ್ತು ಅದನ್ನು ನೀರಿಗೆ ಹಾಕ್ಕೊಂಡು ಸ್ವಲ್ಪ ಕುಡಿಬೋದು. ಅದು ಇದನ್ನು ಬ್ಯೂಟಿಫುಲ್ಲಾಗಿ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಆ್ಯನಿಮಲ್ಸ್ಗಳಿಗೆ, ಇಲಿಗಳಿಗೆ ಕ್ಯಾನ್ಸರ್ನ ಇಂಡ್ಯೂಸ್ ಮಾಡಿ ಗೆಡ್ಡೆ ಬಂದಿದೆ, ಅದಕ್ಕೆ ಗೆಡ್ಡೆ ಬರುತ್ತದು, ಕ್ಯಾನ್ಸರ್ ಗೆಡ್ಡೆಗಳು. ಈ ಕ್ಯಾನ್ಸರ್ ಗೆಡ್ಡೆ ಬಂದ ಮೇಲೆ ಇಲಿಗಳಿಗೆ ಈ ಕರ್ಕ್ಯುಮಿನ್ ಪೌಡರ್ದನ್ನು ಡಿಕಾಕ್ಷನ್ ಥರ ಬೇರೆ ಬೇರೆ ಫಾರ್ಮಲ್ಲಿ ಕೊಡ್ಬೋದು. ಅದನ್ನ ಫುಡ್ ಜೊತೆ ಕೊಡ್ಬೋದು, ಆ ಥರ ಎಲ್ಲ ನೀರು ಜೊತೆ ಕೊಡ್ಬೋದು, ಈ ಥರ ಕೊಡ್ತಾ ಬಂದಿದ್ದಾರೆ. ಆಟೋಮೆಟಿಕ್ ಆಗಿ ಆ ಕ್ಯಾನ್ಸರ್ ಗೆಡ್ಡೆ ಸಣ್ಣದಾಗ್ತಾ ಬಂದಿದೆ. ಇಲಿಗಳಲ್ಲಿ ಮಾಡಿರೋ ಪ್ರಯೋಗ ಸಕ್ಸಸ್ಫುಲ್. ಮನುಷ್ಯಂದು ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ ಕ್ಯಾನ್ಸರ್ ಬಂದ ಮೇಲೆ ವಾಸಿಯಾಗುತ್ತೆ ಅನ್ನೋದು ನಾನು ಗ್ಯಾರಂಟಿ ಕೊಡಲ್ಲ. ಆದರೆ ಕ್ಯಾನ್ಸರ್ ಬರ್ದಿದ್ದಾಗೆ ತಡೆಗಟ್ಟ ಶಕ್ತಿ ಇದಕ್ಕಿದೆ ಅಂತ ನಾವು ಹೇಳ್ಬಹುದು. ಅದೇ ಥರ ಈಗ ಇದ್ರ ಜೊತೆಗೆ ಫ್ಲೆವಿನಾಯ್ಡ್ಸು ಬೇಕಾದಷ್ಟು, ಕೆರಟಿನಾಯ್ಡ್ಸು, ಆಲ್ಫಾ ಟೊಕೊಫೆರಾಲು, ಇವೆಲ್ಲ ಕೆಮಿಕಲ್ ಎಲ್ಲಿರುತ್ತೆ ಅಂದರೆ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ, ಕಾಳುಗಳಲ್ಲಿ, ಸ್ಪೈಸ್ಗಳಿದೆಯಲ್ಲ, ನಾವೆಲ್ಲ ಚಕ್ಕೆ, ಲವಂಗಾದಿ ಏನೆಲ್ಲ ಬಳಸ್ತೀವಲ್ಲ, ಎಲ್ಲದರಲ್ಲೂ ಒಂದೊಂದು ಫೈಟೋಕೆಮಿಕಲ್ ಇದೆ. ಅಂದರೆ ಈಗ ಪ್ರತಿಯೊಂದು ನೀವು ಆಹಾರ ಪದಾರ್ಥ ತಗೊಂಡ್ರೆ, ಹಣ್ಣಾಗ್ಬೋದು, ತರಕಾರಿ ಆಗ್ಬೋದು, ಅದು ಸ್ಪೈಸ್ಗಳು ನಾವೇನೇನು ಬಳಸ್ತೀವಿ, ಏಲಕ್ಕಿ ಆಗ್ಬೋದು, ಮೆಣಸು, ಪ್ರತಿಯೊಂದರಲ್ಲೂ ಅದರದೇ ಆದ ವಿಶಿಷ್ಟ ರೀತಿಯ ಕೆಮಿಕಲ್ ಇದೆ. ಇಂಡೋಲೋ, ಡೈಥಯೋಥಯಾನ್, ಐಸೋಸಯನೇಟ್, ಆರ್ಗೆನೋಸಲ್ಫರ್, ಈ ಥರ ಒಂದು ಲಿಸ್ಟೇ ಇದೆ ಆ ಕೆಮಿಕಲ್ಸ್ದು. ಇದೆಲ್ಲ ಒಂದೊಂದರಲ್ಲಿ ಅದರದ್ದು ವಿಶೇಷ. ಅದು ಅದಕ್ಕೆ ನಾವು ಹೇಳೋದು ಸೀಸ್ನಲ್ ಫ್ರೂಟ್ಸ್ ತಿನ್ನಿ, ಮತ್ತು ಎಲ್ಲ ತರಕಾರಿ ತಿನ್ನಿ, ಎಲ್ಲದನ್ನೂ ತಿನ್ನಬೇಕು ನಾವು. ಅದು ಹಾಗಲಕಾಯಿ ಬೇಡ, ಅದು ಬೇಡ, ಇದು ಬೇಡ. ನೋಡಿ, ಮೊದಲೆಲ್ಲ ಹಬ್ಬಗಳು ಮಾಡಬೇಕಾದ್ರೆ ಕೆಲವು ಹಬ್ಬದಲ್ಲಿ ಈ ತರಕಾರಿ ಹಾಕಿ ನಾವು ಅಡುಗೆ ಮಾಡಬೇಕು ಅಂತ ಅನ್ನೋರು. ಕಾರಣ ಏನು ಅಂತಂದರೆ, ಈಗ ನೋಡಿ ಯುಗಾದಿಲಿ ಬೇವು ಬೆಲ್ಲ ತಿಂತೀವಿ. ಬೇವು ಅದು ನಮಗೆ ತುಂಬ ಒಳ್ಳೇದಲ್ವಾ. ಅದು ಈಗ ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ವೈರಲ್ಲು, ಆ ಥರದ್ದೆಲ್ಲ ಇದೆ. ಬೇವಿನಲ್ಲಿ ಔಷಧಿ ಗುಣ ಇದೆ. ಎಲ್ಲೋ ಒಂದು ಕಡೆ ಒಂಚೂರು ಸೇವನೆ, ನಾವು ರೆಗ್ಯುಲರ್ ತಿನ್ನಲ್ಲ. ಸೊ ನಮ್ಗೇನು ಮಾಡ್ತಾರೆ, ಹಬ್ಬ ದೇವರ ಹೆಸರಲ್ಲಿ ಏನೋ ಒಂದು ಕೊಡ್ತಾರೆ, ತಿಂತೀವಿ ಅವಾಗ. ಆ ಥರ ಪ್ರತಿ ಒಂದು ಸೀಸನಲ್ ಫ್ರೂಟ್, ಆ ಸೀಸನ್ಗೆ ಆ ಫ್ರೂಟ್ನ ನಾವು ತಿಂತು ಅಂದರೆ ಇಟ್ ಗಿವ್ಸ್ ಲಾಟ್ ಆಫ್ ಇಮ್ಯುನಿಟಿ ನಮಗೆ. ಮತ್ತು ಪ್ರತಿಯೊಂದರಲ್ಲೂ ಫೈಟೋಕೆಮಿಕಲ್ ಏನಕ್ಕಿದೆ ಅಂದರೆ, ಆ ಒಂದು ಗಿಡಕ್ಕೆ ಅದು ವೈರಸ್ಗಳಿಂದ ಅದು ರಕ್ಷಣೆ, ಅದು ರಕ್ಷಣಾ ವ್ಯವಸ್ಥೆಗೋಸ್ಕರ ಆ ಒಂದು ಕೆಮಿಕಲ್ ಅದರಲ್ಲಿದೆ. ಅದನ್ನು ನಾವು ತಿಂದಾಗ ನಮಗೆ ನಮ್ಮ ಇಮ್ಯುನಿಟಿ ಚೆನ್ನಾಗಾಗುತ್ತೆ. ನಮಗೆ ಈ ಥರ ಏನು ಪ್ಯಾಥೋಜನು ನಮ್ಮ ದೇಹಕ್ಕೆ ಬರುತ್ತೆ ಅದನ್ನೆಲ್ಲ ನಾಶ ಮಾಡುತ್ತೆ. ನಾವು ಸಸ್ಯಾಹಾರದಿಂದ ಮಾಂಸಾಹಾರಕ್ಕೆ ಹೋದಾಗ ಇವೇನು ಸಿಕ್ಕಲ್ಲ ನಮಗೆ. ಅದರಲ್ಲಿ ಸಿಕ್ಕೋದು ಪ್ರೋಟೀನ್ ಒಂದು ಸಿಕ್ಕಬಹುದು. ಈ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ನೀವು ಕೇಳಿರ್ಬೋದು. ಅಗಸೆ ಬೀಜ ನಿಮ್ಮ ಕಡೆ ತುಂಬ ಜಾಸ್ತಿ ಅಲ್ಲ, ಅಗಸೆ, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಇದೆ. ತುಂಬ ಇರುತ್ತೆ, ಅದು ತುಂಬ ಚೆನ್ನಾಗಿದೆ. ಅದು ಈ ಅಗಸೆ ಬೀಜ ಇದೆಯಲ್ಲ, ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಅದು. ಆಮೇಲೆ ಮೀನಲ್ಲಿ ಇರುತ್ತಿದ್ದು, ಸಮುದ್ರ
ಸಮುದ್ರದ ಮೀನು. ಆದರೆ ಸಮುದ್ರದ ಮೀನಿಗೆ ಹೇಗೆ ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಬಂತು ಅಂದರೆ, ಒಂದು ಆಲ್ಗೆ ಇದೆ ಸಮುದ್ರದಲ್ಲಿ, ಅದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ನ ಬಿಡುಗಡೆ ಮಾಡುತ್ತೆ. ಆ ಆಲ್ಗೆನ ಈ ಮೀನು ತಿನ್ನುತ್ತೆ. ಈ ಮೀನಲ್ಲಿ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ನಮಗೆ ಸಿಗುತ್ತೆ ಮಾಂಸಾಹಾರಿಗಳಿಗಾದರೆ. ಸಸ್ಯಾಹಾರಿಗಳಿಗೆ ಅಗಿಸೆ ಬೀಜ. ಇದ್ರ ಮೇಲೆ ನಂದೇ ಒಂದು ಪ್ರಾಜೆಕ್ಟ್ ಇತ್ತು. ಅದರಲ್ಲಿ ಇಲಿಗಳಿಗೆ ರೇಡಿಯೇಷನ್ ಕೊಡೋದು. ರೇಡಿಯೇಷನ್ ಕೊಟ್ಬಿಟ್ಟು ಅವಲ್ಲಿ ಒಂದಷ್ಟು ನಾವು ಮ್ಯೂಟೇಷನ್ಸ್ಗಳು, DNA ಡ್ಯಾಮೇಜ್ ಮಾಡೋದು, DNA ಡ್ಯಾಮೇಜ್. ಆಮೇಲೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಪ್ಲಿಮೆಂಟ್ ಕೊಟ್ಟು ಆ DNA ಡ್ಯಾಮೇಜ್ ರಿಪೇರ್ ಆಗಿದೆಯಾ ನೋಡೋದು. ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. DNA ಲ್ಯಾಡರಸ್ ಅಂತೆಲ್ಲ ಮಾಡ್ತೀವಿ, ಡ್ಯಾಮೇಜ್ ಆಗಿರುತ್ತೆ. ನೀವು ಇದನ್ನು ಕೊಡ್ತಾ ಬಂದರೆ ಆ ಡ್ಯಾಮೇಜ್ ಆಗಿರೋ DNA ಎಲ್ಲ ರಿಪೇರ್ ಆಗ್ತಾ ಬರುತ್ತೆ. ಹಾಗಾಗಿ ಇಂಥದ್ದನ್ನೆಲ್ಲ ನಾವು ನಮ್ಮ ಆಹಾರದಲ್ಲೇ, ಹಣ್ಣುಗಳಲ್ಲಿ ಎಲ್ಲ, ಸಿಟ್ರಸ್ ಫ್ರೂಟಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ನಾವು ಏನೇನಿದೆ ವೈಟಮಿನ್ಗಳು, ಆ ವಿಟಮಿನ್ ರಿಚ್ ಇರೋಂಥ ಫುಡ್ಗಳಾಗ್ಬೋದು. ಲೈಕೋಪಿನ್ನು, ಜಿಂಕು, ಕೆರೋಟಿನಾಯ್ಡು, ಆಲ್ಫಾ ಟೊಕೊಫೆರಲ್, ಈ ಥರದ್ದು ಎಲ್ಲ ವಿಟಮಿನ್ಗಳು, ಖನಿಜಗಳು ಮತ್ತು ಪ್ರೋಟೀನ್ಗಳು, ಇಂಥದ್ದು ಎಲ್ಲದೂ ನಮ್ಮ ಇದರಲ್ಲಿ ಸೇರಿದಾಗ ಇದ್ರ ಜೊತೆಗೆ ಈ ಫೈಟೋಕೆಮಿಕಲ್ ಇರೋಂಥದ್ದು ಎಲ್ಲ ತರಕಾರಿ, ಪ್ರತಿಯೊಂದು ತರಕಾರಿಯಲ್ಲೂ ಒಂದೊಂದು ವಿಶೇಷವಾದ ಕೆಮಿಕಲ್ ಇದೆ. ಹಾಗಾಗಿ ಯಾವ ತರಕಾರಿನೂ ಬಿಡಬಾರ್ದು. ನಿಮಗೆ ಗೊತ್ತಿರಾಗಿ ಆಡು ಮುಟ್ಟದ ಸೊಪ್ಪು ಅಂತಾರೆ. ಆಡು ಎಲ್ಲದನ್ನು ತಿನ್ನುತ್ತಾ ಬರುತ್ತಂತೆ, ಒಂದೇ ಒಂದನ್ನು ಬಿಟ್ಟು. ಅಂದರೆ ಪ್ರಾಣಿಗಳಿಗೆ ಎಷ್ಟು ಒಂದು ನಾಲೆಡ್ಜ್ ಇದೆ ಅಂದರೆ, ಯಾವ್ದು ಪಾಯ್ಸನಸ್ ಯಾವ್ದು ನಾನ್ ಪಾಯ್ಸನಸ್ ಗೊತ್ತವಕ್ಕೆ. ಅದು ಯಾವ್ದು ಪಾಯ್ಸನ್ ಇರುತ್ತೆ ಅದನ್ನ ತಿನ್ನಲ್ಲ, ಅದು ನಾನ್ ಪಾಯ್ಸನಸ್ ಇರೋದನ್ನ ಮಾತ್ರ ಅದು ತಿನ್ನೋದು. ಹಾಗಾಗಿ ಈ ಥರ ಬೆರಕೆ ಸೊಪ್ಪು ಅಂತ ತಗೊಂತಾರೆ, ಎಲ್ಲ ಥರದ ಸೊಪ್ಪು, ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ಈ ಥರದ್ದು ಎಲ್ಲ ನಾವು ಸೇವನೆ ಮಾಡ್ತಾ ಬಂದರೆ ಈ ಎಲ್ಲ ಕಾಯಿಲೆಗಳು, ಬರೀ ಕ್ಯಾನ್ಸರ್ ಒಂದೇ ಅಲ್ಲ, ಎಲ್ಲ ಕಾಯಿಲೆಗಳಿಂದ ನಮಗೆ ಮುಕ್ತಿ ಸಿಗಬೇಕು ಅಂದರೆ ಇದನ್ನೆಲ್ಲ ನಾವು ಬಳಸ್ತಾ ಬರಬೇಕು. ಇದ್ರ ಜೊತೆ ಗ್ರೀನ್ ಟೀ ಅಂತಂದೆ. ಗ್ರೀನ್ ಟೀ ಇಸ್ ನಥಿಂಗ್ ಬಟ್ ಕಷಾಯ. ನೀವು ಬೇರೆ ಬೇರೆ ಥರದ ಕಷಾಯಗಳನ್ನ ಮಾಡಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಪ್ರತಿದಿನ, ಅದರಲ್ಲೂ ಮುಖ್ಯವಾಗಿ ಅರಿಶಿನ ಹೇಳಿದೆ, ಅದೇ ಥರ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಪ್ರತಿ ಒಂದರಲ್ಲೂ ಒಂದೊಂದು ಕೆಮಿಕಲ್ ಇದೆ. ಸೊ ಇಟ್ ಗಿವ್ಸ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ತನೆ ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಈ ಬೆಣ್ಣೆ ಹಣ್ಣು, ಅದು ಅವಕೋಡ, ಎಷ್ಟು ಮೊದಲು ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಈಗ ಎಲ್ಲ ಗೂಗಲ್ ಮಾಡ್ತಾರೆ. ಇದ್ರ ಜೊತೆಗೆ ಬ್ಯೂಟಿಫುಲ್ ಆಗಿರೋ ಇನ್ನೊಂದು ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್, ನಮಗೆ ಕ್ಯಾನ್ಸರೇ ಬರದೇ ಇದ್ದಾಗೆ ಮಾಡೋ ಅಂಥ ಇನ್ನೊಂದು ಹಣ್ಣುಗಳು ಅಂದರೆ ಬೆರೀಸ್ಗಳು. ಬ್ಲೂಬೆರಿ, ರೆಡ್ ಬೆರಿ, ಏನೇನೋ ಸುಮಾರು ಬೆರಿಗಳಿದೆ. ಅದ್ರ ಬೆರೀಸ್ ಅಂದರೆ ಸ್ಟ್ರಾಬೆರಿ. ಈ ಬೆರೀಸ್ ಅಂತ ಅಂದರೆ ಏನು ಅಂದರೆ ಕಾಡಿನ ಹಣ್ಣುಗಳು ಇವೆಲ್ಲ, ಇದೆಲ್ಲ ಸಿಕ್ಕ ಅಂಥದ್ದಲ್ಲ, ನೇಟಿವ್ ಇದು. ನೀವು ಮೊದಲೆಲ್ಲ ಈ ಬೇಲದಣ್ಣು ಅಂತಂತೀವಿ, ಆಮೇಲೆ ಈ ಸಂಕ್ರಾಂತಿಲೆಲ್ಲ ನಾವು ಇನ್ನು ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಕೊಡ್ತೀವಿ ನೋಡಿ ಎಳ್ಳು ಜೊತೆಗೆ, ಅದೆಲ್ಲದು ಬೆರೀಸ್ಗಳದು. ಅದರಲ್ಲೆಲ್ಲ ದೇ ಆರ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಅಂಥದ್ದೆಲ್ಲ ಮೊದಲು ಹಿರಿಯರಿಗೆ ಏನು ಕಾಯಿಲೆ, ಈ ಕ್ಯಾನ್ಸರ್ ಅನ್ನೋದು ಇಲ್ಲವೇ ಇರಲಿಲ್ಲ ಮೊದಲು. ನಾವು ನೋಡಿದಾಗೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಿರೋದು ಕಾರಣ ಏನಂತಂದರೆ ಬಿಕಾಸ್ ಆಫ್ ನಮ್ಮ ಡಯೆಟ್, ಲೈಫ್ ಸ್ಟೈಲ್, ಹಾಬೀಸ್. ಹಾಗಾಗಿ ಇದನ್ನು ಕೀಮೋ ಪ್ರಿವೆನ್ಷನ್ ಅಂತ. ಅಂದರೆ ಕ್ಯಾನ್ಸರ್ ಬಂದಮೇಲೆ ಆಗಲ್ಲ ಇದು. ಕ್ಯಾನ್ಸರ್ ಅನ್ನೋದು ಭಯಂಕರ, ಅದಕ್ಕೆ ಎಂಥ ಅದು ಕೂಡ ಕೆಮಿಕಲ್ಸ್, ಆ ಡ್ರಗ್ಸ್ ಇದೆಯಲ್ಲ, ಅದು ತಗೊಂಡ್ರೆ ನಿಮಗೆ ಸೈಡ್ ಎಫೆಕ್ಟ್ ನೋಡಿರ್ಬೋದು ನೀವು. ಕೂದಲೆಲ್ಲ ಉದ್ರೋಗೋದು, ಸ್ಕಿನ್ ಇದಾಗೋದು, ಆ್ಯಪೆಟೈಟ್ ಇರಲ್ಲ, ಡಯೇರಿಯಾ, ವಾಮಿಟಿಂಗ್, ಇದೆಲ್ಲ ಇರುತ್ತಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ವಿಷನೇ ಅದು, ಅವ್ರು ಕೊಡ್ತಾರಲ್ಲ ಡ್ರಗ್ಸ್, ಅದು ವಿಷ ಥರನೇ. ಅಂದರೆ ಅದು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡೋದ್ರ ಜೊತೆಗೆ ನಾರ್ಮಲನ್ನು ಸಾಯಿಸುತ್ತೆ. ಅದಕ್ಕೋಸ್ಕರ ನಮಗೆ ಅಷ್ಟೊಂದು ಪರ್ಸನ್ ವೀಕ್ ಆಗೋದು. ಹಾಗಾಗಿ ಈ ನಾವು ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ ತಗೊಂಡ್ರೆ ಕ್ಯಾನ್ಸರ್ ಬಂದಮೇಲೆ ಆಗಲ್ಲ. ಅದು ಮೊದಲೇ ಬರದೇ ಇದ್ದ ಹಾಗೆ ಮೊದಲೇ ನಾವು ಇದನ್ನು ಬಳಕೆ ಮಾಡ್ತಾ ಬಂದರೆ ಕ್ಯಾನ್ಸರ್ ಬರ್ದಿದ್ದ ಹಾಗೆ ಒಂದು ರಕ್ಷಣಾ ವ್ಯವಸ್ಥೆ ನಮ್ಮ ಸುತ್ತ ನಾವು ಕಟ್ಕೋಬೋದು. ಈ ಕಪ್ಪು ದ್ರಾಕ್ಷಿ ಇದೆಯಲ್ಲ, ಅದು ತುಂಬ ಇಟ್ ಈಸ್ ವೆರಿ ಗುಡ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತಾರೆ. ಕಾರಣ ಏನಂದರೆ ರೆಸ್ವೆರಿಟ್ರಾಲ್ ಅಂತ ಬೀಜ ಇದೆಯಲ್ಲ ಅದ್ರದ್ದು, ಆ ಬೀಜದ ಮೇಲೆ ಅದೊಂದು ಕೆಮಿಕಲ್ ಇದೆ. ಆ ವೈನ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಬೀಜನ ಹಿಂಗೆ ಉಜ್ತಾರೆ, ಆ ಕೆಮಿಕಲ್ ಅವಾಗ ಅದಕ್ಕೆ ಸೇರ್ಕೊಳ್ಳುತ್ತೆ. ಅದಕ್ಕೆ ನೀವು ವೈನ್ ಕುಡಿದಾಗ ತುಂಬ ಚೆನ್ನಾಗಿರ್ತೀರ ಅಂತೆಲ್ಲ ಹೇಳ್ತಾರಲ್ಲ, ಆ್ಯಕ್ಚುಲಿ ಅದು ವೈನ್ ಆಗೋಕ್ಕೆ ಮೊದಲು ಆ ಜ್ಯೂಸಲ್ಲೂ ಇರುತ್ತೆ ರೆಸ್ವೆರಿಟ್ರಾಲು. ವೆರಿ ಗುಡ್, ಅದು ಆ್ಯಂಟಿ ಆಕ್ಸಿಡೆಂಟ್. ಇಂಥವೆಲ್ಲ ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಕಾಯಿಲೆನೂ ಬರಲ್ಲ, ಕ್ಯಾನ್ಸರು ಬರಲ್ಲ, ಯಾವುದೂ ಬರಲ್ಲ. ನಮ್ಮ ಆರೋಗ್ಯವನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬಹುದು. ಇತ್ತೀಚೆಗೆ ಒಂದು ಫ್ಯಾಡ್ ಅಂತಾರಲ್ಲ, ಒಂದು ಕ್ರಿಯೇಟ್ ಆಗಿದೆ ತುಂಬ ಜನರಲ್ಲಿ. ಅದು ತೆಳ್ಳಗಾಗುವಂಥದ್ದು ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅಂದರೆ ತೆಳ್ಳಗಾಗೋದು ಬೇರೆ, ಬೊಜ್ಜು ಇಲ್ಲದೆ ಇರೋದು ಬೇರೆ. ಓಕೆ, ಬೊಜ್ಜಿ ಅಂದರೆ ನಿಮ್ಮ ದಪ್ಪ ಇರೋರೆಲ್ಲ ಬೊಜ್ಜಿದಾರೆ ಅಂತ ಅರ್ಥ ಅಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ತುಂಬ ಜನ. ಯಾಕಂದರೆ ಒಬ್ಬರು ಬಾಡಿ ಸ್ಟ್ರಕ್ಚರ್ ಒಬ್ಬರು ಒಂದೊಂದು ಥರ ಇರುತ್ತೆ. ಸೊ ತೆಳ್ಳಗಾಗಿರೋದೆಲ್ಲ ಆರೋಗ್ಯ ಅಂತಲ್ಲ, ದಪ್ಪ ಇರೋದೆಲ್ಲ ಅನಾರೋಗ್ಯ ಅಂತನೂ ಅಲ್ಲ. ಸೊ ಹೀಗಾಗಿ ಅವ್ರವ್ರ ಬಾಡಿ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇದು ಒಂದು ಕಾಮನ್ ಸೆನ್ಸ್ ಜನರಲ್ ನಾಲೆಜ್ ಪ್ರಶ್ನೆ ಆಯಿತು. ಆದರೆ
ಈ ತೆಳ್ಳಗಾಗೋಕ್ಕೋಸ್ಕರ ನಾವು ಬೇರೆ ಬೇರೆ ದಾರಿಗಳನ್ನ ಹುಡುಕ್ತಿರ್ತೀವಿ. ಅದರಲ್ಲಿ ಒಂದು ಇತ್ತೀಚೆಗೆ ನಾನು ನೋಡಿಲ್ಲ, ಬಟ್ ನಾನು ಕೇಳಿರುವಂಥ ವಿಚಾರ ಇದು. ಹರ್ಬಲ್ ಡ್ರಿಂಕ್ಗಳನ್ನ ಯೂಸ್ ಮಾಡಿಕೊಂಡು ತೆಳ್ಳಗಾಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಊಟವನ್ನು ಬಿಡೋದು, ತಿಂಡಿ ಬಿಟ್ಟು ಹರ್ಬಲ್ ಡ್ರಿಂಕ್ಗಳನ್ನ ಕುಡಿದು ತೆಳ್ಳಗಾಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಸರ್, ನಮ್ಮದು ಸೈಕಾಲಜಿ ಯಾವ ಥರ ಇದೆ ಅಂತಂದರೆ, ಈಗ ಸಾಮಾನ್ಯ ನೀವು ಯಾವ್ದಾದ್ರು ಹೋಟೆಲ್ಗೆ ಹೋಗ್ಬೇಕಾದ್ರೆ ಅದ್ರದ್ದು ಬೋರ್ಡ್ ನೋಡ್ತೀರಾ, ಅಮ್ಮನ ಹೋಟೆಲ್ ಅಂತಂದಿದ ತಕ್ಷಣ ಅಲ್ಲೇ ಒಂಥರ ನೀವು ಮನೆ ಊಟ, ಹಳ್ಳಿ ತಿಂಡಿ, ಹಳ್ಳಿ ಹೋಟೆಲ್, ಅಜ್ಜಿ ಹೋಟೆಲ್, ಅಮ್ಮನ ಕೈ ರುಚಿ, ಈ ಥರದ್ದೆಲ್ಲ ಬೋರ್ಡ್ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸ್ಬಿಡುತ್ತೆ ಅಂದರೆ ನಮ್ಮ ಅಮ್ಮ ಮಾಡಿದ ಅಡುಗೆನೇ ಇರಬೇಕು ಒಳಗಡೆ ಅಂತೇಳಿ ಹೋಗ್ತೀರಾ. ಬಟ್ ಆಮೇಲೆ ಗೊತ್ತಾಗುತ್ತೆ ಅದು ಆ ಥರ ಏನು ಇರಲ್ಲ ಅಂತೇಳಿ. ಅದೇ ಥರ ಹರ್ಬಲ್ ಅಂತ ಒಂದು ಬ್ರ್ಯಾಂಡ್ ಇದೆ. ಎನಿಥಿಂಗ್ ಹರ್ಬಲ್ ಅಂತ ನೀವು ಹೇಳ್ಬಿಟ್ರೆ ಜನ ಮುಗಿಬಿದ್ದು, ಅದು ಯಾವುದೇ ಆಗಲಿ, ಕಾಸ್ಮೆಟಿಕ್ ಹರ್ಬಲ್, ಶಾಂಪೂ ಹರ್ಬಲ್, ಈ ಥರದ್ದೆಲ್ಲ ನೀವು ಹರ್ಬಲ್ ಅನ್ನ ಒಂದು ಟೈಟಲ್ ಕೊಟ್ಬಿಟ್ಟು ಗಿಡಮೂಲಿಕೆ ಅಂತ, ಅದರಿಂದ ಹರ್ಬಲ್ ಅಂತ ಕೊಡ್ತಾರೆ. ಶಾಂಪೂ ಆಗ್ಬೋದು, ಸೋಪ್ ಆಗ್ಬೋದು, ಎಲ್ಲದಕ್ಕೂ ಹರ್ಬಲ್ ಅಂತ ಅಂತಾರೆ. ಅಂದಿದ ತಕ್ಷಣ ನಾವೇನು ಅನ್ಕೊಂತೀವಿ, ಹರ್ಬಲ್ ಅಂದರೆ ಸೇಫ್, ಅಮ್ಮನ ಕೈ ಊಟದ ಥರ ಈ ಹರ್ಬಲ್ ಅನ್ನೋದು ಗಿಡಮೂಲಿಕೆಯಿಂದ ಇವರು ತಯಾರಿಸಿರ್ತಾರೆ, ಇದು ಸೇಫ್ ಅನ್ನೋದು ಒಂದು ನಮ್ಮ ಮೈಂಡ್ಗೆ, ಅದು ಸೈಕಾಲಜಿ ನಮ್ಮದು. ಹರ್ಬಲ್ ಅಂದಿದ ತಕ್ಷಣ ಅದು ತುಂಬ ಒಳ್ಳೆಯದು, ಇದರಿಂದ ನನಗೆ ಏನೂ ಆಗಲ್ಲ ಅನ್ನೋದು ಒಂದು ಸೈಕಾಲಜಿ ನಮಗಿರುತ್ತೆ. ಮತ್ತು ನೀವು ತಿಳಿಸ್ತಾ ಹಾಗೆ ಈಗ ಒಂಥರ ಟ್ರೆಂಡು, ಅದರಲ್ಲೂ ಝೀರೋ ಫಿಗರ್ ಅಂತ. ಈ ಯೂತಲ್ಲಿ ಏನು ಅಂತಂದರೆ ತೆಳ್ಳಗಿರಬೇಕು, ಬೆಳಕುವ ಬಳ್ಳಿ ಥರ ಇರಬೇಕು ಅಂತ ಹುಡುಗಿರು. ಆ ಥರ ಇದ್ದರೆ ಮಾತ್ರ ನಾನು ಈ ಭೂಮಿ ಮೇಲೆ ಬದುಕಕ್ಕೆ ಯೋಗ್ಯಳು. ನನ್ನ ದಪ್ಪ ಆಗಿದ ತಕ್ಷಣ ನನ್ನ ಎಲ್ಲರೂ ಒಂಥರ ಏಲಿಯನ್ ಥರ, ಬೇರೆ ಗ್ರಹದ ಜೀವಿ ಥರ ನನ್ನ ನೋಡ್ತಾರೆ ಅಂತೇಳಿ ತೆಳ್ಳಿಗೆ ಬೆಳಕುವ ಬಳ್ಳಿ ಥರ ಆಗಬೇಕು ಅಂತ ಎಲ್ಲರಿಗೂ ಆಸೆ. ಅದು ಯುವತಿಯರಾಗ್ಬೋದು ಅಥವಾ ಹೆಂಗಸರು ಗೃಹಿಣಿಯರಾಗಬೇಕು ಆಗ್ಬೋದು. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮದು ಇದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದಿದೆ, ನಮ್ಮದು ಹೈಟು ವೆಯ್ಟು, ಅದ್ರ ಪ್ರಕಾರವಾಗಿ ಒಂದು ಕ್ಯಾಲ್ಕುಲೇಷನ್ ಇದೆ. ಅದು ನೋಡಿದಾಗ ನಾವು ಒಬಿಸಿಟಿ, ಬೊಜ್ಜುತನನ, ಅಥವಾ ಓವರ್ ವೆಯ್ಟ್ ಅಂತೀವಿ, ತೂಕ ಹೆಚ್ಚಾಗಿರೋದು, ಅಥವಾ ನಾರ್ಮಲ್, ಇದನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಮನುಷ್ಯನ ಫಿಸಿಯಾಲಜಿ ಏನು ಅಂತಂದರೆ ನಾವು ಹೇಳ್ದಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಈಗ ನಾನು ತೆಳ್ಳಗಾಗಬೇಕು ಅಂದಿದ ತಕ್ಷಣ ನನಗೆ ಆಗೋದಿಲ್ಲ ಅದು. ಏಕೆ ಅಂತಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಾವು ಈ ತೂಕನ ಹೆಚ್ಚಿಸ್ಕೊಳ್ಳೋದೇ ಆಗಲಿ, ತೂಕನ ಕಡಿಮೆ ಮಾಡ್ಕೊಳ್ಳೋದೇ ಆಗಲಿ, ಗ್ರ್ಯಾಜುಯಲಾಗಿ ಆಗಬೇಕದು. ಪ್ರತಿ ತಿಂಗಳು ನೀವು ತೂಕ ಕಮ್ಮಿ ಮಾಡ್ಕೋಬೇಕು ಅಂದರೆ ಅರ್ಧ kg, ಅಂದರೆ ನೀವು ಒಂದು 4-5 kg ಮಾಡಬೇಕು ಅಂದರೆ ಒಂದು 6 ತಿಂಗಳು ವರ್ಷನೇ ತಗೊಂಡ್ರೂ ತೊಂದರೆ ಇಲ್ಲ. ನಾವು ಸಡನ್ನಾಗಿ ಈಗ ಮುಂದಿನ ತಿಂಗಳಿಗೆ ನಾನು 4 kg ಇಳಿಸ್ಬೇಕು, 10 kg ಇಳಿಸ್ಬೇಕು ಅಂತ ನಾವೇನಾದ್ರು ಹೋದಾಗ ನಮ್ಮ ಎಂಟೈರ್ ಫಿಸಿಯಾಲಜಿ ಕ್ರ್ಯಾಶ್ ಆಗುತ್ತೆ. ಹಾಗಾಗಿ ಏನಾಗ್ತಿದೆ, ಇತ್ತೀಚೆಗೆ ನೀವು ನೋಡಿರ್ಬೋದು, ವೆಯ್ಟ್ ಲಾಸ್ ಅಂತ ಮಾಡ್ಕೊಳಕ್ಕೆ ಹೋಗಿ ಬಹಳಷ್ಟು ಜನ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡುತ್ತೆ, ಹೃದಯಾಘಾತ ಆಗೋದು ಗೊತ್ತೇ ಆಗೋದಿಲ್ಲ, ಏನಕ್ಕೆ ಸತ್ರು ಅನ್ನೋದೇ ಗೊತ್ತಾಗೋದಿಲ್ಲ. ಅಂಥ ಕಾರಣಗಳು ಸಡನ್ ವೆಯ್ಟ್ ಲಾಸ್ ಅಥವಾ ಸಡನ್ ವೆಯ್ಟ್ ಗೇನ್. ನಾವೇನು ಮಾಡ್ತೀವಿ, ಎಂಟೈರ್ ನಮ್ಮ ದೇಹದ ಒಳಗಡೆ ಏನು ಕ್ರಿಯೆ ನೆಟ್ವರ್ಕ್ ಇರುತ್ತೆ, ಕನ್ಫ್ಯೂಷನ್ ಆಗೋಗುತ್ತೆ. ಸೊ ಸಡನ್ಲಿ ಇಟ್ ವಿಲ್ ಬಿ ಕೊಲ್ಯಾಪ್ಸ್ಡ್. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಕಷ್ಟ, ಆಮೇಲೆ ಪ್ರತಿದಿನ ವಾಕ್ ಮಾಡೋದು ಕಷ್ಟ, ಆದರೆ ನಾವು ತಿನ್ನೋದಕ್ಕೆ ನಾಲ್ಗೆ ಚಪ್ಪಲ ಬಿಡೋಕ್ಕಾಗಲ್ಲ. ಸೊ ಈಸಿಯಾಗಿ ಒಂದು ಶಾರ್ಟ್ಕಟ್ ಮೆಥಡ್ ಏನು ಅಂತಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಹರ್ಬಲ್ ಡ್ರಿಂಕ್ಸ್ಗಳನ್ನು ಕುಡಿಯೋಂಥದ್ದು. ಅಂದರೆ ಬೆಳಗ್ಗೆ ಅವ್ರು ಏನು ಊಟ ಮಾಡೋದು, ಏನು ಬ್ರೇಕ್ಫಾಸ್ಟ್ ಮಾಡಲ್ಲ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಒಂದು ಲೋಟ ಹಾಲ್ಗೆ ಹರ್ಬಲ್ ಬೇರೆ ಬೇರೆದೇನೇನೋ ಹೆಸರುಗಳೆಲ್ಲ ಇರುತ್ತೆ, ಬ್ರ್ಯಾಂಡ್ ಹೇಳ್ಬಾರ್ದು ನಾವು, ಅಂಥ ಬ್ರ್ಯಾಂಡ್ಗಳದ್ದು ಒಂದೊಂದು ಪೌಡ್ರ್ ಇರುತ್ತೆ. ಅದು ಯಾವುದೋ ಮ್ಯಾಂಗೋ ಒಂದು ಫ್ಲೇವರ್ ಆಗಿರ್ಬೋದು, ವೆನಿಲಾ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್, ಈ ಥರನ 1-2 ಸ್ಪೂನ್ ಹಾಕ್ಕೊಂಡು ಅದನ್ನು ಕುಡಿದು, ಆ ಶೇಕ್ನ ಕುಡಿದು ಜಿಮ್ಗೆ ಹೋಗೋದು, ಅದೆಲ್ಲ ವರ್ಕೌಟ್ ಮಾಡೋದು, ಆಮೇಲೆ ಅವರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊತ ಹೋಗ್ತಾರೆ. ಆದರೆ ಈ ಒಂದು ಪ್ರಕ್ರಿಯೆಯಿಂದ ಅವರು ಎಷ್ಟು ಅಪಾಯಕ್ಕೆ ಒಳಗಾಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಫೈನ್, ದೇ ಆರ್ ಯೂತ್, ಚೆನ್ನಾಗಿದೆ. ಈ ಪ್ರಕ್ರಿಯೆ ಇದೇ ರೀತಿ ನಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಅವರ ಇಂಟರ್ನಲ್ ಆರ್ಗನ್ಸ್, ಎಸ್ಪೆಷಲಿ ನಮ್ಮ ಲಿವರ್ ಮತ್ತು ಕಿಡ್ನಿ, ಇದು ಡ್ಯಾಮೇಜ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಆ ಥರ ಯಾರು ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದರೆ ಅವರು ಯೋಚನೆ ಮಾಡಬೇಕು, ಮುಂದಿನ ದಿನದಲ್ಲಿ ನಾನು ಒಬ್ಬ ಕಿಡ್ನಿ ಡೋನರ್ನ ಹುಡುಕಬೇಕು, ಲಿವರ್ ಡೋನರ್ನ ಹುಡುಕಬೇಕು ಅನ್ನೋ ತಲೆಯಲ್ಲಿ ಇಟ್ಕೋಬೇಕು. ಕಾರಣ ಈ ಒಂದು ಹರ್ಬಲ್ ಅಂತ ಕೊಡ್ತಾರಲ್ಲ, ಈಗ ಒಂದು ಪೌಡ್ರ್ ನಿಮಗೆ ಕೊಡ್ತಾರೆ, ಆ ಪೌಡ್ರಲ್ಲಿ ನಿಮಗೆ ಅದರಲ್ಲಿ ಏನೇನಿರುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ, ಏನು ಹಾಕಿರ್ತಾರೆ, ಬಟ್ ತಗೊಂಡಾಗ ವರ್ಕ್ ಆಗುತ್ತೆ, ಇಟ್ ವರ್ಕ್ಸ್ ಫ್ಯಾಂಟಾಸ್ಟಿಕ್. ನಾನು ನೋಡಿದ್ದೀನಿ. ಅದು ಏನು ಮಾಡುತ್ತೆ ಅಂದರೆ ಅವರು ಹಾಕಿರುವಂತಹ ಕೆಮಿಕಲ್ಗಳೇನಿರುತ್ತೆ ಅದರಲ್ಲಿ ಮೆಟಲ್ಸ್ಗಳಿರುತ್ತೆ, ಲೆಡ್ ಇರುತ್ತೆ, ಆರ್ಸೆನಿಕ್ಕು, ಬೇಕಾದಷ್ಟು ಮೆಟಲ್ಸ್ ಇರುತ್ತೆ. ಇದೆಲ್ಲ ಎಷ್ಟು ಅಪಾಯಕಾರಿ ಅಂತಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದ ವೈಟಲ್ ಆರ್ಗನ್ಸ್ಗಳನ್ನ ಡ್ಯಾಮೇಜ್ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ತೂಕ ಕಮ್ಮಿ ಏನಕ್ಕಾಗುತ್ತೆ ಅಂದರೆ ಲೈಪೋಜೆನೆಸಿಸ್ ಅಂತ. ಲಿಪೋಜೆನೆಸಿಸ್ ಅಂದರೆ ಆ ಲಿಪಿಡ್ ಎಲ್ಲಿ ನಮ್ಮ ಫ್ಯಾಟ್ ಇರುತ್ತೆ ಆ ಲಿಪಿಡ್ನ ಕರಗಿಸುವ ಶಕ್ತಿ ಇವುಗಳಿಗಿದೆ.
ಕೆಲವೊಂದು ರಾಸಾಯನಿಕಗಳಿದೆ, ಅವುಗಳನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ಲಿಪಿಡ್ ಸೆಲ್ಸ್ನ ಲೈಪೋಜೆನೆಸಿಸ್ ಮಾಡಿ ಲಿಪಿಡ್ನ ಕರಗಿಸಿ ನಾವು ದಪ್ಪ ಇದ್ದವರು ಸಣ್ಣಕ್ಕೆ ಆಗ್ತೀವಿ. ನಿಜ, ಫ್ಯಾಟ್ ಕರಗ್ತಾ ಬರುತ್ತೆ, ವರ್ಕ್ ಆಗುತ್ತೆ ನಿಮ್ಗದು, ಇಲ್ಲ ಅಂತ ಏನಿಲ್ಲ. ನಿಮಗೆ ನೀವೇನು ಅನ್ಕೊಂತೀರೋ, ಅಯ್ಯೋ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಸೊ ಐ ಆಮ್ ಫೈನ್, ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ, ಇದೊಂದನ್ನೇ ನಾನು ಕುಡಿತೀನಿ ಅಂತ ನೀವೇನಾದ್ರು ಹೋದರೆ ನಿಮಗೆ ತೆಳ್ಳಗೆ ಆಗ್ತೀರಾ. ಆದರೆ ಇಟ್ ಇಸ್ ನಾಟ್ ಪರ್ಮನೆಂಟ್. ನೀವು ಎಷ್ಟು ದಿನ ಅದನ್ನ ತಗೊಂತೀರಾ ಅಷ್ಟು ದಿನ ಮಾತ್ರ ಅದು ನಿಮಗೆ ಲೈಪೋಜೆನೆಸಿಸ್ ಆಗುತ್ತೆ, ಸಣ್ಣಕ್ಕಿರ್ತೀರಾ. ನೀವು ಯಾವಾಗ ನಿಲ್ಲಿಸ್ತೀರಾ ಆಟೋಮೆಟಿಕ್ ಆಗಿ ನಿಮ್ಮ ಫಿಸಿಯಾಲಜಿ ಪ್ರಕಾರ, ನಿಮ್ಮ ದೇಹದ ಪ್ರಕೃತಿಯ ಪ್ರಕಾರ ನೀವು ದಪ್ಪಗಾಗುವಂಥ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಇವುಗಳ ಈ ಮೆಟಲ್ಸ್ಗಳೆಲ್ಲ ಇರುತ್ತೆ ಇದರಲ್ಲಿ. ಆಮೇಲೆ ಕೆಲವೊಂದು ರಾಸಾಯನಿಕಗಳು ಅವೆಲ್ಲ ಕ್ಯಾನ್ಸರ್ನ ಉಂಟು ಮಾಡ್ಬೋದು, ನಮ್ಮ DNA ಡ್ಯಾಮೇಜ್ ಮಾಡುವಂಥದ್ದು. ಆಮೇಲೆ ಅವೆಲ್ಲ ಟಾಕ್ಸಿನ್ಸು, ದೇಹಕ್ಕೆ ವಿಷ ಅದು. ಈ ಟಾಕ್ಸಿನ್ಸ್ನ ದೇಹಕ್ಕೆ ಹೋದಾಗ ಮೇಯ್ನಾಗಿ ಅದನ್ನು ಡಿಟಾಕ್ಸಿಫೈ ಮಾಡೋದು ಅಥವಾ ನಿರ್ವಿಷಯುಕ್ತ ಮಾಡೋದು ಮತ್ತು ಲಿವರ್ದು ಅದು ಮೇಜರ್ ಜವಾಬ್ದಾರಿ, ಮತ್ತು ಕಿಡ್ನಿದು ಅದನ್ನು ಫಿಲ್ಟರ್ ಮಾಡಿ ಹೊರಗಡೆ ಹಾಕೋಂಥದ್ದು. ಸೊ ಏನಾಗುತ್ತೆ, ಲಿವರ್ಗೆ ಓವರ್ಲೋಡ್ ಆಗ್ತಾ ಬರುತ್ತೆ. ಲಿವರ್ ಏನಂದರೆ ಅದರದ್ದು ಒಂದು ಕೆಪಾಸಿಟಿ ಇದೆ. ಅದಕ್ಕೋಸ್ಕರನೇ ನೋಡಿ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರ್ತಾರಲ್ಲ, ಲಿವರ್ ಸಿರೋಸಿಸ್ ಆಗಿ ಸಾಯ್ತಾರಲ್ವ ಅವರು. ಏನಕ್ಕೆ ಅಂದರೆ ಲಿವರ್ಗೆ ಅದನ್ನ ಡಿಟಾಕ್ಸಿಫೈ ಮಾಡಿ 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 ಲಿವರು ಒಂದು ಅದ್ರದ್ದು ಏನು ಶಕ್ತಿ ಇರುತ್ತೆ ಅದನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಈ ಲಿವರು ಈ ಟಾಕ್ಸಿಕ್ನ ಅದನ್ನು ಡಿಟಾಕ್ಸಿಫೈ ಮಾಡಲೇಬೇಕದು. ದೇಹಕ್ಕೆ ಏನೇ ಒಂದು ವಿಷ ಬಂದರೂ ಅದರ ಕೆಲಸ ಏನಂದ್ರೆ ಪ್ರಾಂಪ್ಟ್ ಆಗಿ ಅದು ನಿರ್ವಿಷಯುಕ್ತ ಮಾಡೋದು. ಮಾಡ್ಬೇಕಾದ್ರೆ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ. ಸೊ ಲಿವರ್ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದೇ ರೀತಿ ಫಿಲ್ಟ್ರ್ ಮಾಡಬೇಕು ಕಿಡ್ನಿ. ಸೊ ಲಿವರು ಕಿಡ್ನಿ ಇವೆರಡೂ ಅದನ್ನು ಫಿಲ್ಟ್ರ್ ಮಾಡ್ತಾ ಏನಾಗುತ್ತೆ ಅಂದರೆ ಅವು ತುಂಬ ಅದರದ್ದು ಕಾರ್ಯಕ್ಷಮತೆ ಏನಿರುತ್ತೆ, ಫಂಕ್ಷನಲ್ ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಈ ಥರದ್ದು ಏನಾದ್ರು ಹರ್ಬಲ್ ಅಂತ ತಗೊಂಡಾಗ ಅದರಿಂದ ನಮಗೆ ಅಪಾಯ ಉಂಟಾಗುವ ಸಾಧ್ಯತೆನೇ ಜಾಸ್ತಿ. ಇಲ್ಲಿ ಈ ಹರ್ಬಲ್ ಪ್ರಾಡಕ್ಟ್ನ ಯಾವ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರಲ್ಲ. ನೀವು ಬೇಕಾದ್ರೆ ನೋಡಿ, ಯಾವುದಾದ್ರೂ ಡಾಕ್ಟ್ರು ನಿಮಗೆ ನೋಡಿ ಈ ಹರ್ಬಲ್ ಇದನ್ನು ತಗೊಳ್ಳಿ ಅಂತ ಯಾರು ಹೇಳ್ತಾರೆ? ಹೇಳಲ್ಲ ಅವರು. ಏಕೆಂತಂದರೆ ಇದನ್ನು ಈ ಯಾವುದೇ ಪ್ರಾಡಕ್ಟ್ ಇರುತ್ತಲ್ಲ, ನಿಮಗೆ ಹೊರಗಡೆ ಒಂದು ಪ್ರಾಡಕ್ಟ್ ಬಂತುನೇ, ಆ ಪ್ರಾಡಕ್ಟು ನಿಮಗೆ ಮಾರ್ಕೆಟಿಗೆ ಬರಬೇಕಾದ್ರೆ FDA ಇಂದ ಅನುಮತಿ ಬರಬೇಕು. ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಇರುತ್ತಲ್ಲ, ಅದರದ್ದು ಅನುಮತಿ ಬೇಕು, ಸರ್ಟಿಫೈ ಆಗಬೇಕು. ಯಾವಾಗ ಸರ್ಟಿಫೈ ಮಾಡ್ತಾರೆ ಅಂದರೆ, ನೀವು ಯಾವುದೋ ಒಂದು ರಾಸಾಯನಿಕನ, ಒಂದು ಡ್ರಗ್ ಅಥವಾ ಯಾವುದೋ ಒಂದನ್ನು, ಕಾಸ್ಮೆಟಿಕ್ ಆಗ್ಬೋದು, ಈ ಥರದ್ದು ಫುಡ್ ಆಗ್ಬೋದು, ಇದನ್ನು ನೀವು ತಯಾರು ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದನ್ನು ಮಾರ್ಕೆಟಿಗೆ ರಿಲೀಸ್ ಮಾಡಬೇಕು ಅಂದರೆ ಅದರಲ್ಲಿ ತುಂಬ ಪ್ರೋಸೆಸ್ ಇದೆ. ಸೆವೆರಲ್ ಸ್ಟೆಪ್ಪಲ್ಲಿ ಅವರು ಅದನ್ನು ಚೆಕ್ ಮಾಡ್ತಾರೆ. ಮೊದಲನೇದು, ಈ ಒಂದು ಪ್ರಾಡಕ್ಟ್ನ ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ, ಇಲಿಗಳ ಮೇಲೆ ಮಾಡ್ತಾರೆ. ಡ್ರೋಸೋಫಿಲಾ ಅಂತ ಒಂದು ನೊಣ ಇದೆ, ಅದ್ರ ಮೇಲೆ ಮಾಡ್ತಾರೆ. ಅಲ್ಲಿ ಓಕೆ ಅಂತ ಅಂದರೆ ನೆಕ್ಸ್ಟ್ ಇಲಿಗಳ ಮೇಲೆ ಮಾಡ್ತಾರೆ ಅಥವಾ ಗಿನಿಪಿಗ್ಗಳ ಮೇಲೆ ಮಾಡ್ತಾರೆ. ಇನ್ನೂ ಒಂದು ಲೆವೆಲ್ಗೆ ಹೋದರೆ ಈ ವ್ಯಾಕ್ಸಿನ್ಸ್ ಎಲ್ಲ ಮಾಡ್ಬೇಕಾದ್ರೆ ಮಂಗಗಳ ಮೇಲೂ ಮಾಡ್ತಾರೆ. ಅದನ್ನು ಮಾಡಿ ವಾಲಂಟಿಯರ್ಸ್ಗೆ ಕೊಡ್ತಾರೆ. ಅದನ್ನು ಒಂದಷ್ಟು ಟೆಸ್ಟಿಂಗ್ ಗ್ರೂಪ್ ಅಂತ ಇರುತ್ತೆ, ವಾಲಂಟಿಯರ್ಸ್ ಇರ್ತಾರೆ, ಅವ್ರಿಗೇನೋ ಒಂದು ನಾಮಿನಲ್ ಫೀಸ್ ಅವೆಲ್ಲ ಕೊಡೋದಿರುತ್ತೆ. ಆಮೇಲೆ ಅವ್ರಿಗೆ ಇದನ್ನು ಕೊಡ್ತಾ ಬಂದು ಚೆಕ್ ಮಾಡ್ತಾರೆ, ನಿಮ್ಮ ದೇಹದಲ್ಲಿ ಏನೇನು ಯಾವ್ಯಾವ ಫಿಸಿಯಾಲಜಿ ಏನೇನಾಗ್ತಿದೆ, ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆಯಾ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿದೆಯಾ, ಅಥವಾ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಿದೆಯಾ, ಹೆಂಗೆ ನಿಮ್ಮ ಫಿಸಿಯಾಲಜಿ ಆಗ್ತಾ ಇದೆ, ಆ್ಯಕ್ಟಿವೇಟ್ ಆಗ್ತಿದೆ ಅಂತ ನೋಡ್ತಾರೆ. ಅಲ್ಲಿ ಏನೂ ತೊಂದರೆ ಇಲ್ಲ ಅಂದಾಗ ನೆಕ್ಸ್ಟ್ ಲೆವೆಲಲ್ಲಿ ಅದು ಮಾರ್ಕೆಟ್ಗೆ ರಿಲೀಸ್ ಆಗೋದು. ಇದು ನಾರ್ಮಲ್ ಆಗಿ ನಾವು ಏನು ಡ್ರಗ್ಸ್ಗಳು ತಗೊಂತೀವಿ, ಅದು ಮೆಡಿಸನ್ ಆಗ್ಬೋದು ಅಥವಾ ನಾವು ತಿನ್ನೋ ಅಂಥದ್ದು ಕೆಲವೆಲ್ಲ, ಈಗ ಬೇಕಾದಷ್ಟು ನಾವು ಪ್ರೋಟೀನ್ ಡ್ರಿಂಕ್ಸ್ಗಳೆಲ್ಲ ತಗೊಂತೀವಲ್ವ, ಬಹಳ ವರ್ಷಗಳಿಂದ ಅದನ್ನು ನಾವು ಸೇವನೆ ಮಾಡ್ತಾ ಬಂದಿರ್ತೀವಿ. ಸೊ ಇದು ಈ ಥರ FDA ಇಂದ ಅಪ್ರೂವ್ ಆಗಿರೋದು. ಆದರೆ ಈ ಹರ್ಬಲ್ ಪ್ರಾಡಕ್ಟ್ ಅಂತ ಕೆಲವೆಲ್ಲ ಅಡ್ವರ್ಟೈಸ್ ಬೇಕಾದಷ್ಟು ಕೊಡ್ತಾರೆ. ಇದನ್ನ ನೀವು ತಗೊಳ್ಳಿ, ಸಣ್ಣ ಆಗ್ತೀರಾ, ದಪ್ಪ ಆಗ್ತೀರಾ, ಮಂಡಿ ನೋಯ್ತು, ಮೈಕೈ, ಈ ಥರದ್ದೆಲ್ಲ ಕೊಡ್ತಾರಲ್ಲ, ಇದ್ರ ಅಥೆಂಟಿಸಿಟಿ ಏನು, ಎಲ್ಲಿ ಚೆಕ್ ಮಾಡಿದ್ದಾರೆ, ಯಾವ ಲ್ಯಾಬ್ರೇಟರಿಯಲ್ಲಿ ಮಾಡಿದ್ದಾರೆ, ಎಲ್ಲಿ ಸರ್ಟಿಫೈ ಮಾಡಿದ್ದಾರೆ, ಮಾರ್ಕೆಟಿಂಗ್ ಈಗ ನಾನು ಒಂದು ತರ್ಬೋದು, ಅದು ಯಾವುದೋ ಒಂದು FDA ಇಂದ ಆಗಿರಬೇಕದು. FDA ಇಂದ ಆಗದೇನೂ ಅವ್ರು ತರ್ತಾರೆ ಬೇರೆ ಥರ. ಅದಕ್ಕೆ ಬೇರೆ ಒಂದು ಯಾವುದೋ ಬ್ರ್ಯಾಂಡಲ್ಲಿ, ಅಂದರೆ ಬೇಕಾದಷ್ಟು ಇದೆ ಅದು ಕ್ಯಾಟಗರಿ. ಕ್ಯಾಟಗರಿಲಿ ಬೇರೆ ಥರ ಅದನ್ನು ಮೆಡಿಸಿನ್ ಅಂತ ಕೊಡಲ್ಲ ಆಗೋರು. ಇದನ್ನು ನೀವು ತಗೊಂಡ್ರೆ ನಿಮ್ಮ ಹೆಲ್ತ್ಗೆ ಇಂಪ್ರೂವ್ ಆಗುತ್ತೆ, ಸಪ್ಲಿಮೆಂಟ್ ಅಂತ ಅವರು ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಜನ ಗೊತ್ತಿಲ್ಲದೆ ಅದು ಒಬ್ರನ್ನ ನೋಡಿ ಒಬ್ಬರು, ಮತ್ತು ಈ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡೋರು ಇದನ್ನು ಭಾಳ ಹೆಚ್ಚು ಬಳಸ್ತಾರೆ. ಇದನ್ನು ಅಲ್ಲಿ ಒಂದಷ್ಟು ಏನಂದರೆ ಇದೊಂಥರ ಚೈನ್ ಥರ. ಈಗ ನಾನು ಇದನ್ನ ಪ್ರಮೋಟ್ ಮಾಡಿ ನಿಮಗೆ ಕೊಟ್ಟರೆ, ಈಗ ನನಗೆ ಒಂದು 30% 40% ಏನೋ ಒಂದು ಇನ್ಸೆಂಟಿವ್ ಕೊಡೋದು. ಈಗ ನೀವೇನು ಮಾಡ್ತೀರಾ, ಇನ್ನೊಬ್ರಿಗೆ ಕೊಟ್ಟರೆ ನಿಮಗೆ ಇನ್ನೊಂದಷ್ಟು. ಇದು ಒಂಥರ ಚೈನ್ ಬಿಸ್ನೆಸ್ ಅಂತ ನೀವು ಕೇಳಿರ್ಬೋದು. ಈ ಥರ ಇದೊಂದು ಜಾಲ ಇದು. ಇಲ್ಲೇನಂದರೆ ನಿಮ್ಮನ್ನ ಹೆಂಗೆ ಅವರು ಮರಳು ಮಾಡ್ತಾರೆ ಅಂದರೆ, ನೀವು ಬೇಡ ಅಂದರೂ ಬಿಡೋದಿಲ್ಲ. ಸರ್ ನೀವು ತುಂಬ ದಪ್ಪ ಇದ್ದೀರಾ ಸರ್, ನೀವು ಇನ್ನೂ ಸ್ಲಿಮ್ ಆದರೆ ನೀವು ಎಲ್ಲ ಹೀರೋ ಥರ ಇರ್ಬೋದು, ಫಿಲ್ಮ್ಗೆಲ್ಲ ಅಲ್ಲ ಆ ಥರ ಅವ್ರು ಹೇಳ್ತಾರೆ. ಹೇಳಿ ಹುಬ್ಬಿಸಿ ನಾವು ಬೇಡ ಅಂದರೂ ಕೊನೆಗೆ ಒಪ್ಕೊಂಡ್ಲೇಬೇಕು. ಅದಕ್ಕೆ ಅವರು ನಾವು ಅದು ಸಪ್ಲಿಮೆಂಟ್ ತಗೊಂತಾರಲ್ಲ, 4-5 ಸಾವಿರ ಆಗುತ್ತೆ ಅದು ಪರ್ ಮಂತು.
ಆ 4-5 ಸಾವಿರಕ್ಕೆ ನಿಮಗೆ ಎಷ್ಟು ಹಣ್ಣುಗಳು, ಎಷ್ಟು ಕೆ ಜಿ ತರಕಾರಿ, ಎಷ್ಟು ಕೆ ಜಿ ಹಣ್ಣು, ಎಷ್ಟು ಕೆ ಜಿ ಈ ನಟ್ಸ್ಗಳು, ಡೇಟ್ಸ್ಗಳು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಷ್ಟು ಬರುತ್ತೆ ಸರ್? ಹಾಗಾಗಿ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವು ಯಾರೋ ಒಂದು ವಯಸ್ಸಾದ ಮೇಲೆ ಬಳ್ಳಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ವಯಸ್ಸಿದೆ ಅದಕ್ಕೆ. ಈಗ ನಾನು ಬಳ್ಳಿ ಥರ ಬಳಕ್ತೀನಿ ಅನ್ನೋದು ಸುಳ್ಳು. ನನ್ನ ಹೆಲ್ತಿಗೆ ಎಷ್ಟು ವೆಯ್ಟ್ ಬೇಕೋ, ಹೆಲ್ತಿ ಆಗಿರೋಕ್ಕೆ ನನಗೆ ಎಷ್ಟು ವೆಯ್ಟ್ ಬೇಕೋ ನಾನು ಅಷ್ಟನ್ನು ಮಾಡ್ಕೋಬೋದು. ಇನ್ನೊಂದು ಮುಖ್ಯವಾದ್ದೇನು ಅಂದರೆ ಅದರಲ್ಲಿ ಒಂದು ಇನ್ಸ್ಟ್ರಕ್ಷನ್ನು ಸಹ ಇರುತ್ತೆ. ಇದೆಲ್ಲ ಹರ್ಬಲ್ ಯಾವ್ಯಾರು ಸೇವನೆ ಮಾಡ್ತಾರೆ, ನೀರನ್ನ ಚೆನ್ನಾಗಿ ಕುಡಿಬೇಕು ಅವರು. ನೀವು ನೀರನ್ನ ಕುಡಿತಾ ಬಂದರೆ ಏನಾಗುತ್ತೆ, ಅದು ಡಿಟಾಕ್ಸಿಫಿಕೇಷನ್ನು ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಾಗಿ ನಾವು ಯಾವುದೇ ವಿಷನ ಗೊತ್ತಿಲ್ಲದೆ ಈ ಆಹಾರ ಪದಾರ್ಥದಲ್ಲಿ ಎಲ್ಲ ಕೆಮಿಕಲ್ಸ್ ಇರುತ್ತಲ್ಲ ಸೇವನೆ ಮಾಡಿದಾಗ, ಈಗ ಡಾಕ್ಟ್ರು ನಿಮಗೆ ಕೆಲವೊಂದು ಮೆಡಿಸಿನ್ ಕೊಟ್ಟಾಗ ನೀರು ಚೆನ್ನಾಗಿ ಕುಡೀರಿ ಅಂತಾರೆ. ಏನಕ್ಕೆ ಅಂದರೆ ನಾವು ನೀರು ಕುಡಿದಾಗ ಅದು ನಮ್ಮ ವಿಸರ್ಜನಾಂಗದಲ್ಲಿ ಅದು ಹೊರಗಡೆ ಹೋಗ್ಬೇಕು, ಅದು ದೇಹದಲ್ಲಿ ಉಳ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀರು 3-4 ಲೀಟ್ರ್ ನೀರು ದಿನ ಎಲ್ಲ ಕುಡಿಲೇಬೇಕದು. ನಾವು ಹೆಲ್ತಿಯಾಗಿರಬೇಕು ಅಂದರೆ ನೀರು ಬಹಳ ಮುಖ್ಯ ಅದು. ಏಕೆಂದರೆ ನಮ್ಮ ದೇಹದಲ್ಲಿ ಇರೋದೇ 70% ವಾಟರ್, ನಿಮ್ಮ ಜೀವಕೋಶದಲ್ಲಿರೋದು 70% ವಾಟರ್. ಹಾಗಾಗಿ ನೀರಿಂದನೇ ನಾವು ಬದುಕಿರೋದು. ನೀರನ್ನ ಕುಡಿತಾ ಬಂದರೆ ಒಂದು ಮಟ್ಟಕ್ಕೆ ಇದನ್ನು ನಾವು ತಡೆಗಟ್ಬೋದು. ಆದರೆ ನೀರೇ ಕುಡಿದೆ ಬರೀ ಇದನ್ನೇ ಕುಡಿದಾಗ ಖಂಡಿತ ಮುಂದೊಂದು ದಿನ ಕಿಡ್ನಿ, ಲಿವರ್ ಇವೆಲ್ಲ ಡ್ಯಾಮೇಜ್ ಆಗುವ ಎಲ್ಲ ಸಾಧ್ಯತೆ ಇದೆ. ನಾನು ಹಾಗೆ ಆಗುತ್ತೆ ನಿಮಗೆ, ನೀವು ತಗೊಂತಿದ್ದೀರಾ ಅಂತ ಹೇಳ್ತಾ ಇಲ್ಲ, ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿದ್ದೀನಿ. ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಆಗದೆ ಇರೋದಕ್ಕೆ ಕಾರಣ ನಿಮ್ಮ ಒಳಗಡೆ ಡಿಟಾಕ್ಸಿಫಿಕೇಶನ್ ಸಿಸ್ಟಮ್ ತುಂಬ ಚೆನ್ನಾಗಿರ್ಬೋದು, ಹಾಗಾಗಿ ನೀವು ಚೆನ್ನಾಗಿದ್ದೀರಾ. ಬಟ್ ತುಂಬ ಜನಕ್ಕೆ ಇದಾಗಿದೆ. ಆಗಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನು ಹೋಗಿ ಡಯಾಲಿಸಿಸ್ಗೆ ಹೋಗಿದ್ದಾರೆ ಬೇಕಾದಷ್ಟು ಜನ. ಆದರೆ ಆ ಕಥೆಗಳು ನಿಮಗೆ ಗೊತ್ತಾಗಲ್ಲ. ಯಾರ್ಯಾರು ಡಯಾಲಿಸಿಸ್ಗೆ ಹೋಗಿದ್ದಾರೆ, ಏನೇನಾಗಿದೆ ಆ ಕಥೆ ಏನು ಗೊತ್ತಿರಲ್ಲ. ಆ ಸೀನ್, ಬಿಹೈಂಡ್ ದ ಸೀನ್ ಏನೇನಾಗಿದೆ ಅಂತ ಮುಂದೆ ಮಾತ್ರ ನಾವು ನೋಡೋದು. ತುಂಬ ಚೆನ್ನಾಗಿರೋ ಅಂಥವ್ರು. ಹಾಗಾಗಿ ಇಂಥವಕ್ಕೆ ಮರಳಾಗದೆ ದೇಹಕ್ಕೆ ಏನೇ ಹೋದರೂ ಹೊರಗಡೆಯಿಂದ ಒಂದು ಕೆಮಿಕಲು ಅದು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅದರ್ ದೆನ್ ವೈಟಮಿನ್, ಟ್ರೇಸ್ ಎಲಿಮೆಂಟು, ಮಿನಿರಲ್ಲು, ಪ್ರೋಟೀನು ಬಿಟ್ಟು ನೀವು ಯಾವುದೇ ರಾಸಾಯನಿಕ ತಗೊಂಡ್ರೂ ಖಂಡಿತವಾಗ್ಲೂ ದೇಹದ ಯಾವುದಾದ್ರು ಒಂದು ಆರ್ಗನ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಆದಷ್ಟು ಇಂಥ ಹರ್ಬಲ್ ಅಂತ ಬ್ರ್ಯಾಂಡ್ ನೋಡಿದ ತಕ್ಷಣ ನಾವು ಮೋಸ ಹೋಗದೆ ಆದಷ್ಟು ಇದನ್ನು ಕಮ್ಮಿ ಮಾಡ್ಕೊಳ್ತಾ ಬಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುವ ಎಲ್ಲ ಸಾಧ್ಯತೆಗಳು ಆದಷ್ಟು ಡಾಕ್ಟರ್ ಸಲಹೆ ಮೇರೆಗೆ ತಗೊಳ್ಳೋದು ಖಂಡಿತ. ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನು ನಾವು ಏನು ಸ್ವಯಂ ಮೆಡಿಸಿನ್ನು ಸ್ವಯಂ ಇದಿರುತ್ತಲ್ಲ, ಮೋಸ್ಟ್ ಡೇಂಜರಸ್ ಅದು. ನಮಗೆ ಗೊತ್ತಿಲ್ಲ. ಈಗ ನೋಡಿ, ಡಯಾಬಿಟಿಕ್ ಅಂತ ಮೊದಲು ಒಂದು ಟ್ರೆಂಡ್ ಇತ್ತು. ಡಯಾಬಿಟಿಕ್ ಯಾರಿಗೋ ಬಂದರೆ 1-2 ಲೋಟ ಇದ್ರದ್ದು ರಸ ಕುಡಿತಿದ್ರು, ಹಾಗಲಕಾಯಿ ರಸ. ಈವನ್ ಅಲ್ಲೂ ಸಹ ನಾವು ಹಾಗಲಕಾಯಿನ ನಾವು ಅನ್ನ ತಿನ್ನೋಕ್ಕಾಗಲ್ಲ. ಅದು ಹಾಗಲಕಾಯಿ ನೀವು ಎಷ್ಟು ತಿಂತೀರಾ ಅಲ್ಲ ಹೇಳೋದು. ನಾವು ಹೆಂಗೆ ಅಂದರೆ ಓವರ್ ಮಾಡಿಬಿಡ್ತಾರೆ ಜನ. ಯಾವುದೋ ಒಂದು ಒಳ್ಳೆಯದು ಅಂತ ನೀವು ಹೇಳಿ ನಾಳೆ ದಿನ ಅದು KG ಗಟ್ಟಲೆ ಅದನ್ನೇ ತಿನ್ನೋದು, ಬೇಗ ಒಳ್ಳೇದಾಗಲಿ ಅಂತ. ಹಾಗಲಕಾಯಿ ಒಂದು ಸ್ವಲ್ಪ ತಿನ್ನಬೇಕು. ಇಟ್ ಈಸ್ ನಾಟ್ ಅವರ್ ಸ್ಟೇಪಲ್ ಡಯೆಟ್. ದಿನ ನಾವು ಹಾಗಲಕಾಯಿ ತಿನ್ನೋದು ನಮ್ಮ ಡಯಟಲ್ಲಿ ಇಲ್ಲ. ಅಪರೂಪಕ್ಕೆ ತರಕಾರಿಗಳಲ್ಲಿ ಒಂದು ತಿಂತೀವಿ. ಇವರು ಡಯಾಬಿಟಿಸ್ ಯಾರೋ ಬಂತು, ಅವರು ಸ್ನೇಹಿತ ಒಬ್ಬ ಇರ್ತಾನೆ, ಅವ್ರದ್ದು ಸಜೆಷನ್, ಫ್ರೀ ಸಜೆಷನ್ಗಳು ಜಾಸ್ತಿ ಅಲ್ಲ, ವಾಟ್ಸಪ್ಪಲ್ಲಿ ಬರುತ್ತೆ. ಹೆಂಗೆ ಎಷ್ಟು ರಾಂಗ್ ಇನ್ಫಾರ್ಮೇಷನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಂದರೆ, ನಾನೇ ಒಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಅವರು ಏಜ್ ಆದವರು ಒಬ್ಬರು ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ, ಆಲ್ಕೋಹಾಲ್ನ ನೀವು ಕುಡಿದ್ರೆ, ಈ ಮೆಥಡಲ್ಲಿ ನೀವು ಆಲ್ಕೋಹಾಲ್ ಕುಡಿದ್ರೆ ನಿಮ್ಗೇನು ಆಗಲ್ಲ. ಏನು ಅಂದರೆ ಒಂದು ಸೌತೆಕಾಯಿ ಪೀಸ್ತೀನಿ, ಆಲ್ಕೋಹಾಲ್ ಕುಡೀರಿ, ಏನೂ ಆಗಲ್ಲ ಅಂತಾರೆ. ಅಂದರೆ ನಾನು ಯಾರಪ್ಪ ಸೈಂಟಿಸ್ಟ್ ಇವ್ರಿಗೆ ನೊಬೆಲ್ ಪ್ರೈಸ್ ಕೊಡಬೇಕು ಅಂತಂದರೆ ಎಷ್ಟು ರಾಂಗ್ ಇನ್ಫಾರ್ಮೇಷನ್ ಅಂದರೆ, ಕೆಲವರು ಕುಡಿಯೋರಿಗೆ ಕೆಟ್ಟದು ಅಂದಾಗ ಬೇಜಾರಾಗಿರುತ್ತೆ. ನೀವು ಸೌತೆಕಾಯಿ ಪೀಸ್ ಜೊತೆ ಆಲ್ಕೋಹಾಲ್ ಕುಡೀರಿ, ಏನೂ ಆಗಲ್ಲ ಅಂದಾಗ ಅವ್ರಿಗೊಂದೊಂದು ದಾರಿ ಸಿಕ್ತು, ಏನೂ ಆಗಲ್ವಂತೆ ಬಿಡು, ಈ ಥರ ಮಾಡ್ಬೋದಂತೆ ಅಂತ. ಈ ಥರ ವಾಟ್ಸಪ್ ಇದರಲ್ಲಿ ಬರೋಂಥ ತುಂಬ ಅದು ಮೋಸ್ಟ್ ಡೇಂಜರಸ್. ಹಾಗಾಗಿ ಈ ಹಾಗಲಕಾಯಿ ಜ್ಯೂಸನ್ನು ಸಹ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಮತ್ತು ಕೆಲವು ಹರ್ಬಲ್ ಇದು ಅಂತ ತುಂಬ ಜಾಸ್ತಿ ಬಳಕೆ ಮಾಡ್ತಾರೆ, ಗೊತ್ತಿರೋದಿಲ್ಲ, ತಗೊಂತಾರೆ. ಅದನ್ನು ತಗೊಂಡು ಡಯಾಲಿಸಿಸ್ಗೆ ಹೋಗಿ ಕಿಡ್ನಿ ಫೇಲ್ಯೂರ್ ಆಗಿ ದೊಡ್ಡ ದೊಡ್ಡ ವಿಜ್ಞಾನಿಗಳ ಮನೆಲೆಗಳು ಈ ಥರ ಆಗಿದೆ. ಎಷ್ಟೋ ಜನದ ಮನೇಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಮನೆಯವರು ಇಂಥದ್ದೆಲ್ಲ ಎಕ್ಸ್ಪರಿಮೆಂಟೇಷನ್ ಮಾಡಿ ಅದೇ ಥರ ಬೇವಿಂದು ರಸ 2 ಲೋಟ ನೀವು ದಿನ ಕುಡಿತಾ ಬಂದರೆ ಕಿಡ್ನಿ, ಲಿವರ್ ಎಲ್ಲ ಹೋಗುತ್ತದು ಕಿತ್ಕೊಂಡು. ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಬೇಕು ನಾವು. ಬೇವು ಎಷ್ಟು ಬೇಕು, 1 ಸ್ಪೂನ್, ಟೀ ಸ್ಪೂನ್ ಕುಡಿದ್ರೆ ಏನೂ ಆಗಲ್ಲ. ನೀವು 1 ಲೋಟ, ನನಗೆ ಡಯಾಬಿಟಿಸ್ ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ ಅಂತ 1 ಲೋಟ ಕುಡಿತಾ ಬಂದರೆ ಖಂಡಿತವಾಗ್ಲೂ ಅದು ವ್ಯತಿರಿಕ್ತ ಪರಿಣಾಮವನ್ನೇ ಬೀರೋದು. ಹಾಗಾಗಿ ಕೆಲವೊಂದು ಈ ನಮಗೆ ಗೊತ್ತಿರೋ ಅಂಥದ್ದು, ಈಗ ಒಂದು ಕಿತ್ಳೆ ಹಣ್ಣು 10 ತಿಂದ್ರಿ ಏನೂ ಆಗಲ್ಲ,
ಅಂದರೆ ಗೊತ್ತು ನಮಗೆ ಇದರಿಂದ ಏನೂ ಆಗಲ್ಲ ಅಂತ. ಅದನ್ನ ನಾವು ಡೈಲಿ ಯೂಸ್ ಮಾಡ್ತೀವಿ. ಆ್ಯಪಲ್ ತಿನ್ಬೋದು. ಅದೇ ರೀತಿ ನಾವು ಹಾಗಲಕಾಯಿ, ಈ ಬೇವಿನ ಸೊಪ್ಪು ಇಂಥದ್ದನ್ನೆಲ್ಲ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಕೆಮಿಕಲ್ ಕಂಟೆಂಟ್ ಏನಿದೆ ಅದು ಜಾಸ್ತಿ ಆದಂಗೆ ಅದು ವಿಷ ಆಗಿ ಪರಿಣಾಮ ಬೀರೋಂಥ ಸಾಧ್ಯತೆ ಇದೆ.